ಅಣ್ಣನ ಗಾಡಿ ಇದೆ ಓಡಾಗೋಣ ಅಂತ. ಅಂದ್ರೆ ಹುಡುಗನ್ನೇ ಓಡಿಸ್ಕೊಂಡು ಹೋಗೋ ಒಬ್ಬ ಹುಡುಗಿ ಇದ್ದಾಳೆ. ಈ ವಿಷಯಕ್ಕೆ ನಾನ್ ಸಿನಿಮಾ ನೋಡ್ಬೇಕು. ತಮ್ನೇಲ್ ಮಾಡಿ ಅದನ್ನ ಚೆನ್ನಾಗ್ ಓಡುತ್ತದು, ವೈರಲ್ ಮಾಡಿ ಅದನ್ನ ಹೇಳ್ತೀನಿ. ಸ್ನೇಹಿತರೆ, ಎಷ್ಟು ದೊಡ್ಡ ಪ್ರೊಫೈಲ್ ಗುರು ಇವ್ರದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ಓಕೆ ಸ್ನೇಹಿತರೆ, ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಪಿಸೋಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಹೇಳಿದೆ, ನಾನು ಈ ಎಪಿಸೋಡ್ಸ್ ಮಾಡ್ತಿರೋದೇ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋಕ್ಕೆ ಅಂತ ಹೇಳಿ. ನನ್ನ ಒಂದು ಒಳ್ಳೆ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ, ಹಯವಾದನ ಅಂತ ಹೇಳಿ. ನಮಸ್ಕಾರ ಸರ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು. ಅವರ ಸಿನಿಮಾ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಅನ್ನ ಹಾಡಾಡ್ತಿದ್ದೀನಿ ಅಂತಲ್ಲ, ಅವ್ರ ಸಿನಿಮಾ ಟೈಟ್ಲೆ ಎಲ್ಲೋ ಜೋಗಪ್ಪ ನಿನ್ ಅರಮಾನೆ. ಅದು ಇದೇ ತಿಂಗಳು 21ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಅವ್ರನ್ನ ನನ್ನ ಶೋಗೆ ಇನ್ವೈಟ್ ಮಾಡಿದೆ. ಬನ್ನಿ ಸರ್, ನಿಮ್ಮ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ, ಆಡಿಯನ್ಸ್ಗೆ ಒಂದು ಸ್ವಲ್ಪ ಸಿನಿಮಾದ ಬಗ್ಗೆ ಸ್ವಲ್ಪ ಫೀಲ್ ಕೊಡೋಣ ಅಂತ ಹೇಳ್ಬಿಟ್ಟು ಕರೆಸಿದ್ದೀನಿ. ಸೊ ಅವರು ಬಂದಿದ್ದಾರೆ. ಫಸ್ಟ್ ನಿಮ್ಮ ಥ್ಯಾಂಕ್ಸ್ ಅದಕ್ಕೆ. ಆ್ಯಂಡ್ ಸರ್, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಅದರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ಹೇಳ್ಬಿಡ್ತೀರಾ? ನನ್ನ ಹೆಸರು ಹೈವಾದನ್ನು. ಬೇಸಿಕಲಿ ಟೆಲಿವಿಷನ್ ಅಲ್ಲಿ ನಾನು ತುಂಬಾ ಕೆಲಸಗಳು ಮಾಡಿದೆ. ಬಂದಿದ್ದು ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅಂತಾನೆ ಫಸ್ಟ್. ಇನಿಷಿಯಲಿ ಕೆಲವು 2002-03 ನಲ್ಲಿ ಇಂಡಸ್ಟ್ರಿಗೆ ಬಂದಾಗ ಕೆಲವು ಸಿನಿಮಾಗಳಲ್ಲಿ ಕೆಲಸ ಸಿಕ್ತು. ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ತುಂಬಾ 6-8 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ತಾರೆ, ಎಲ್ಲ ಫೀಲ್ಡ್ ಕ್ಲಿಯರ್ ಮಾಡಕ್ಕೆ ಯಾರಪ್ಪ ಬಪ್ಪ ಹೋಗಪ್ಪ ಅಲ್ಲಿ ಅಂತ ಇರ್ತಾರೆ. ಆತರ ಫೋಕಸ್ ಇರಲ್ಲ, ಅಲ್ಲ ಅಟೆನ್ಷನ್ ಸಿಗಲ್ಲ, ಎಲ್ಲೋ ಒಂದ್ ಸಣ್ಣ ನಿರಾಸೆ ಇರುತ್ತೆ. ನಾವ್ ಏನ್ ಮಾಡ್ತಾ ಇದೀವಿ ಗೊತ್ತಾಗ್ತಿಲ್ವಲ್ಲ ನಮ್ಗೆ ಅನ್ನೋದ್ ನಿರಾಸೆ ಇರುತ್ತೆ. ಆ ಟೈಮಲ್ಲೂ ಟಿವಿ ಒಂದು ಆಫರ್ ಬಂತು, ಟಿವಿ ಕಡೆ ಹೋದೆ ನಾನು. ಅಂದ್ರೆ ವೆರಿ ಶಾರ್ಟ್ ಟೈಮ್ ಟಿವಿ ಕಡೆ ಹೋದೆ. ಟಿವಿನಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು. ಅಂದ್ರೆ ಮೂಡಲ ಮನೆ ಅಂತ ಒಂದು ಟಾಪ್ ಶೋ 2002 ಅದು ಫಸ್ಟ್ ನಾನು ವರ್ಕ್ ಮಾಡಿದ್ದು ಶೋ. ಅಲ್ಲಿ ಒಂದು ಸೆಟ್ ಅಸಿಸ್ಟೆಂಟ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ತರ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ. ಅದೊಂದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ವೈಶಾಲಿ ಕಾಸರವಳ್ಳಿ ಮೇಡಮ್. ಅದಾದ್ಮೇಲೆ ಮುಕ್ತ, ಸೀತಾರಾಮ್ ಸರ್ ಮುಕ್ತ. ಆಮೇಲೆ ಮಳೆವಿಲ್ಲು, ಮಿಂಚು ಅದೇ ಕಂಪ್ನಿನಲ್ಲಿ. ಅದಾದ್ಮೇಲೆ ಮತ್ತೆ ನಮ್ಮ MN ಜಯಂತ್ ಸರ್ ಅಂತಿದೆ, ಅವರು ಸೀತಾರಾಮ್ ಸರ್ ಗರಡಿಲಿ ಇದ್ದವ್ರೆ. ಅವ್ರು ಪ್ರೊಡಕ್ಷನ್ ಶುರು ಮಾಡ್ತಿದ್ರು. ಅಲ್ಲಿಗೆ ಬಂದೆ, ಅಲ್ಲಿ ಅಸೋಸಿಯೇಟ್ ಆಗಿ ಬಡ್ತಿ ಸಿಕ್ತು. ಅಲ್ಲಿಂದ ಕಸ್ತೂರಿ ಚಾನಲ್ ಶುರು ಆಗ್ತಾ ಇತ್ತು. ಅವಾಗ ಸಹಗಮನ, ಸುಪ್ನಾತಿ ಸುಬ್ಬಿ ಅಂತ 2 ಸೀರಿಯಲ್. ಸುಪ್ನಾತಿ ಸುಬ್ಬಿ ಕಾಮಿಡಿ, ಅದು ಸಹಗಮನ ಬಂದ್ಬಿಟ್ಟು ಸೀರಿಯಸ್ ಸಬ್ಜೆಕ್ಟ್ ಇತ್ತು, ಮಧ್ಯಾಹ್ನ ಬರ್ತಾ ಇತ್ತು. ಅದು ಕಸ್ತೂರಿಯ ಆಲ್ ಟೈಮ್ ಟಾಪ್ ಸೀರಿಯಲ್ ಅಂತೆ, ಮೊನ್ನೆ ಹೇಳ್ತಾ ಇದ್ರು ಅದ್ರ ಬಗ್ಗೆ. ಸೊ ಅದರಲ್ಲಿ ಅಸೋಸಿಯೇಟ್ ಇದ್ದವನು ಎಪಿಸೋಡ್ ಡೈರೆಕ್ಟರ್ ಆಗಿ ಒಂದು ಪ್ರಮೋಷನ್ ಸಿಕ್ತು. ವೆರಿ ಸೂನ್ ಅಂದ್ರೆ ಅದು ಒಂದ್ ಸೀನ್ ಡೈರೆಕ್ಟರ್ ಬಿಟ್ಟು ಹೋಗ್ತಾರೆ, ಚಾನಲ್ ಮೀಟಿಂಗ್ ಇದೆ ಕಣೋ ಇದೊಂದ್ ಸೀನ್ ಮಾಡೋ ಅಂತ. ಆ ಒಂದ್ ಸೀನ್ ಮಾಡ್ತೀನಿ. ನೆಕ್ಸ್ಟ್ ಡೇ ಡೈರೆಕ್ಟರ್ ಒಂದ್ ಮಧ್ಯಾಹ್ನ ತನಕ ಶೂಟ್ ಮಾಡ್ತಾರೆ. ಮಾಡ್ಬಿಟ್ಟೆ ನಾನೆಲ್ಲ ಹೋಗ್ಬೇಕಣ, ಮಧ್ಯಾಹ್ನ ಮೇಲೆ ಫುಲ್ ನೀನ ಶೂಟ್ ಮಾಡೋ ಅಂತ. ನನ್ ಗಾಬರಿ. ಸರ್ ಇಲ್ಲ ಸರ್ ನಂದು ಇಲ್ಲ ಮಾಡಿ ನೀನು ಅಂತ ಹೋಗ್ಬಿಡ್ತಾರೆ. ಕಾರಣ ಏನಂದ್ರೆ ಒಂದೇ ದಿನ ಶೂಟ್ ಮಾಡಿದಾಗ ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಗಳೆಲ್ಲ ಇದ್ರು. ಅಪರ್ಣ ಮೇಡಮ್, ಹಿರೇಣಿ ಆರ್ನಳ್ಳಿ, ನಮ್ ಶೈಲಜಾ ಧರ್ಮೇಂದ್ರ, ಆಮೇಲೆ ಶ್ರೀನಾಥ್ ವಶಿಷ್ಠ, ಅವರೆಲ್ಲ ತುಂಬಾ ಸೀನಿಯರ್ ಆರ್ಟಿಸ್ಟ್ ಗಳು. ಅವಾಗ ಅವರಲ್ಲಿ ಯಾರೋ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟಿದ್ದಾರೆ, ಸೀನ್ ಚೆನ್ನಾಗಿ ಬಂದಿದೆ ಅಂತ. ಸೊ ಬಂದಿದೆ ಅವ್ನು ಮಾಡ್ಲಿ ಬಿಡು ಅಂತ. ಆಮೇಲೆ ಅವ್ರು ಬಂದೇ ಇಲ್ಲ ಸೀರಿಯಲ್ಗೆ. 350 ಎಪಿಸೋಡ್ ಹೋಯ್ತು ಸೀರಿಯಲ್. ಅದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಬಂದಿದ್ದಾರೆ. ಕ್ಲೈಮ್ಯಾಕ್ಸ್ ನಾನು ಮಾಡ್ತೀನಿ ಅಂತ ಬಂದ್ಬಿಟ್ಟು, ಇಲ್ಲ ಕಣೋ ನೀನ್ ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ಯಾ, ನೀನೇ ಕಂಟಿನ್ಯೂ ಮಾಡಿ, ನಾನು ಮಾಡಲ್ಲ ಅಂತ ಸುಮ್ಮನೆ ಸೆಟ್ಟಿಂದ ಹೊರಗಡೆ ಕೂತ್ಬಿಟ್ರು ಅವರು. ಆತರ ಆಯ್ತು. ಅದೊಂದು ಹಂಗಾಗತ್ತೆ ಕೆಲ್ಸಗಳು, ನಾವು ಆಸಕ್ತಿಯಿಂದ ಪ್ರೀತಿಯಿಂದ ಮಾಡ್ತಿರ್ಬೇಕಾದ್ರೆ. ಅದಾದ್ಮೇಲೆ ಅಲ್ಲಿಂದ ಅವಲಕ್ಕಿ ಪೌಲಕ್ಕಿ ಅಂತ ಒಂದು ಶೋ ಕೇಳಿದೀನಿ, ಸುವರ್ಣದಲ್ಲಿ ಪ್ರೈಮ್, ಅಜಿತ್ ಅಂತ ಡೈರೆಕ್ಟರ್. ಈಗ ಶ್ರೀರಸ್ತು ಶುಭಮಸ್ತು ಆಕ್ಟ್ ಮಾಡ್ತಿದ್ದಾರೆ ಅವರು. ಅವ್ರದ್ದು ಆ ಸೀರಿಯಲ್ ತುಂಬಾ ಹೋಗಿಲ್ಲ, ಬಟ್ ತುಂಬಾ ಕ್ವಾಲಿಟಿ ಅಂಡ್ ತುಂಬಾ ಎಕ್ಸ್ಪೆರಿಮೆಂಟಲ್ ಇತ್ತು ಅದು. ನನಗೂ ಅಲ್ಲಿ ಎಪಿಸೋಡ್ ಡೈರೆಕ್ಟರ್ ಕೆಲಸ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಿದ್ದೆ. ಎಲ್ಲ ಟಿವಿಯ ಫಾರ್ಮುಲಾಗಳನ್ನ ಬ್ರೇಕ್ ಮಾಡಿ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಟಿವಿನ ಉದ್ದೇಶ ಆಗಿತ್ತು. ಬಟ್ ಅದು ನಂಬರ್ ಕನ್ವರ್ಟ್ ಆಗಿಲ್ಲ. ಹಿಂಗಾಗಿ ಸೀರಿಯಲ್ ಬೇಗ ಮುಗಿತು ಪಾಪ. ಅಲ್ಲಿ ತುಂಬಾ ಕಲ್ತಿದ್ದಿದೆ. ಅವ್ರು ಬೇಸಿಕಲಿ ಅಜಿತ್ ಆಡ್ ಫಿಲ್ಮ್ ಮೇಕರ್ ಅವರು. ಅವ್ರಿಗೆಲ್ಲ ಹಿಂಗ್ ಶಾರ್ಟ್ ಇಟ್ರೆ ಹಿಂದೆ ಒಂದು ಕರ್ಟನ್ ಅಲ್ಲಾಡ್ಬಾರ್ದು, ಡಿಸ್ಟರ್ಬ್ ಆಗುತ್ತೆ, ಡೈವರ್ಟ್ ಆಗುತ್ತೆ ಅನ್ನೋದು ಆಡ್ ತರ ಶೂಟ್ ಮಾಡೋರು ಅವರು. ಈ ಫ್ರೇಮ್ ನೀಟ್ನೆಸ್, ಈ ಫ್ರೇಮ್ ಸೆನ್ಸ್ ಎಲ್ಲ ಕಲ್ತಿದ್ ಅವರಿಂದ. ನಾನು ಅಂದ್ರೆ ತುಂಬಾ ಮುಂಚಿನ ಗುರುಗಳಿಂದ ಒಂದಿಷ್ಟು ಕಲ್ತೀವಿ, ಒಂದಿಷ್ಟು ಸಣ್ಣದನ್ನ ಶಾರ್ಟ್ ಟೈಮ್ ಅಲ್ಲಿ ಇವ್ರು ಕಲ್ಸಿದ್ರು ನಮ್ಗೆ. ಸೊ ಅಲ್ಲಿಂದ 2010ರಲ್ಲಿ ಶುಭಮಂಗಳ ಅಂತ ETV ಕನ್ನಡ ಸೀರಿಯಲ್, ಆರ್ಕಾ ಮೀಡಿಯಾ ಬಾಹುಬಲಿ ಪ್ರೊಡಕ್ಷನ್, ಅಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ETV ಫಸ್ಟ್ ಪ್ರಾಜೆಕ್ಟ್ 700 ಎಪಿಸೋಡ್, ಅದು ಹಿಟ್ ಶೋ. ಅದಾದ್ಮೇಲೆ ಅಗ್ನಿಸಾಕ್ಷಿ ಹಿಟ್ ಶೋ, ಅಗ್ನಿಸಾಕ್ಷಿ ಒಂದು 200 ಹಿಟ್ಸ್ ಅದ್ ಮಾಡಿದೆ. ಆಮೇಲೆ ನಾನು ಸುವರ್ಣಕ್ಕೆ ಬಂದ್ಬಿಟ್ಟು ಅಲ್ಲಿ ಮಧುಬಾಲನ್ ಸೀರಿಯಲ್ ಮಾಡಿದೆ. ಅದು ಒಂದ್ ಲೆವೆಲ್ಗೆ ಹೋಯ್ತು. ಅಲ್ಲಿಂದ ನಾಗಿಣಿ ಝೀಗ್ ಬಂದೆ, ಅದು ಹಿಟ್ಟು. ಆಮೇಲೆ ಕಮಲಿ, ಆಮೇಲೆ ಮತ್ತೆ ಆಕಾಶ್ ದೀಪ ಅಂತ ಸುವರ್ಣಗ್ ಮಾಡಿದೆ. ಅದಾಗ್ತಿದ್ದಂಗೆ ಒಂದ್ ಸಣ್ಣ ಗ್ಯಾಪ್ ಕ್ರಿಯೇಟ್ ಆಯ್ತು. ಸಿನಿಮಾ ಮಾಡ್ಬೇಕು, ಇದು ರೈಟ್ ಟೈಮ್ ಅಂದ್ಬಿಟ್ಟು ಸಿನಿಮಾಗ್ ಬಂದೆ.
ಆಲ್ಮೋಸ್ಟ್ ಒಂದು 22 ಹಾಫ್ ಇಂದ ಪೂರ್ತಿ ಸ್ಕ್ರಿಪ್ಟ್ ಮಾಡ್ಕೊಂಡು ಒಂದು 6-8 ತಿಂಗಳು ಸ್ಕ್ರಿಪ್ಟ್ ಮಾಡ್ಕೊಂಡು 23 ಶೂಟಿಂಗ್ ಶುರು ಮಾಡಿ ಸ್ವಲ್ಪ 23 ಸ್ವಲ್ಪ ಎಂಡಲ್ ಮಾಡ್ಕೊಂಡು 24 ಪೂರ್ತಿ ಅಂದ್ರೆ ಸ್ವಲ್ಪ ಸ್ಲೋ ಆಗೇ ಮಾಡಿದ್ವಿ ಕೆಲಸನ. 2 ವರ್ಷ ಪೂರ್ತಿ ಡೆಡಿಕೇಟೆಡ್ ಆಗಿ ಎಲ್ಲೋ ಜೋಗಪ್ಪ ನೀನು ರೆಡಿ ಆಗಿದೆ. ಈ ಸಿನಿಮಾ ನಾಳೆ ಫೆಬ್ರವರಿ 21 ಜನರ ಮುಂದೆ ಬರ್ತಾ ಇದೆ. ವಾವ್ ಸ್ನೇಹಿತರೆ, ಎಷ್ಟು ದೊಡ್ಡ ಪ್ರೊಫೈಲ್ ಗುರು ಇವ್ರದ್ದು. ಅಂದ್ರೆ ದಿಸ್ ಜರ್ನಿ ಹೇಳ್ತೀವಲ್ಲ, ಒಂದು ಫಿಲ್ಮ್ ಮೇಕರ್ ಅದನ್ನ ಎಂಜಾಯ್ ಮಾಡಕ್ ಆಗೋದು. ಇವಾಗ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಫಿಲ್ಮ್ ಮೇಕರ್ ಆಗ್ಬೇಕು ಅಥವಾ ಒಂದು ಟೆಕ್ನಿಷಿಯನ್ ಆಗ್ಬೇಕು ಅಂತ ಇರ್ತಿರಲ್ಲ, ಇದ್ರ ಮಜಾನೇ ಬೇರೆ. ನಿಮ್ ಜರ್ನಿಲಿ ಅದು ಗೊತ್ತಾಗತ್ತೆ ನಿಮಗೆ. ಅಂಡ್ ಅದನ್ನ ಎಷ್ಟು ಎಕ್ಸೈಟೆಡ್ ಆಗಿ ಅವ್ರು ಹೇಳ್ತಿದ್ದಾರೆ. ಸಡನ್ ಆಗಿ ಬಂದೆ, ಐ ವಾಸ್ ಪಾರ್ಟ್ ಆಫ್ ದಟ್ 8 ಮೆಂಬರ್ ಟೀಮು. ಅಲ್ಲಿಂದ ಸೀದಾ ಎಪಿಸೋಡ್ ಡೈರೆಕ್ಟ್ರು, ಹೆಂಗಪ್ಪ ತೆಗಿಯೋದು, ಅಲ್ಲಿಂದ ಓಕೆ ಬಂತು ಇದು ಹೋದೆ. ಆಮೇಲೆ ಅಜಿತ್ ಅವ್ರ ಹತ್ರ ಏನ್ ಕಲ್ತೆ. I'll tell you, very less filmmakers share like this. It's a very memorable moments ಇದಲ್ಲ. ಸೊ ಇನ್ನೊಂದು ಅಂದ್ರೆ ನಿಮ್ಮ ಕನ್ನಡ ಫ್ಲೇವರ್ ಸ್ವಲ್ಪ ಡಿಫರೆಂಟ್ ಆಗಿದೆ ಸರ್. ಯಾವ ಕಡೆ ಅವ್ರು ನೀವು? ನಾನು ಬೇಸಿಕಲಿ ಬಾಗಲಕೋಟೆ. ಓಕೆ. ಮುಂಚೆ ಬಿಜಾಪುರ ಡಿಸ್ಟಿಕ್ ಆಗಿತ್ತು, ಈಗ ಬಾಗಲಕೋಟೆ ಡಿಸ್ಟಿಕ್ ಸಪರೇಟ್ ಆದ್ಮೇಲೆ ಬಾಗಲಕೋಟೆ ಜಿಲ್ಲೆ ಆಗಿದೆ. ಎಲ್ಲ ಅಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ, ಓದಿದ್ದೆಲ್ಲ ಅಲ್ಲೇ. 2001-2 ನಾನು ಬೆಂಗಳೂರು ಬಂದಿದ್ದು. ಅಂದ್ರೆ ನಾನು 2 ತರನೂ ಮಾತಾಡ್ತೀನಿ. ನಾನು ಮಾತಾಡೋದು ಯಾರೋ ನೀವು ಬಾಗಲಕೋಟೆ ಅವರು ಉತ್ತರ ಕರ್ನಾಟಕದವ್ರು ಅಂತ ಅನ್ಸಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಾನು ಹೇಳಿದ ಉತ್ತರ ಕರ್ನಾಟಕ ಅಂತೆಲ್ಲ ಏನಿಲ್ಲಪ್ಪ, ಕರ್ನಾಟಕ ಹೇಳೋದು, ಕರ್ನಾಟಕದ ಉತ್ತರ ಭಾಗ ಅದು ಅಂತ ನನ್ನ ವಾದ ಯಾವತ್ತಿಗೂ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಡಿವೈಡ್ ಮಾಡಬೇಡಿ, ಕರ್ನಾಟಕ ಇರೋದು ಒಂದೇ. ಕರ್ನಾಟಕದ ಉತ್ತರ ಭಾಗದವರನ್ನೇ ಅಟ್ಲೀಸ್ಟ್ ಅರ್ಥ ಆಗತ್ತೆ ಅದಕ್ಕೆ ಅಂತ ನನ್ನ ವಾದ. ಸೊ ಆತರ ಇಲ್ಲಿ ನನ್ನ ಆಯಸ್ಸಿನ ಅರ್ಧ ಭಾಗ ನಾನು ಬೆಂಗಳೂರಲ್ಲಿ ಕಳೆದಿದ್ದೀನಿ. 20 ವರ್ಷ ಅಲ್ಲಿದ್ದೀನಿ, 20 ವರ್ಷ ಇಲ್ಲಿದ್ದೀನಿ. ಸೊ ಬೆಂಗಳೂರು ನನ್ನ ಸಿಟಿ, ನನ್ನ ಮಾತೃಭೂಮಿ ಅದು ಬಾಗಲಕೋಟೆ. ಫ್ಯಾಂಟಾಸ್ಟಿಕ್ ಸರ್. ಯಾಕಂದ್ರೆ ನೀವು ಮಾತಾಡ್ತಿದ್ರೆ ಆ ಶೈಲಿ ಅದ್ಭುತವಾಗಿದೆ. ಥ್ಯಾಂಕ್ ಯು. ಇಟ್ಸ್ ಸೌಂಡಿಂಗ್ ಇಸ್ ಸೋ ಸ್ವೀಟ್. ಆಕ್ಚುಲಿ ನನ್ಗೆ ಅದು ಒಂಥರ ಖುಷಿ ಆಗತ್ತೆ ಮಾತಾಡೋದ. ಕೆಲವ್ರು ನಂಗೂ ಸಿಗ್ತಾ ಇರ್ತಾರೆ, ಹುಬ್ಳಿ ಕಡೆಯವರೆಲ್ಲ ನೋಡು, ಅವ್ರು ಹೇಳ್ತಿರ್ತಾರೆ, ಸರ್ ನೀವು ಒಂಥರ ಡಿಫ್ರೆಂಟ್ ಆಗಿ ಮಾತಾಡ್ತೀರ. ನಾನು ಏನ್ ಮಾಡೋದು ಗುರು, ಬೆಂಗಳೂರು ಬೆಳೆದಿದ್ದೀನಿ, ಮಿಕ್ಸ್ಡ್ ಕಲ್ಚರ್ ಇಲ್ಲಿ ಓದಿರೋದು ಪ್ರೈವೇಟ್ ಸ್ಕೂಲ್ಸ್, ಸೊ ಇಂಗ್ಲಿಷ್ ಸ್ವಲ್ಪ ಜಾಸ್ತಿ ಬಂದ್ಬಿಡ್ತದೆ. ಇಲ್ಲ, ನಮ್ದು ಉತ್ತರ ಕರ್ನಾಟಕದವ್ರದ್ದು ಅಂತ ಹೇಳ್ತೀನಿ. ನಾವು ಬುದ್ಧಿಯಿಂದ ಮಾತಾಡಲ್ಲ, ಮನಸ್ಸಿಂದ ಮಾತಾಡ್ತೀವಿ, ಹೃದಯದಿಂದ ಮಾತಾಡ್ತೀವಿ. ಆಮೇಲೆ ನಮ್ ಕೋಪನೂ ಹಂಗೆ ಬರುತ್ತೆ, ಪ್ರೀತಿನೂ ಹಂಗೆ ಬರುತ್ತೆ. ನೀವು ಉತ್ತರ ಕರ್ನಾಟಕದ ಏನಾದ್ರೂ ಮಾತು ಬಿಟ್ರೆ ಸಾಯೋವರೆಗೂ ಮಾತಾಡಲ್ಲ ನಿಮ್ ಜೊತೆಗೆ. ಅವ್ನು ನಿಮ್ ಜೊತೆ ಒಂದು ಕೆಡಿಸ್ಕೊಂಡ್ಬಿಟ್ಟು ನಿಮ್ ಜೊತೆ ನಾನು ಮಾತಾಡಲ್ಲ ಅಂತ ಹೇಳಿದ್ರೆ ಸಾಯೋ ತನಕ ಅವ್ನು ನಿಮ್ ಜೊತೆ ಮಾತಾಡಲ್ಲ. ಬೇಕಾದ್ರೆ ಸತ್ತಾಗ ಬಂದ್ಬಿಟ್ಟು ಕಣ್ಣೀರ್ ಹಾಕ್ತಾನ ಅವ್ನು. ಆತರದವನು ಅಂದ್ರೆ ಅದು ನಮ್ದು ಆತರ ಎಮೋಷನಲ್ ಎಕ್ಸ್ಟ್ರೀಮ್ ಮನಸ್ಥಿತಿಗಳು. ಸೊ ಅದೊಂಥರ ಬೇರೆ ತರ ಅದು. ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವರು ಇದ್ರ ಬಗ್ಗೆ ಒಂದ್ಸಲ ಹೇಳ್ತಾರೆ, ಅಂದ್ರೆ ಆ ಕಡೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ ಸಾಯೋವರೆಗೂ ಬಿಡಲ್ಲ ನಿಮ್ನವ್ರು. ಹೌದೌದು. ಅಂದ್ರೆ ಅವ್ರು ಒಬ್ಬ ಸಿನಿಮಾ ಸ್ಟಾರ್ ಬಂದ್ರೆ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಲ್ಲ, ಅಂದ್ರೆ ಬಹಳ ಕಷ್ಟ ಆಗತ್ತೆ ಅಲ್ಲಿ. ಇನ್ಫ್ಯಾಕ್ಟ್ ನಾವು ಸೀರಿಯಲ್ ಪೀಕ್ ಇದ್ದಾಗ, ಸೀರಿಯಲ್ ಇವೆಂಟ್ ಗಳು ಮಾಡಕ್ ಹೋದಾಗ ಎಲ್ಲ ನಾನು ಎಷ್ಟೋ ಸಲ ನಾನು ಅಲ್ಲಿ ಒಂದಂತ ಹೇಳ್ಕೊಂಡಿಲ್ಲ ಗೊತ್ತಾ. ಅಂದ್ರೆ ಕೆಲವು ಸಲ ಅದು ತುಂಬಾ ಇದಾಗ್ಬಿಡುತ್ತದು. ಹಿಂಗಾಗಿ ಎಲ್ರಿಗೂ ಗೊತ್ತಿದೆ, ಓಕೆ. ಬಟ್ ನಮ್ಮ ಜನರ ಪ್ರೀತಿ ಇದೆಯಲ್ಲ, ಅದ್ಭುತವಾದ ಎಕ್ಸ್ಟ್ರೀಮ್ ಪ್ರೀತಿ ಇರ್ಬೇಕು ಸರ್. ನೋಡಿ, ಬಾಗಲಕೋಟೆ ಅವರು ಉತ್ತರ ಕಡೆ ಇರುವಂತ ಕರ್ನಾಟಕದವರು, ಅವ್ರು ಈಗ ತಾನೇ ಹೇಳಿದ್ರು, ನಮಗೂ ಬಾಯಿ ಬಂದ್ಬಿಡುತ್ತೆ ಗುರು, ತಪ್ಪು ತಿಳ್ಕೊಂಬೇಡಿ. ನಿಮ್ಮ ಪ್ರೀತಿ ಹೆಚ್ಚಾಗಿ ತೋರಿಸಿ ಇವ್ರಿಗೆ. ಯಾಕಂದ್ರೆ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಕಷ್ಟಪಟ್ಟು ನಿಂತ್ಕೊಳ್ಳೋದಿದೆಯಲ್ಲ, ಅದು ಡಾಂಟಿಂಗ್ ಟಾಸ್ಕ್ ಅಂತೀನಿ ನಾನು. ತುಂಬಾ ಕಷ್ಟದ ಕೆಲಸ ಅದು. ಅಂಥದ್ರಲ್ಲೂ ಅವರು ಸೀರಿಯಲ್ಗಳೆಲ್ಲ ಮಾಡಿ ಈಗ ಸಿನಿಮಾ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಶಿವನ ಹೆಸರು ಇಟ್ಕೊಂಡು ಬಂದವರು. ಸೊ ಇಟ್ ಇಸ್ ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಫಾರ್ ಫೈನಲಿ ಗೆಟಿಂಗ್ ಇನ್ ಟು ಸಿನಿಮಾ ಸರ್. ಆಸ್ ಅ ಫಿಲ್ಮ್ ಮೇಕರ್ ಮೈ ಸೆಲ್ಫ್, ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯುವರ್ ಸಿನಿಮಾ ಇಸ್ ರಿಲೀಸಿಂಗ್. ಥ್ಯಾಂಕ್ ಯು. ಸೊ ಓಕೆ, ನೌ ಲೆಟ್ಸ್ ಸ್ಟಾರ್ಟ್ ವಿತ್ ಯುವರ್ ಸಿನಿಮಾ. ಯಾಕೆ ಈ ಟೈಟ್ಲು ನಿಮ್ ಸಿನಿಮಾಗೆ? ಈ ಕತೆಗೆ ಸೂಟ್ ಆಗೋ ಟೈಟ್ಲ್ ಹುಡುಕ್ತಾ ಇದ್ವಿ 2-3 ತಿಂಗಳಿಂದ ಟೀಮ್ ಎಲ್ಲ. ಅಂದ್ರೆ ಒಂದು ನಮ್ದು ಟೀಮ್ ಒಂದು ಗ್ರೂಪ್ ಇರುತ್ತಲ್ಲ, ಸ್ಕ್ರೀನ್ ಪ್ಲೇ ಟೀಮ್ ಒಂದು ಗ್ರೂಪ್ ಮಾಡ್ಕೊಂಡಿರ್ತೀವಿ. ಏನೋ ಒಂದು ಅನ್ಸಾಗ ಈ ಟೈಟ್ಲ್ ಇಡ್ಬೋದಾ, ಈ ಟೈಟ್ಲ್ ಇಡ್ಬೋದಾ, ಸುಮ್ಮನೆ ಚರ್ಚೆಗಳಲ್ಲಿ ಯಾವ್ದೋ ಒಂದು ಇಂಗ್ಲಿಷ್ ಟೈಟ್ಲ್ ಬರುತ್ತೆ, ಇನ್ನೊಂದು ಕನ್ನಡ ಬರುತ್ತೆ, ಯಾವ್ದೋ ಸಂಸ್ಕೃತ. ಸರ್ ಇದು ತುಂಬಾ ಇದಾಗ್ಬಿಡುತ್ತೆ ಸರ್, ಬೇಡ ಸರ್, ತುಂಬಾ ಗ್ರಾಂತಿಕ ಆಗುತ್ತೆ, ಇದು ಹಂಗಾಗ ಚರ್ಚೆಗಳಾಗೋದು. ಏನಂದ್ರೆ ಇದಕ್ಕೆ ಹೊಡಿತಾ ಇಲ್ವಲ್ಲಪ್ಪ, ಏನು ಸೆಟ್ ಆಗ್ತಾ ಇಲ್ಲ, ಈ ಕತೆಗೆ ಸೆಟ್ ಆಗ್ಬೇಕು, ನಮ್ಮೊಂದು ಪ್ರಾಪರ್ ಕೂಡ್ಬೇಕದು. ಏನೋ ಒಂದು ಹೆಸರು ಇಡಕ್ಕಾಗಲ್ಲ, ಕಮರ್ಷಿಯಲ್ ಸಿನಿಮಾಗೆ ಇಟ್ಬಿಡ್ಬೋದು, ಏನೋ ಒಂದು ಹೆಸರು ಇಟ್ಬಿಡ್ಬೋದು ಅಂತ ಹೊಡೆದಾಗ ಏನ್ ಮಾಡ್ಬೇಕು ಅಂತ ರಾತ್ರಿ ಒಂದಿನ ಮಲ್ಕೊಂಡಿದೀನಿ. ಎಲ್ಲೋ ಜೋಗಪ್ಪ ಜನಪದ ಸಾಂಗ್ ಬರ್ತಾ ಇತ್ತು, ಜನಪದ ಹಾಡು ಬರ್ತಾ ಇತ್ತು, ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತಲ್ಲ. ನಾನು ಯಾವ್ದೋ ಭಾವಗೀತೆಗಳನ್ನ ಕೇಳ್ಕೊಂಡು ಕೂತಿದ್ದೆ, ಅದು ಬಂತು, ಅದನ್ನು ಕೇಳಿಸ್ಕೊಂಡೆ, ಸುಮ್ಮನೆ ಕೇಳಿಸ್ಕೊಂಡು ಮಲಗಿದೆ ನಾನು. ನೆಕ್ಸ್ಟ್ ಡೇ ಎಲ್ಲ ವಿಜಯನಗರ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೆ, FM ಅಲ್ಲಿ ಜೋಗಿ ಸಾಂಗ್ ಬರ್ತಾ ಇತ್ತು. ನನಗೆ ರಾತ್ರಿ ನೆನಪು ಇದೆರಡು ಕನೆಕ್ಟ್ ಆಯ್ತು. ವೈಬ್ ನಾನು ನಮ್ಮ ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕಿದೆ, ಎಲ್ಲೋ ಜೋಗಪ್ಪ ನೀನ್ ಅರಮನೆ ಹೆಂಗಿರುತ್ತೆ, ನಮ್ಮ ಸಿನಿಮಾ ಪರ್ಫೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಇದು ಹುಡುಕಾಟದ ಕತೆ. ಒಬ್ಬ ಹುಡುಗ ಸೌತ್ ಇಂದ ಪೂರ್ತಿ ಎಕ್ಸ್ಟ್ರೀಮ್ ಹಿಮಾಲಯ ತನಕ ಹೋಗ್ತಾನೆ, ಏನೋ ಒಂದು ಹುಡ್ಕೊಂಡು ಹೋಗ್ತಾನೆ ಅಂದ್ರೆ ಅವನೇನೋ ಹುಡುಕ್ತಾ ಇದ್ದಾನೆ. ಅವನೇ ಯಾಕೆ ಜೋಗಿ ಅಂತ, ನಾವು ಜೋಗಿ ಜಂಗಮ ಜೋಗಯ್ಯ ಅಂತ ಟ್ರೀಟ್ ಮಾಡಬಾರ್ದು ಅವನ್ನ ಅಂತ ಅನ್ಕೊಂಡು ಕೇಳ್ದ. ಸರ್ ಆಫ್ಟರ್ ಟೈಟಲ್ ಇರಲ್ಲ ಇದು ಅಂತ ಹೇಳಿದ್ರು. ಯಾಕೆ ಇರಲ್ಲ ಅಂತ, ಸರ್ ರಿಜಿಸ್ಟರ್ ಮಾಡಿಸ್ಬಿಟ್ಟಿರ್ತಾರೆ ಯಾರು ಅಂತ. ನೆಕ್ಸ್ಟ್ ಡೇ ಯಾರಿಗೂ ಹತ್ರ ಹೇಳಕ್ ಹೋಗ್ಬೇಡಿ, ನೆಕ್ಸ್ಟ್ ಡೇ ಒಬ್ಬ ಹುಡುಗನ ಚಂಬರ್ ಕಳಿಸ್ತೇನೆ ನಾನು, ಮಗ ಅಲ್ಲಿ ಹೋಗಿ ಕೇಳಪ್ಪ ನೀವು ಅಂತ. ಅವ್ನು ನಮ್ಮ ಹುಡುಗ ಹೋಗಿ ಕೇಳ್ದ,
ಸರ್ ರಿಜಿಸ್ಟರ್ ಆಗಿಲ್ವಂತೆ ಅಂತ ಸರ್. ನೀನ್ ಅಲ್ಲೇ ಇರು ಫಸ್ಟ್, ಬರ್ಬೇಡ ನೀನು, ಒಂದ್ ಫಾರ್ಮ್ ತಗೊಂಡ್ ಫಿಲ್ ಮಾಡು ಅಂದ್ಬಿಟ್ಟು ನನ್ನ ಫ್ರೆಂಡ್ದು ನಮ್ಮ ಹೀರೋ ಇದನ್ನಲ್ಲ ಅವ್ರದ್ದು ಕಂಬಳಿವಾಳ ಟೀಮ್ದು ಒಂದು ಬ್ಯಾನರ್ ಅಲ್ಲಿ ಅವ್ರ ಪ್ರೊಡ್ಯೂಸರ್ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ಟೆ ನಾನು. ರಿಜಿಸ್ಟರ್ ಆಗ್ಬಿಡ್ಲಿ ಫಸ್ಟ್ ಅಂತ. ಆಮೇಲೆ ಅವ್ರ ಒಂದು NOC ಕೊಟ್ಟರೆ ನಮಗ್ ಬಂತದ ಆಕ್ಚುಲಿ. ಅಂದ್ರೆ ಅವಾಗಿನ್ನು ನಮ್ ಬ್ಯಾನರ್ ರಿಜಿಸ್ಟರ್ ಆಗಿರ್ಲ ಚೇಂಬರ್ ಅಲ್ಲಿ, ಇರ್ಲಿ ಅಂತ ಮಾಡ್ಕೊಂಡಿವಿ. ಅಷ್ಟಾದ್ರೂ ಈಗೇನೋ ಹೇಳ್ತಾರೆ ಚೇಂಬರ್ ಅಲ್ಲಿ ರಿಜಿಸ್ಟರ್ ಆಗಿದ್ರು ಸಹಿತ ಚಾನಲ್ ಇದು ಹೆಸರು ಪರ್ಮನೆಂಟ್ ಅಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಸೆನ್ಸರ್ ಆದ್ರೆ ಮಾತ್ರ ಯಾರು ಸೆನ್ಸರ್ ಮೊದಲು ಮಾಡಿಸ್ತಾರೋ ಅವ್ರಿಗೆ ಅದು ಟೈಟ್ಲ್ ಹೋಗುತ್ತೆ. ಅಂದ್ರೆ ತುಂಬಾ ಚೇಂಬರ್ ಗಳಾಗಿ ಸಮಸ್ಯೆಗಳಾಗಿದೆ. ಬಟ್ ನಾವೇನ್ ಅನ್ಕೋತೀವಿ ರಿಜಿಸ್ಟರ್ ಆಗಿದೆ ಬಿಡು ಅಂತ ಇರ್ತೀವಿ, ಬಟ್ ಅದು ಹೇಳಕ್ ಆಗಲ್ಲ, ಆ ತರದ ಪರಿಸ್ಥಿತಿ ಇದೆ. ಹಿಂಗಾಗಿ ಆ ಟೈಟಲ್ ಸಿಕ್ತು. ಆಮೇಲೆ ಒಂದ್ ಪೋಸ್ಟರ್ ಜೋಗಿ ಪ್ರೇಮ್ ಸರ್ ಹತ್ರ ಬಿಡುಗಡೆ ಮಾಡಿಸಿದ್ವಿ. ಅವರು ಖುಷಿ ಪಟ್ರು, ಸರ್ ನಿಮ್ ಟೈಟಲ್ ಇದು, ನನಗೆ ಗೊತ್ತಾಗಿಲ್ಲ ಇದು ಇಡ್ಬೇಕಂತ, ಹೆಂಗ್ ಸಿಕ್ಬಿಡ್ತೀನಿ ನಿಮ್ಗೆ ಅಂತ. ಸರ್ ಸಿಕ್ತು ಸರ್ ಅಂತ ಹೇಳಿದ್ರು. ನನ್ಗೆ ಗೊತ್ತಾಗಿದೆ, ರಿಜಿಸ್ಟರ್ ಮಾಡ್ಬಿಡ್ತೀನಿ, ನನಗೆ ಐಡಿಯಾನೇ ಬಂದಿಲ್ಲ ನೋಡಿ ಅಂತೆಲ್ಲ ಅಂದ್ರು. ಆಮೇಲೆ ಒಂದು ಪೋಸ್ಟರ್ ರಿಲೀಸ್ ಮಾಡ್ಕೊಟ್ರು, ತುಂಬಾ ಫುಟೇಜ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ರು. ಅದೆಲ್ಲ ಆಯ್ತು. ಸೊ ಆತರ ಒಂದು ಹುಡುಕಾಟದ ಕತೆ ಆಗಿರೋದ್ರಿಂದ ಎಲ್ಲೋ ಜೋಗಪ್ಪ ನಿನ್ನ ಮನೆ. ಜೋಗಪ್ಪ ಅಂದ್ರೆ ಜೋಳಗೆ ಹಾಕೊಂಡು ಹೋಗೋನು. ಈಗಿನ ಕಾಲದ ಜೋಳಗೆ ಅಂದ್ರೆ ಬ್ಯಾಕ್ ಪ್ಯಾಕ್, ಅದು ಜೋಳಗೆ ಅನ್ನೋದು ಎಲ್ಲ ತುಂಬಿಕೊಂಡಿರ್ತೀವಿ ಅದ್ರಲ್ಲಿ. ಹಳೆ ಕಾಲದ ಜೋಗಿಗೂ ಈ ಕಾಲದ ಹುಡುಗನಿಗೂ ಏನೋ ಡಿಫ್ರೆನ್ಸ್ ಇಲ್ಲ. ಅವ್ನು ಹುಡುಕಾಡ್ತಾ ಹೋಗ್ತಿದ್ದಾನೆ, ಅವನ್ನ ಆ ತರ ಟ್ರೀಟ್ ಮಾಡಿದೀವಿ ಅಷ್ಟೇ. ಏನಂದ್ರೆ ಇವ್ರು ಮಾತಾಡ್ತಾ ಇದ್ರೆ ಸಖತ್ ಇಷ್ಟ ಆಗತ್ತೆ ಗುರು. ಅದ್ ನೋಡ, ಅದ್ ಜೋಳಿಗೆ ಬ್ಯಾಕ್ ಪ್ಯಾಕ್ ಹೆಂಗೆ ಅದನ್ನ ಸಿಂಕ್ ಮಾಡ್ತಿದಾರೆ ಒಂದು ಇದಂತ. ಒಂದು ನೆಕ್ಸ್ಟ್ ಪ್ರಶ್ನೆ ಹೋಗಕ್ ಮುಂಚೆ ಒಂದು ಹೇಳ್ತೀನಿ. ಈ ಸಿನಿಮಾದ ಟ್ರೈಲರ್ ನೋಡಿದೆ, ಐ ಟೆಲ್ ಯು, ಬ್ಯೂಟಿಫುಲ್ ನರೇಟೆಡ್ ಟ್ರೈಲರ್ ಅನಿಸ್ತು ನನಗೆ. ಅಂದರೆ ಎಲ್ಲ ಎಲಿಮೆಂಟ್ಸ್ ಇದೆ ಅದರಲ್ಲಿ. ದ ವೇ ದ ಜರ್ನಿ ನಡೆಯೋದು ಆ್ಯಂಡ್ ಕೆಲವೊಂದು ಎಲಿಮೆಂಟ್ ನೀವು ಟ್ರೈಲರ್ ನೋಡಿ, ಇದ್ರದ್ದು ಎಲ್ಲೋ ಜೋಗಪ್ಪ ನೀನ್ ಅರಮನೆ ಕನ್ನಡ ಸಿನಿಮಾ ಟ್ರೈಲರ್ ಅಂತ ಹಾಕಿ ಬರುತ್ತೆ. ಯು ಶುಡ್ ಸಿ ಇಟ್. ನನಗೆ ಅವ್ರ ಹತ್ರ ಒಂದು 2-3 ಎಲಿಮೆಂಟ್ ಡಿಸ್ಕಸ್ ಮಾಡ್ಬಿಟ್ಟೆ. ಸರ್ ಇದೆಲ್ಲ ಇವತ್ತಿನ ಜನ್ರೇಷನ್ಗೆ ಬೇಕು ಸರ್, ಇದು ಆಸ್ ಅ ಫಿಲ್ಮ್ ಮೇಕರ್ ನಂಗೆ ಅರ್ಥ ಆಯಿತು, ನಾನು ಕೇಳಿದೆ, ಅವ್ರು ಅದ್ರ ಉತ್ತರ ಕೊಟ್ಟಿದ್ದಾರೆ. ಬಟ್ ನೀವು ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಈ ಸಿನಿಮಾ ನೋಡ್ಬೇಕು, ಯಾಕಂದರೆ ಒಳ್ಳೆ ಫೀಲ್ ಇದೆ ಗುರು ಟ್ರೈಲರ್ಗೆ. ಆ್ಯಂಡ್ ನನ್ನ ಪ್ರಕಾರ ಸಿನಿಮಾ ಆಸ್ ಅ ಪ್ರೊಡಕ್ಷನ್ ಆಲ್ಸೋ ದೇರ್ ಇಸ್ ಅ ಗುಡ್ ಪ್ರೊಡಕ್ಷನ್ ವ್ಯಾಲ್ಯೂ. ಟ್ರೈಲರಲ್ಲಿ ಗೊತ್ತಾಗುತ್ತೆ ನಿಮಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಟೈಮ್ ಇತ್ತು ನಾವೆಲ್ಲ ಒಂದು ಗೋಡೆ ಮೇಲಿರೋ ಪೋಸ್ಟ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ವಿ, ಈ ಸಿನಿಮಾ ನೋಡೋಣ ಗುರು ಅಂತ ಹೇಳ್ಬಿಟ್ಟು. ಇವತ್ತು ಹಲವಾರು ವಿಷಯಗಳಿದೆ. ಆ ಟ್ರೈಲರ್ಗೆ ಯಾರೋ ರಿವ್ಯೂ ಮಾಡಬೇಕು, ಆತ ಏನು ಹೇಳ್ತಾನೋ ಕೇಳ್ಕೊಂಡು ಅದೆಲ್ಲ ಮಾಡಬೇಡಿ. ಪ್ರೊಡಕ್ಷನ್ ವ್ಯಾಲ್ಯೂ ಅಷ್ಟೇ ಚೆನ್ನಾಗಿದೆ. ನೀವು ಜಡ್ಜ್ಮೆಂಟ್ ತಗೊಳ್ಳಿ. ಇವಾಗ ನಾನೇನು ಹೇಳ್ತಿದ್ದೀನಿ, ಇಟ್ಸ್ ಮೈ ಒಪಿನಿಯನ್. ಆ ಥರ ನೀವು ನೋಡಿದಾಗ ನಿಮ್ಗೊಂದು ಒಪಿನಿಯನ್ ಬರುತ್ತೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ, ಯಾಕಂದರೆ ಅಷ್ಟೇ ಚೆನ್ನಾಗಿದೆ. ಓಕೆ, ಈಗ ನಾನು ನೆಕ್ಸ್ಟ್ ಪ್ರಶ್ನೆ ಸರ್, ಈ ಒಂದು ಕಾನ್ಸೆಪ್ಟ್ ನಿಮಗೆ ಯಾವ ಥರ ಹೊಳಿತಿದ್ದು? ಒಂದು ಬೇರೆ ಸ್ಕ್ರಿಪ್ಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ, ಸ್ವಲ್ಪ ಬೇರೆ ಥರ ಸಿನಿಮಾ ಅದು. ಅದರಲ್ಲಿ ಒಂದು 8-10 ಮಕ್ಕಳು ಇರ್ತಾರೆ ಕಥೆನಲ್ಲಿ. ಮೇಜರ್ ಅಂದ್ರೆ ಹೀರೋ ಜೊತೆಗೆ 8-10 ಮಕ್ಕಳದೇನೋ ಒಂದು ಬ್ಲಾಕ್ ಬರ್ತಾ ಇತ್ತು. ಒಂದು 20 ದಿನ ಮಕ್ಕಳು ಶೂಟ್ ಇತ್ತು. ಮಕ್ಕಳು ಅಂದ್ರೆ ನಮ್ಗೆ ಹಾಲಿಡೇಸ್ ಅಲ್ಲಿ ಹಿಡಿಬೇಕು, ಬೇರೆ ಟೈಮಲ್ಲಿ ಸಿಗಲ್ಲ, ಸ್ಕೂಲ್ ಇರುತ್ತೆ. ಅದು ಒಂದು 15 ದಿನ ಶೂಟ್ ಇದೆ ಅವ್ರದ್ದು. 15 ದಿನ ಎಲ್ಲ ಸಿಗೋದೇ ಇಲ್ಲ. ಅದು ಜನವರಿಲಿ ಶುರು ಮಾಡಿದ್ವಿ ಸ್ಕ್ರಿಪ್ಟ್. ಅದು ಮೇ ಆದ್ರೂ ಫೈನಲ್ ಆಗ್ತಿರ್ಲಿಲ್ಲ ನಮ್ಗೆ. ಅಂದ್ರೆ ಸಮ್ಮರ್ ಹಾಲಿಡೇ ಮುಗಿಯಕ್ ಬಂತು. ಬೇಡ ಸ್ಕ್ರಿಪ್ಟ್ ತೆಗೆದಿರೋಣ, ಇದನ್ನ ನೆಕ್ಸ್ಟ್ ಮಾಡ್ಬೋದು, ಇದನ್ನ ಪ್ಲಾನ್ ದಾಗ ಮಾಡ್ಬೇಕು, ಇದನ್ನ ಅಂದ್ಬೇಡ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇಮಿಡಿಯೇಟ್ ಒಂದು ಶುರು ಮಾಡ್ಬೇಕಲ್ಲ ಅಂತ ಒಂದು ಕತೆ ಶುರು ಮಾಡಿದ್ವಿ. ನಿಮ್ಮ ಇಸ್ ದಿಸ್ ಯುವರ್ ಓನ್ ಪ್ರೊಡಕ್ಷನ್, ನೀವೇ ಪ್ರೊಡ್ಯೂಸ್ ಮಾಡಿರೋದಾ? ಎಸ್, ಇಲ್ಲ ಪ್ರೊಡ್ಯೂಸ್ ನಾನಲ್ಲ, ಅದು ಪ್ರೊಡ್ಯೂಸ್ ನಾನು, ಒನ್ ಆಫ್ ದಿ ಪ್ರೊಡ್ಯೂಸರ್ ನಾನು. ನಮ್ಮ ಪವನ್ ಸಿಮಿಕೇರಿ ನನ್ನ ಫ್ರೆಂಡ್ ಇದ್ದಾರೆ, ಮೈ ಚೈಲ್ಡ್ಹುಡ್ ಫ್ರೆಂಡ್, ಇಬ್ರು ಕ್ಲಾಸ್ಮೇಟ್ಸ್. ಅವ್ರು ಬಾಗಲಕೋಟೆಯಲ್ಲಿ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಸೊ ಅವರು ನಾವಿಬ್ರು ತುಂಬಾ ಬಾರಿ ಕ್ಲೋಸ್ ಫ್ರೆಂಡ್ಸ್. ಸಿನಿಮಾ ಮಾಡೋಣ ಅಂತ ಅವನು ಹೇಳ್ತಾ ಇದ್ದೆ, ನಾನು ಮಾಡೋಣ ಅಂತ 16 ಹಂಗೆ ಮಾತಾಡ್ಕೊಂಡು ಬರ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಹ್ಯಾಟ್ಸ್ ಆಫ್ ಸರ್, ಯಾಕಂದ್ರೆ ಸುಮಾರು ಜನ ಈ ತರ ಥಿಂಕ್ ಮಾಡೋದಿಲ್ಲ. ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡಿದಿರಲ್ಲ, ಇಟ್ಸ್ ವೆರಿ ಚಾಲೆಂಜಿಂಗ್. ಇವಾಗಿರೋ ಪರಿಸ್ಥಿತಿಯಲ್ಲಿ ಸಿನಿಮಾನ ಬೇಡ ಗುರು, ಹೊಸ ಬೇಡ ಅನ್ನೋರೇ ಜಾಸ್ತಿ. ಅಂತದ್ರಲ್ಲಿ ಆ ಪ್ಯಾಷನ್ ಇಟ್ಕೊಂಡಿದ್ದೀರ ನೋಡಿ, ಅದು ಫ್ರೆಂಡ್ಸ್ ಆಗಿ ನಾವು ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ. ದಟ್ಸ್ ವೇರ್ ಯು ಅಲೋಕೇಟೆಡ್ ದಿಸ್ ಥಿಂಗ್. ಇದೊಂದು ಬಜೆಟ್ ಆಗಿ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ. ಯಾ, ಡೆಫಿನೆಟ್ಲಿ. ಅದೇನಾಯ್ತಂದ್ರೆ ಅಲ್ಲಿ ಅವನು ಒಂದು ಪ್ಯಾಷನೇಟ್ ಆಗಿದೆ, ಅವನ ಬಿಸ್ನೆಸ್ ಅನ್ನು ತುಂಬಾ ಪ್ಯಾಷನ್ ಇಂದ ಮಾಡ್ತಾನೆ. ಅಂದ್ರೆ ಒಂದ್ ಸಿನಿಮಾ ಮಾಡ್ಬಿಟ್ಟು ಈ ಲಾಸ್ ಆಯ್ತು ಅಂತ ಹೋಗೋರು, ಲಾಭ ಆಯ್ತು ಅಂತ ಬರೋರು, ಆ ತರದ ಮೈಂಡ್ ಸೆಟ್ ಅವ್ರಲ್ಲ ನಾವು. ವಾಟ್ ಎವರ್ ನಾವ್ ಇರ್ಬೇಕು ಅಂತ ಕೆಲ್ಸಗಳು ಮಾಡ್ಬೇಕು ಅಂತ ಬಂದಿರೋರು. ಸೊ ಆ ಕ್ಲಾರಿಟಿ ತುಂಬಾ ಇಟ್ಕೊಂಡಿದೀವಿ. ಸೊ ನಮ್ದೊಂದು ಬಜೆಟ್ ಇದೆ, ಹಿಂಗೊಂದು ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಕತೆ ಶುರು ಮಾಡಿದ್ವಿ. ಹಿಂಗ್ ಅದೇನೋ ಚೇಂಜ್ ಆಗ್ತಾ ಇತ್ತು. ಎಲ್ಲ ಒಂದ್ ಕಡೆ ಒಂದು ಆಲ್ ಕಮಿಷ್ ನಾವೆಲ್ ಇನ್ಸ್ಪಿರೇಷನ್, ಮತ್ತೇನೊಂದು ಇನ್ಸ್ಪಿರೇಷನ್, ಹಿಂಗ್ ಮಾಡಿ. ಯಾಕಂದ್ರೆ ನನ್ನ ಕತೆ ಅಂತ ಹೇಳ್ಕೊಳಕ್ ಆಗೋದೇ ಇಲ್ಲ ಸರ್ ಲೈಫಲ್ಲಿ. ನಮ್ದೇನು ಕತೆ ಇಲ್ವೇ ಇಲ್ಲ ಆಕ್ಚುಲಿ. ನಾನ್ ಕತೆ ಮಾಡಿದೆ ಅಂತ ಹೇಳೋ ಹಂಗೆ ಇಲ್ಲ. ನಾನು ಹುಟ್ಟೋಕ್ಕಿಂತ ಮುಂಚೆನೂ ಪ್ರಪಂಚ ಇರುತ್ತೆ, ನಾನು ಹೋದ್ಮೇಲೂ ಪ್ರಪಂಚ ಇರುತ್ತೆ. ನನ್ ಮಧ್ಯದಲ್ಲಿ ನೋಡಿದ್ದನ್ನ ತಿಳ್ಕೊಂಡಿದ್ದನ್ನ ಕಂಡಿದ್ದನ್ನ ಕೇಳಿದ್ದನ್ನೇ ನನ್ ಕತೆಯಾಗಿ ಮಾಡಕ್ ಸಾಧ್ಯ. ಒಬ್ಬ ರೈಟರ್ ಕೂಡ ಅವ್ನ ಅನುಭವನೇ ಬರೀಬೇಕಲ್ಲ. ಅವನೇನು ಹುಟ್ಸಲ್ಲ, ಅವ್ನು ಹುಟ್ಸಿದೀನಿ ಅಂತ ಅನ್ಕೊಂಡ್ರೆ ಅದೆಲ್ಲೋ ಒಂದ್ ಕಡೆ ಇನ್ಸ್ಪೈರ್ ಆಗಿ ಹುಡ್ಸಿದ್ದಾನೆ. ಅದ್ ಹೇಳ್ತಾರಲ್ಲ, ದೀಪದಿಂದ ದೀಪ ಹುಟ್ಟುತ್ತೆ ಅಂತ. ದೀಪ ಇಲ್ವೇ ಇಲ್ಲ, ದೀಪ ಹುಟ್ಟಿರುತ್ತೆ ಆಲ್ರೆಡಿ, ಅದನ್ನ ಅಂಟಿಸ್ಕೊಂಡು ಹೋಗ್ತೀವಿ. ಸೊ ದಟ್ ಈಸ್ ಹೌ ಸ್ಟೋರೀಸ್ ಇದಾಗುತ್ತೆ. ಒಂದ್ ಪಾಯಿಂಟ್ ಇಟ್ಕೊಂಡು ನಾವೇನೋ ಡೆವಲಪ್ ಮಾಡ್ತಾ ಶುರು ಮಾಡ್ತಾ ಇದ್ದೇನೆ, ಹಿಂಗಾಗತ್ತೆ. ಅದಕ್ಕೆ ಯಾವ್ದೋ ರೆಫರೆನ್ಸ್ ಪಿಕ್ಚರ್ ಹೇಳ್ತಾರೆ, ಈ ತರದ ಅಲ್ಲಿ ಬಂದಿದೆ ಅಂತ ಹೇಳ್ತಾರೆ, ಅದು ಬೇಡ ಅಂತ ತೆಗೆದಾಗ್ತದೆ. ಈ ತರ ಕತೆ ಆಗ್ತಾ ಹೋಗುತ್ತೆ ಸಿನಿಮಾ ಕತೆಗಳು. ಆಮೇಲೆ ನಾವು ಕತೆ ಮಾಡಿದ್ವಿ ಅಂತ ಹೇಳ್ಕೊತೀವಿ. ದಿಸ್ ಇಸ್ ವಾಟ್ ಐ ಬಿಲೀವ್.
ಸೊ ಅಲ್ಲಿ ಒಂದ್ ಮಾಡಕ್ ಶುರು ಮಾಡಿದಾಗ ನಮ್ DOP ಒಂದು ಐಡಿಯಾ ಕೊಡ್ತಾರೆ, ನಟರಾಜ್ ಮೊದಲ ನಮ್ ಕ್ಯಾಮೆರಾಮನ್ ಅವ್ರೊಂದು ಐಡಿಯಾ ಕೊಟ್ಟಾಗ ಅದೇನೋ ಒಂದು ಡೆವಲಪ್ ಮಾಡ್ತಿರ್ತೀವಿ. ಮತ್ತೆ ನಮ್ಮ ರಾಘವೇಂದ್ರನ್ ಸ್ಕ್ರೀನ್ ಪ್ಲೇ ಟೀಮ್ ರೈಟರ್ ಇದಾರೆ, ಅವರು ನಾವು ನಮ್ಮ ವೇಣು ಅಂತಿದ್ದಾನೆ, ನಾನು ಅಂತ 5-6 ಜನ ಇದೀವಿ ನಾವು ಟೀಮ್. ಅಂದ್ರೆ ಪ್ರಾಪರ್ ಆಗಿ ಸ್ಕ್ರಿಪ್ಟ್ ಮಾಡ್ತೀವಿ ನಾವು. ಬೇರೆ ಅರ್ಥ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಹೈವಾದನ ಅಲ್ಲ ನಮ್ದು. ಸೂಪರ್ ಇದು ಅಲ್ವಾ ಸರ್ 250-300 ಪಿಕ್ಚರ್ ರಿಲೀಸ್ ಆಗುತ್ತೆ, ಅದ್ರಲ್ಲಿ 80% ಇದೇ ಇರುತ್ತೆ. ಹುಡುಗ ಬರ್ಕೊಂಡ್ಬಿಟ್ಟಿರ್ತಾನೆ ಸ್ಕ್ರಿಪ್ಟ್, ಅವ್ನಿಗೆ ಭಯಂಕರ ಕಾನ್ಫಿಡೆನ್ಸ್ ಇದೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಚಿಕ್ಕ ಹುಡುಗ ಅವ್ನು ಚೆನ್ನಾಗೂ ಮಾಡಿರ್ತಾನೆ, ಇಲ್ಲ ಅಂತ ಹೇಳ್ತೀನಿ. ಮೋಸ್ಟ್ ಆಫ್ ದಿ ಕೇಸಸ್ ಎಲ್ಲ ಆಗುತ್ತೆ ಆತರ. ಕೊನೆಗೆ ಬಂದ ಸ್ಕ್ರಿಪ್ಟ್ ವೀಕ್ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಬಹಳ ಕಷ್ಟ ಅದು. ಅದನ್ನ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅಂದ್ರೆ ಲೈಕ್ ಮೊನ್ನೆ ಒಬ್ರು ಯಾರೋ ಪ್ರೊಡ್ಯೂಸರ್ ಸಿಕ್ಕಿದ್ರು, ಹೇಳ್ತಾ ಇದ್ದೆ ನಾನು, ಒಂದ್ ಜಾಗ ತಗೋಬೇಕಾದ್ರೆ ಒಂದ್ ಸೈಟ್ 30-40 ಸೈಟ್ ತಗೋಬೇಕಾದ್ರೆ ಲೀಗಲ್ ಒಪಿನಿಯನ್ ಅಂತ ಲಾಯರಿಗೆ ಕೊಟ್ಟು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ, ಸರ್ ಕರೆಕ್ಟ್ ಇದೆಯಾ ನೋಡಿ, ಅಕ್ಕಪಕ್ಕ ಕರೆಕ್ಟ್ ಇದೆಯಾ ನೋಡಿ, ಲೋನ್ ಇದೆಯಾ ನೋಡಿ, ಇವ್ರದೇ ಜಾಗ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಲಾಸ್ಟಿಗೆ ತಗೋತೀವಲ್ಲ, ಮೋಸ ಆಗ್ಬಿಟ್ರೆ ಅಂತ. ಒಂದು ಗಾಡಿ ತಗೋಬೇಕಾದ್ರೆ ಒಂದು 2 ವೀಲರ್ ತಗೋಬೇಕಾದ್ರೆ ಒಂದ್ 4 ಶೋರೂಮ್ 4 ಬ್ರ್ಯಾಂಡ್ ವಿಚಾರಿಸ್ತೀವಿ. ಒಂದ್ ಮೊಬೈಲ್ ತಗೋಬೇಕಾದ್ರೆ ಅಮೆಝಾನ್ ಅಲ್ಲಿ ಅಲ್ಲಿ ಏನ್ ರೇಟ್ ಇದೆ 10 ಕಡೆ ವಿಚಾರಿಸ್ಬಿಟ್ಟು ಮೊಬೈಲ್ ತಗೋತೀವಿ. ಬಟ್ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಜನ ಯೋಚನೆ ಮಾಡಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್, ಟಕ್ಕನ್ ಮಾಡ್ಬಿಡ್ತಾರೆ. ಆಮೇಲೆ ಡಿಸ್ಕಷನ್ ಕರಿಯಲ್ಲ ಸರ್. ಅಂದ್ರೆ ಡಿಸ್ಕಷನ್ ಈಗ ನಾನು ಸ್ಕ್ರಿಪ್ಟ್ ಮಾಡಿದೀನಿ, ನಾನು ನಿಮ್ಗೆ ಕರಿಬೇಕು, ನಾನು ಮಾಡಲ್ಲ ತುಂಬಾ ಜನ. ಅದು ಪ್ರಾಬ್ಲಮ್, ಏನು ಮಾಡಕ್ಕಾಗಲ್ಲ. ಬಟ್ ಕ್ವಾಲಿಟಿ ಸಿನಿಮಾಗಳು ಬರಲ್ಲ ಹಂಗಾದಾಗ. ಜನಗಳಿಗೆ ಏನಾಗ್ಬಿಡುತ್ತೆ, ಕ್ವಾಲಿಟಿ ಸಿನಿಮಾಗಳು ಬರ್ತಿಲ್ಲ ಅಂದ್ಬಿಟ್ಟು ಆಡಿಯನ್ಸ್ ಥಿಯೇಟರ್ ಕಡೆ ಬರೋದನ್ನ ಕಮ್ಮಿ ಮಾಡ್ತಾರೆ. ಅದು ಪ್ರಾಬ್ಲಮ್ ಆಗಿರೋದು. ನಾವು ಕ್ವಾಲಿಟಿ ಕೊಟ್ರೆ ಆಟೋಮೆಟಿಕ್ಲಿ ಬರುತ್ತೆ. ಅವ್ರಿಗೂ ಬೇಕು ಸರ್ ಕಂಟೆಂಟ್ ಬೇಕು, ಜನಗಳಿಗೆ ಬೇಕು, ಚಾನಲ್ ಬೇಕು, OTT ಬೇಕು, ಯೂಟ್ಯೂಬ್ ಬೇಕು, ಎಲ್ಲ ಕಡೆ ಕಂಟೆಂಟ್ ಬೇಕು. ಬಟ್ ಪ್ರಾಪರ್ ಆಗಿರೋದು ಹಾಕ್ಬೇಕು. ನಾವು ಪ್ರಾಪರ್ ಆಗಿರೋದು ಕೊಡದೆ ಬಡ್ಕೊಂಡ್ರೆ, ಬಾಯ್ ಬಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಂಗಾಗ್ತಿದೆ. ಸೊ ಇದು ಎಲ್ಲೋ ಜೋಗಪ್ಪ ಆತರ ಉಟ್ಕೊಂಡಿದ್ ಕತೆ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಒಂದು ಜರ್ನಿ ಸಿನಿಮಾ ಮಾಡೋಣ, ಒಂದ್ ದೇಶ ಸುತ್ತ ಸಿನಿಮಾ ಮಾಡೋಣ, ಮಸ್ತಾಗ ಅಲ್ಲಿ ಹಿಮಾಲಯ ಶೂಟ್ ಮಾಡ್ಬೇಕು, ರಾಜಸ್ಥಾನ್ ಶೂಟ್ ಮಾಡ್ಬೇಕು ಅಂತ ಹಿಂಗೇನೋ ಒಂದಿಷ್ಟು ಇಲ್ಲಿ ಕುತ್ಕೊಂಡೆಲ್ಲ ಹೇಳೋದು. ಇನ್ನೊಂದ್ಸಲ ಒತ್ತಿ ಹೇಳಿ ಸರ್, ಎಲ್ಲೆಲ್ಲಿ ಶೂಟ್ ಮಾಡಿದಾರೆ ನೀವು? ಅಲ್ಲ, ಶೂಟ್ ಮಾಡಿದ್ ಬೇರೆ ಇದೆ, ನಾವು ಸ್ಕ್ರಿಪ್ಟ್ ಮಾಡೋದು ಹೇಳ್ತಾ ಇದ್ದೀನಿ. ನಮ್ಮ ಆಫೀಸಿನ ಚೇರ್ ಮೇಲೆ ಕುತ್ಕೊಂಡು ಹಿಂಗ್ ರೌಂಡ್ ಟೇಬಲ್ ತರ ಕುತ್ಕೊಂಡು ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ, ಮಹಾರಾಷ್ಟ್ರ ಮಾಡ್ಬೇಕು, ಮಧ್ಯಪ್ರದೇಶ, ರಾಜಸ್ಥಾನ ಮಾಡ್ಬೇಕು, ಹಿಮಾಲಯ ಮಾಡ್ಬೇಕು, ಲಡಾಖ್ ಮಾಡ್ಬೇಕು ಅಂತ ಹೇಳೋದು ಸುಲಭ ಇದೆ. ಬಟ್ ಅಷ್ಟು ಮಾಡೋದು ಸುಲಭ ಇಲ್ಲ. ಅದು ರೆಕ್ಕಿ ಹೋದಾಗ ಗೊತ್ತಾಯ್ತು ನಮ್ಗೆ. ಅಂದ್ರೆ ನಾವು ತುಂಬಾ ಕಲ್ತಿದೀವಿ. ಈಗ ನಿಮಗೆ ನೀವು ಆಲ್ ಓವರ್ ಇಂಡಿಯಾ ಎಲ್ಲೂ ಹೋಗ್ತೀನಿ ಶೂಟಿಂಗ್ ಮಾಡ್ಬೇಕು ಅಂತ ಏನಾದ್ರು ನಿಮ್ ಶೂಟಿಂಗ್ ಇದ್ರೆ ಹೇಳಿ, ನಾನು ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀನಿ. ಬಿಕಾಸ್ ಒಂದಿಷ್ಟು ಅನುಭವಗಳಾಗ್ಬಿಟ್ಟಿದೆ, ಓಡಾಟ ಎಲ್ಲ. ಸೊ ಸ್ಕ್ರಿಪ್ಟ್ ಮಾಡಿ ಒಂದ್ ಲೆವೆಲ್ ಸ್ಕ್ರಿಪ್ಟ್ ಆದಾಗ ಒಂದ್ ರೆಕ್ಕಿ ಅಂತ ಹೋಗ್ತೀವಿ. ನಾನು, ನಮ್ಮ ಕ್ಯಾಮ್ರಾಮನ್ ನಟರಾಜ್ ಅವರು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ರೆಡ್ಡಿ ಅವರು, 3 ಜನ 19-20 ದಿನ ಟೋಟಲ್ ಹೋಗ್ತೀವಿ. ಒಂದು 12,000 ಕಿಲೋಮೀಟರ್ ಓಡಾಡ್ತೀವಿ ಎಲ್ಲ ಕಡೆ. ಒಂದು ಇಂಡಿಯಾ ಹಿಂಗೊಂದು ಪಾರ್ಟ್, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, UP, ಒಂದ್ ಸ್ವಲ್ಪ ಹಿಂಗ ಬಿಹಾರ್ ಬಾರ್ಡರ್, UP ಹಿಂಗೆಲ್ಲ ಹೋಗಿ, ಉತ್ತರಾಖಂಡ್ ಹೋಗಿ, ಮತ್ತೆ ಡೆಲ್ಲಿ, ಪಲ್ಲಿ, ರಾಜಸ್ಥಾನ್, ಹಿಮಾಚಲ್ ಹಿಂಗ್ ಹೋಗ್ಬಿಟ್ಟು ಮತ್ತೆ ಹಿಂಗ್ ಹಿಡಿದು ಹಿಂಗ್ ಕೆಳಗ್ ಬರ್ತೀವಿ. ಒಂದ್ ಸೆಂಟರ್ ಪಾರ್ಟಿ, ಒಂದ್ ಜರ್ನಿ ನೀವು ಮಾಡ್ಕೊಂಡ್ ಬರ್ತೀವಿ. ಮಾಡ್ಕೊಂಡ್ ಟ್ರಾವೆಲ್ 2 ಮಂತ್ಸ್ ಇಲ್ಲ, 20-25 ಡೇಸ್. ಹಗಲ್ ಪೂರ್ತಿ ಒಂದಿಷ್ಟು ಜಾಗ ನೋಡು, ರಾತ್ರಿ ಒಂದಿಷ್ಟು ಟ್ರಾವೆಲ್ ಮಾಡು, ಅಲ್ಲಿ ಹೋಗಿ ಒಂದ್ ಕಡೆ ಗಾಡಿ ಹಾಕು, ಮತ್ತೆ ಒಂದು ಹೋಟೆಲ್ ಸ್ಟೇ ಮಾಡ್ಕೋ, ಅಲ್ಲೊಂದಿಷ್ಟು ಲೊಕೇಶನ್ ನೋಡು, ಒಂದಿನ ಅಲ್ಲೇ ಇರು, ಮತ್ತೆ ನೆಕ್ಸ್ಟ್ ಡೇ ಹೊರಡು ಅಂತ. ಒಂದ್ ನೈಟ್ ಹೊರಟ್ರೆ ಒಂದು 500 ಕಿಲೋಮೀಟರ್ ಕವರ್ ಮಾಡ್ಬಿಡ್ತಿದ್ವಿ. ಸಾರಿ ಟು ಇಂಟರಪ್ಟ್. ಈಗ ಒಂದೊಂದು ಲೊಕೇಶನ್ ಈ ತರ ಹೋಗ್ತಿದ್ರಲ್ಲ, ಡಿಡ್ ಯು ಸ್ಟಾರ್ಟ್ ನೋಟಿಂಗ್ ಡೌನ್ ಸಮಥಿಂಗ್ ದೇರ್? ಫೋಟೋಸ್ ಏನೋ ತಗೊಳ್ಳೋದು? ಫೋಟೋಸ್ ತಗೊಂಡ್ವಿ, ಡೆಫಿನೆಟ್ಲಿ ಫೋಟೋಸ್ ತಗೊಂಡ್ವಿ. ಈ ತರ ಸೀನ್ಸ್ ನಮ್ಗೆ ಆಗತ್ತಾ ಆಗಲ್ವಾ ಅಂತ ಒಂದು ಯೋಚನೆ. ಅಂದ್ರೆ ಈಗ ನಾವು ಸರಿ, ನೀವು ನನ್ನ ದೇಶ ತೋರಿಸ್ತೀನಿ ಅಂತ ಹೊರಟ್ರೆ 100 ಪಿಕ್ಚರ್ ಮಾಡಿದ್ರೆ ನನ್ನ ದೇಶ ಮುಗಿಯಲ್ಲ, ಅಷ್ಟು ದೊಡ್ಡದು ಭಾರತ. ಹೌದು, ಅಂದ್ರೆ ಸಿನಿಮಾದಲ್ಲಿ ತೋರ್ಸಕ್ ಆಗಲ್ಲ ನಾವು, ಅಲ್ವಾ? ಒಂದ್ ಸ್ಟೇಟ್ ಅಲ್ಲಿ ಹೊರಟ್ರೆ 10 ಕಲ್ಚರ್ ಸಿಗುತ್ತೆ. ಬೆಂಗಳೂರಲ್ಲಿ 200 ಕಿಲೋಮೀಟರ್ ಚೇಂಜ್ ಆಗುತ್ತೆ. ಬೆಂಗಳೂರು ಒಂದಲ್ಲಿದೆ, ಮೈಸೂರು ಒಂದಿರುತ್ತೆ, ಚಿತ್ರದುರ್ಗ, ದಾವಣಗೆರೆ ಒಂದಾದ್ರೆ, ಉತ್ತರ ಕರ್ನಾಟಕ ಇನ್ನೊಂದಾಗುತ್ತೆ, ಬೀದರ್, ಗುಲ್ಬರ್ಗ ಮತ್ತೊಂದಾಗುತ್ತೆ. ಚಂದ ಇದು. ಅದು ನಾವು ಹೋದಾಗ್ಲೇ ಗೊತ್ತಾಗೋದು. ಸೊ ಆ ತರ ಆಯ್ತು. ಆಮೇಲೆ ನಾವು ಬಂದು ಅಲ್ಲಿಂದ ರೆಕ್ಕಿ ಮುಗಿಸ್ಕೊಂಡ್ ಬಂದು ಕುತ್ಕೊಂಡು ಇನ್ನೊಂದ್ ರೌಂಡ್ ಸ್ಕ್ರಿಪ್ಟ್ ಮಾಡಿದ್ವಿ. ನನಗಿನ್ನೂ ತೃಪ್ತಿ ಇಲ್ಲ. ಕ್ಲೈಮ್ಯಾಕ್ಸ್ ಲೊಕೇಶನ್ ನನಗೆ ಉತ್ತರಾಖಂಡ್ ಆಗಲ್ಲ, ಬೇಡ ನನಗೆ. ಉತ್ತರಾಖಂಡ್ ಏನೋ ಸ್ವಲ್ಪ ಹಿಮ ಬೇಗ ಕರಗ್ಬಿಡುತ್ತೆ, ಅಲ್ಲಿ ತೀರಾ ಬದ್ರಿನಾಥ್ ಕ್ಲೋಸ್ ಇರುತ್ತೆ, ಅಲ್ಲಿ ಹೋಗಕ್ಕಾಗಲ್ಲ. ನನ್ಗೆಲ್ಲ ಸ್ವಲ್ಪ ಈಸಿಯಾಗಿ ಹಿಮ ಸಿಗೋ ಕಡೆ ಬೇಕು, ರೋಡ್ ಆಕ್ಸೆಸ್ ಇರಬೇಕು. ಹಿಮಾಚಲ್ಗೆ ಹೋಗಿ ಅಂತ ನಡಿ ಅಂದ್ಬಿಟ್ಟು ನಾನು ಒಬ್ಬನೇ ಮತ್ತೆ ಹೋಗ್ತೀನಿ, ಮತ್ತೊಂದಿಷ್ಟು 1000 ಕಿಲೋಮೀಟರ್ ಓಡಾಡ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಆ ಫೋಟೋಗಳನ್ನ ಟೀಮ್ಗೆಲ್ಲ ತೋರಿಸ್ತೀನಿ. ಬಿಕಾಸ್ ಮತ್ತೆ ಟೀಮ್ನ ಮತ್ತೊಂದು ವಾರ ಕರ್ಕೊಂಡವ್ರು ಬೈತಾರೆ ನನಗೆ, ಹುಚ್ಚನನ್ ಮಗ ಇವನು ಅಂತ. ನಾವು ಬಂದಿದ್ದಕ್ಕೆ ಗೊತ್ತಾ, 20 ದಿನ ಆದ್ಮೇಲೆ ನನ್ನ ಮಗಳು ಬರ್ಡೇ ಇತ್ತು. ಬರ್ಡೇ ಇದೆ ಅಂದ್ಬಿಟ್ಟು ವಾಪಸ್ ಬಂದಿದ್ದು. ನಾವೆಲ್ಲ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೆ, ನಾವು ಗೊತ್ತಿಲ್ಲ. ಸೊ ವಾಪಸ್ ಬಂದು ಮತ್ತೆ ನಾವು ಸ್ಕ್ರಿಪ್ಟ್ ಮಾಡ್ತೀವಿ. ವಾಪಸ್ ಬಂದು ಮತ್ತೆ ಎಲ್ಲ ಮ್ಯಾಚ್ ಮಾಡ್ಕೊಂಡು ಒಂದು ರೆಕ್ಕಿ ಮಾಡ್ಕೊಂಡು, ರೆಕ್ಕೆ ಆಗಿರ್ತು, ಸ್ಕ್ರಿಪ್ಟ್ ಪ್ರಾಪರ್ ಆಗಿ ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ಕಾಶಿ ಮಾಡ್ಬೇಕಂತ ಪ್ಲಾನ್ ಇತ್ತು. ಕಾಶಿ ಬೇರೆ ಕಾರಣಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ಸ್ಬಿಟ್ಟು ನಾನು ಕಾಶಿನ ತೆಗೆದು ಪಂಡ್ರಾಪುರ ಮಾಡ್ಕೊಂಡೆ, ಮಹಾರಾಷ್ಟ್ರದಲ್ಲಿ. ಕರ್ನಾಟಕ ಮುಗಿತಿದ್ದಂಗೆ ಸೊಲ್ಲಾಪುರ ಹತ್ರ ಪಂಡ್ರಾಪುರ ಬರುತ್ತೆ. ಕರ್ನಾಟಕದಿಂದ 40 ಕಿಲೋಮೀಟರ್ ದೂರದಲ್ಲಿ ಇದೆ ಬಾರ್ಡರ್ ಇಂದ. ಸೊ ಅದು ನನಗೆ ಸ್ವಲ್ಪ ಪರ್ಸನಲ್ ಕಾಂಟ್ಯಾಕ್ಟ್ ಎಲ್ಲ ಇತ್ತು, ಹಿಂಗಾಗಿ ಪರ್ಮಿಷನ್ ಎಲ್ಲ ಈಸಿ ಆಗುತ್ತೆ ಅಂತ ಅಲ್ಲಿ ಹೋದ್ವಿ. ಟೆಂಪಲ್ ಟೌನ್, ಪಾಂಡುರಂಗ ವಿಠ್ಠಲ ದೇವಸ್ಥಾನ ಇದೆ, ಸುತ್ತ ಟೆಂಪಲ್ ಟೌನ್ ಇದೆ. ಅಲ್ಲಿ ನಮ್ಮ ಹೀರೋ ಹೀರೋಯಿನ್ ಭೇಟಿ ಆಗೋದು, ಒಂದು
ಒಂದಿಷ್ಟು ಬ್ಯೂಟಿಫುಲ್ ಸೀಕ್ವೆನ್ಸಸ್ ನಡೆಯುತ್ತೆ. ಅಲ್ಲೊಂದು 10 ದಿನ ಶೂಟಿಂಗ್ ಆಯ್ತು ನಮ್ದು. ಅಲ್ಲಿಂದ ಹಂಗೆ ಮಾಡ್ಕೊಂಡು ಮಧ್ಯಪ್ರದೇಶ, UP, ಆಮೇಲೆ ಆಗ್ರಾ, ಡೆಲ್ಲಿ, ಮನಾಲಿ, ಆಮೇಲೆ ರೋಟಂಗ್ ಪಾಸ್, ಸ್ಪಿಟಿ ವ್ಯಾಲಿ, ಅಲ್ಲಿ ಸೊ ಯು ಸ್ಟಾರ್ಟೆಡ್ ಗೆಟಿಂಗ್ ದ ಪ್ಲೇಸ್, ಅಂದ್ರೆ ನಿಮ್ಮ ಸಬ್ಜೆಕ್ಟ್ ರಿಲೇಟಿವ್ಲಿ ಪ್ಲೇಸಸ್ ಎಲ್ಲ ಸಿಗಕ್ ಸ್ಟಾರ್ಟ್ ಆಯ್ತಾ? ಹಾ, ಸಿಕ್ತು. ಆಮೇಲೆ ಏನಾಗುತ್ತೆ ಗೊತ್ತಾ, ಲೊಕೇಶನ್ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಕೆಲವೊಂದು ನಾನು ಡಿಸ್ಕಷನ್ಸ್ ಹೋದಾಗ ಹೇಳ್ತಾರೆ ಮಾಡಿದ್ವಿ ಸರ್, ಬಟ್ ಕೆಲವೊಂದು ಜಾಗ ನಮ್ಗೆ ಅನಿವಾರ್ಯವಾಗಿ ಮಾಡ್ಬೇಕಾಯ್ತು ಅಂತಾರೆ. ಹಾ, ಏನಾಗುತ್ತೆ, ನಮ್ಮ ಹತ್ರ ಆಪ್ಷನ್ ಇತ್ತು, ಜಾಗಕ್ಕೆ ಆಪ್ಷನ್ ಇತ್ತು. ಹೆಂಗಿತ್ತು ಅಂದ್ರೆ, ಈ ಸೀನ್ ಇಲ್ಲಿ ಮಾಡ್ಕೋಬಹುದು, ಇಲ್ಲ ಅಲ್ಲಿ ಮಾಡ್ಕೋಬಹುದು. ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದಾಗ ನಾವು ರೆಕ್ಕಿ ಹೋದಾಗ ನಮ್ ಕ್ಯಾಮ್ರಾಮನ್ ಹೇಳೋರು, ಇಲ್ಲಿ ಮಾಡಿದ್ರೆ ಬೆಳಗ್ಗೆ ಮಾಡ್ಬೇಕು, ಬೆಳಗ್ಗೆ ಬ್ಯಾಕ್ಲೈಟ್ ಇರುತ್ತೆ, ಇದು ಫೇವರೇಬಲ್ ಲೈಟು, ಇಲ್ಲಿ ಸಂಜೆ ಮಾಡ್ಬೇಕು, ಇಲ್ಲಿ ಮಧ್ಯಾಹ್ನ ಮಾಡಿದ್ರೆ ತುಂಬಾ ಕೆಟ್ಟದಾಗ ಕಾಣುತ್ತೆ ಟಾಪ್ ಲೈಟ್ ಅಲ್ಲಿ ಅಂತ ಹಿಂಗೆಲ್ಲ ಅವ್ರು ಲೈಟಿಂಗ್ ವಿತ್ ಲೈಟಿಂಗ್ ಡಿಸ್ಕಷನ್ ಮಾಡ್ಕೊಳ್ಳೋರು. ಕೆಲವು ಕಡೆ ಡೈರೆಕ್ಟ್ ಲೈಟ್ ಅಲ್ಲಿ ಮಾಡ್ಬೇಕು, ಸಣ್ಣ ಹಿಂಗಿದ್ದಾಗ ಹೀರೋ ನಡ್ಕೊಂಡ್ ಡೈರೆಕ್ಟ್ ಲೈಟ್ ತೆಗೋಣ, ತುಂಬಾ ಚೆನ್ನಾಗಿರುತ್ತೆ, ಹಿಂಗೆಲ್ಲ ಹೇಳೋರು. ಅದೆಲ್ಲ ಪ್ಲಾನ್ ಆಗಿತ್ತು ಸ್ವಲ್ಪ ಆತರ. ಅಂದ್ರೆ ಏನಾಗತ್ತೆ ಗೊತ್ತಾ, ನಾವು ಅರ್ಜೆಂಟ್ ಮುಗಿಸ್ಕೊಂಡ್ ಬರ್ಬೇಕು, ಏನೋ ನಮ್ ಟೈಮ್ ವೇಸ್ಟ್ ಮಾಡಿದಾಗ ನೀವ್ ಹೇಳ್ದಂಗೆ ಸಮಸ್ಯೆಗಳಾಗತ್ತೆ. ಏನೋ ಸಿಗ್ಲಿಲ್ಲ ಸರ್ ಮಾಡ್ಕೊಂಡ್ ಬಂದ್ವಿ ಅಂತ. ನಮ್ದು ಏನಾಯ್ತು ಅಂದ್ರೆ ಪ್ರಾಪರ್ ಪ್ಲಾನ್ ಆಗಿ ಹೋಗಿತ್ತು. ಒಂದ್ ಲೊಕೇಶನ್ ಅಲ್ಲಿ ಒಂದ್ ದಿನ ಸ್ಪೇರ್, ನಮಗೆ ಒಂದ್ 9-10 ದಿನ ಮಾಡ್ತೀವಿ ಅಂದ್ರೆ ಅಲ್ಲಿ 9 ದಿನದ ಪ್ರೋಗ್ರಾಮ್ ಇರುತ್ತೆ. ಸ್ಪೇರ್ ಉಳಿದ್ರೆ ಒಂದ್ ದಿನ ಮಾಡ್ತೀವಿ ಎಕ್ಸ್ಟ್ರಾ ಕೆಲಸ, ಇಲ್ಲ ಒಂದ್ ದಿನ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಹೊರಡೋದು ಅನ್ನೋ ತರ ಪ್ಲಾನ್ ಅಲ್ಲಿಂದ ಆತರ. ಸೊ ಪ್ಲಾನಿಂಗ್ ಆಗಿರೋದ್ರಿಂದ ನಾನು ಆರ್ಟಿಸ್ಟ್ ನ ಇಟ್ಕೊಂಡು 10-15 ದಿನ ರಿಹರ್ಸಲ್ ಮಾಡ್ಕೊಂಡಿದ್ದೆ ಆಫೀಸಲ್ಲಿ. ಹೀರೋ ಹೀರೋಯಿನ್ ಮೇನ್ ಲೀಡ್ ಕ್ಯಾರೆಕ್ಟರ್ ಯಾರು ಇದಾರಲ್ಲ ಎಲ್ಲರೂ ಆಫೀಸಿಗೆ ಬಂದ್ರು, ವಿತ್ ಸ್ಕ್ರಿಪ್ಟ್ ನಾವು ಪೂರ್ತಿ ಪ್ರಾಪರ್ ಆಗಿ ಒಂದೊಂದು ರೀಡಿಂಗ್ ಕೊಟ್ಟು ಅದನ್ನ ಮತ್ತೆ ಹೇಳಿಸಿ ಮೊಬೈಲ್ ಅಲ್ಲಿ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ತೋರಿಸಿ ಈ ತರದೆಲ್ಲ ಆಗ್ಬಿಟ್ಟಿತ್ತು. ಸೊ ಯಾವ ಸೀನ್ಸ್ ಅದಾ ಸರ್ ಗೊತ್ತು ಸರ್ ಅನ್ನೋದ್ರ ಆಗೋಗಿತ್ತು ಎಲ್ರಿಗೂ. ಈಸಿ ಆಯ್ತು ಕೆಲಸ. ಈಸಿ ಅಂದ್ರೆ ಪ್ರಿಪೇರ್ ಆಗ್ಬೇಕು ಸರ್. ನಾವು ಹೊರಗಡೆ ಹೋದಾಗ ಏನಾಗುತ್ತೆ, ಅಲ್ಲಿ ನಾನು ಡೈಲಾಗ್ ಕಲ್ಸ್ಕೊಂಡು ಕೊಡಕ್ಕಾಗಲ್ಲ, ಅವ್ರು ತಪ್ಪು ಮಾಡಿದ್ರೆ ಮತ್ತೆ ಹೇಳಕ್ಕಾಗಲ್ಲ. ಅದ್ರ ಬದ್ಲಿ ಪಟ ಕೆಲಸ ಆಗ್ಬಿಟ್ರೆ ಹೋಗ್ತಿರುತ್ತೆ ಮುಂದಕ್ಕೆ. ಒಂದು ಆಪ್ಷನ್ ಶಾರ್ಟ್ ಸಿಗುತ್ತೆ, ಒಂದ್ ತೆಗೆದಿದ್ದನ್ನ ಮತ್ತೆ ರೀಟೇಕ್ ಮಾಡೋ ಬದ್ಲಿ ಹೊಸ ಶಾರ್ಟ್ ತೆಗೆದ್ರೆ ಹೊಸದ್ ಆಡ್ ಆಗುತ್ತೆ ಅಲ್ಲಿ. ಪ್ಲಸ್ ಇದಾಗಿ ನಮ್ಗೆ ನಂದು ಕ್ಯಾಮರಾಮಂದು ವರ್ಷನ್ ಒಳಗಡೆ ಏನಿತ್ತು ಅಂದ್ರೆ, ಈ ಬ್ಯೂಟಿಫುಲ್ ಲೊಕೇಶನ್ ಗಳಿಗೆ ಹೋದಾಗ ಈ ಡೈರೆಕ್ಟರ್ ಕ್ಯಾಮರಾಮನ್ ಒಂದು ಮಿಸ್ಟೇಕ್ ಮಾಡ್ತಾರೆ ನನ್ನ ಪ್ರಕಾರ. ತುಂಬಾ ವಿಜುವಲ್ ಬ್ಯೂಟಿ ಮೇಲೆ ಲೊಕೇಶನ್ ಮೇಲೆ ಹೋಗ್ಬಿಡ್ತಾರೆ. ಅಂದ್ರೆ ಎಲ್ಲರೂ ಯಶೋಪುರ ಆಗಕ್ಕಾಗಲ್ಲ. ಯಶೋಪುರ ಅವರು ಸ್ಕ್ರಿಪ್ಟ್ ನ ಸ್ಟ್ರಾಂಗ್ ಮಾಡ್ಕೊಂಡು ರೊಮ್ಯಾನ್ಸ್ ನ ಇಟ್ಟು ಅದ್ರಲ್ಲಿ ಒಳ್ಳೆ ಮ್ಯೂಸಿಕ್ ಇಟ್ಟು ತೋರಿಸೋರು, ಅವ್ರಿಗೆ ಬಜೆಟ್ ಇತ್ತು, ಅವ್ರು ಯಶೋಪುರ ಆಗಿದ್ರು. ನಮ್ಮ ಬಜೆಟ್ ಗೆ ನಾವ್ ಹೆಂಗ್ ಮಾಡ್ಬೇಕು ಹಂಗ ನಮ್ ಪ್ಯಾಟರ್ನ್ ಮಾಡ್ಬೇಕು. ನಾವೊಂದ್ ಅನ್ಕೊಂಡಿದ್ವಿ ಲೊಕೇಶನ್ ಇದೆ ಅಂದ್ಬಿಟ್ಟು ತುಂಬಾ ಲೊಕೇಶನ್ ತೋರ್ಸೋ ತರ ಹೋದ್ರೆ ನಮ್ ಎಮೋಷನ್ ಏಟ್ ಬೀಳ್ಬೋದೇನೋ. ತುಂಬಾ ಆ ತರ ಮಾಡ್ಬಾರ್ದು, ಎಲ್ಲಿ ಬೇಕಲ್ಲಿ ಮಾಡ್ಬೇಕು. ಮಿಕ್ಕಿರೋ ಕಡೆ ನಮ್ದು ಏನ್ ಕತೆ ಇದೆ ಅದನ್ನ ತೋರ್ಸ್ಕೊಂಡು ಹೋಗ್ಬೇಕು, ಕತೆ ಹೇಳ್ಬೇಕಷ್ಟೇ ನಾವು. ಯಾಕಂದ್ರೆ ನೀವ್ ಹೇಳೋದು ಎಷ್ಟು ವ್ಯಾಲಿಡ್ ಪಾಯಿಂಟ್ ಅಂತ ಹೇಳಿದ್ರೆ, ಸುಮಾರು ಸಿನಿಮಾ ಇದು ಹೇಳ್ತಾರೆ, ನೋಡು ಗುರು ಕಥೆಯಿಂದ ಡೈವರ್ಟ್ ಆಗ್ಬಿಡ್ತದೆ, ಬರೀ ಸೀನರಿಗಳು ತೋರಿಸ್ತಾರೆ, ಬರೀ ಇದೆ, ಕತೆ ಯಾಕೋ ಡೌನ್ ಔಟ್ ಆಯ್ತು ಅಂತ. ಸರ್ ಏನಾಗುತ್ತೆ ಗೊತ್ತಾ, ಸೀನರಿ ಕಣ್ಣಿಗೆ ಇಷ್ಟ ಆಗತ್ತೆ, ನಿಮ್ಗೆ ಚಂದ ಅನ್ಸುತ್ತೆ. ನೀವೀಗ ಸ್ವಿಟ್ಜರ್ಲ್ಯಾಂಡ್ ನೋಡ್ಬೇಕಂದ್ರೆ ನೀವು ಯಶೋಪುರ ಎಲ್ಲಾ ಪಿಕ್ಚರ್ ತೆಗೀರಿ, ಸ್ವಿಟ್ಜರ್ಲ್ಯಾಂಡ್ ಇರುತ್ತೆ ನಿಮ್ಗೆ, ನೀವು ಹಿಂದಿ ಪಿಕ್ಚರ್ ತೆಗೀರಿ, ಸ್ವಿಟ್ಜರ್ಲ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ವಾ. ಅದಕ್ಕೆ ನಾವ್ಯಾಕೆ ಸಿನಿಮಾಕ್ಕೆ ಹೋಗ್ಬೇಕು ಅನ್ನೋದು ಬಂದ್ಬಿಡುತ್ತೆ. ಸಿನಿಮಾ ಕಥೆಯಾಗಿ, ಪಾತ್ರವಾಗಿ, ಸ್ಕ್ರಿಪ್ಟ್ ಆಗಿ ಕನೆಕ್ಟ್ ಆಗ್ಬೇಕು ಮನುಷ್ಯನ್ಗೆ, ಎಮೋಷನಲಿ ಕನೆಕ್ಟ್ ಆಗ್ಬೇಕು. ಎಮೋಷನಲಿ ಕನೆಕ್ಟ್ ಆದಾಗ ನೀವು ಸ್ಲಮ್ ಅಲ್ಲಿ ಮಾಡಿ ಸರ್, ಮೋರಿ ಪಕ್ಕ ಮಾಡಿ ನೋಡ್ತಾನೆ ಆಡಿಯನ್ಸ್ ಅಲ್ವಾ. ಈಗ ನಮ್ ಸೂರಿ ಸರ್ ಸಿನಿಮಾ ಮಾಡ್ತಾರೆ ಕನ್ನಡದಲ್ಲಿ, ಅವ್ರದ್ದು ಏನ್ ಲೊಕೇಶನ್ ಇರುತ್ತೆ, ಎಲ್ಲ ರಾ ಸಬ್ಜೆಕ್ಟ್, ಅವ್ರದೊಂದು ಗ್ಯಾರೇಜು, ಗೋಡಾನು, ಒಂದ್ ಸ್ಲಮ್, ಒಂದ್ ಮೋರಿ ಪಕ್ಕ, ಒಂದು ದಿನನಿತ್ಯ ನೋಡುವಂತದ್ದು ಲೈಫ್ ನಮ್ ಲೈಫ್ ಅಲ್ಲಿ ನೋಡ್ತೀವಿ. ಅವ್ರೇನ್ ಮಾಡ್ತಾರೆ, ನಮ್ಗೆ ಕನೆಕ್ಟ್ ಮಾಡ್ತಾರೆ, ನಾವು ಕುತ್ಕೊಂಡು ನೋಡ್ತೀವಿ. ಒಂದ್ ಟಗರ್ ನೋಡಿ, ನೀವು ಟಗರ್ನಲ್ಲಿ ಏನ್ ಲೊಕೇಶನ್ಸ್ ಇದೆ ಸರ್ ನಿಮ್ಗೆ, ಎಲ್ಲ ಲೋಕಲ್ ಬೆಂಗಳೂರು ಇದೆ ನಿಮ್ಗೆ ಅಲ್ವಾ, ಹಂಗೆ ಮಜಾ ಕೊಡುತ್ತೆ. ಸೊ ನಿರ್ದೇಶಕ ಆ ಪಾಯಿಂಟ್ ಅಲ್ಲಿ ಫೋಕಸ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಇವೆಲ್ಲ ನಾವು ನೋಡ್ ಕಲ್ತಿರೋದು, ರೈಟ್ ಡೈರೆಕ್ಷನ್ ಅದಾಯ್ತು. ಹಿಂಗಾಗಿ ಆ ಪ್ಯಾಟರ್ನ್ ಅಲ್ಲಿ ಮಾಡ್ಕೊಂಡು ಹೋದ್ವಿ ನಾವು. ನೈಸ್, ವಂಡರ್ಫುಲ್. ಸೊ ನಾನು ಟ್ರೈಲರ್ ನೋಡಿದಾಗ ಇದರಲ್ಲಿ ಒಂದು ಮದರ್ ಎಮೋಷನ್ ಇದೆ, ಎಲ್ಲ ಒಂದ್ ಕಡೆ ಫಾದರ್ದೊಂದು ಟಚ್ ಇದೆ. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ರಿವೀಲ್ ದ ಸ್ಟೋರಿ, ಬಟ್ ನನಗೆ ತುಂಬಾ ಅದ್ರಲ್ಲೊಂದು ಸಡನ್ ಲೈನ್ಸ್ ಬಂತು, ನಂಗೆ ತುಂಬಾ ಟಚ್ ಆಗೋಯ್ತಿದ್ದು. ಯಾಕಂದ್ರೆ ಸಡನ್ ಆಗಿ ಅಪ್ಪ ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ಲೈಫಲ್ಲಿ ಅಂತ ಒಂದು ಲೈನ್ ಅಲ್ಲಿ ತೋರಿಸಿದ್ರೆ ನೀವು, ಇಸ್ ಇಟ್ ಎಮೋಷನಲಿ ವೆರಿ ಕನೆಕ್ಟೆಡ್ ಸಬ್ಜೆಕ್ಟ್, ಆರ್ ಇದರಲ್ಲಿ ಎಲ್ಲಾ ಎಲಿಮೆಂಟ್ಸ್ ಇದೆಯಾ? ಎಲ್ಲಾ ಎಲಿಮೆಂಟ್ಸ್ ಇದೆ, ಎಮೋಷನಲಿ ಕನೆಕ್ಟ್ ಆಗುತ್ತೆ ಸರ್. ಅಂದ್ರೆ ಲೈಕ್ ಏನ್ ಗೊತ್ತಾ, ಟ್ರೇಲರ್ ಅಲ್ಲಿ ಫಸ್ಟ್ ಅಮ್ಮ ಅಪ್ಪನ ಹೊಗಳ್ತಾರೆ. ಅದು ಟ್ರೇಲರ್ ಪ್ಲಾನ್ ಆಗಿ ಮಾಡಿದ್ದು, ಪ್ಲಸ್ ಅದನ್ನ ಸಿನಿಮಾದ ಫುಟೇಜ್ ನ ಕ್ಲೀನ್ ಆಗಿ ಬಳಸ್ಕೊಂಡಿದೀವಲ್ಲೇ, ಪ್ರಾಪರ್ ಆಗಿ ಹಿಂಗೆ ಆಗ್ಬೇಕು ಅಂತ. ಅಮ್ಮ ಹೈಟ್ ಇರೋದು ಏನು ಅಂತ ಆಕಾಶಕ್ಕಿಂತ ಸಾರಿ ಮೌಂಟ್ ಎವರೆಸ್ಟ್ ಅಂತ, ಹೈಯೆಸ್ಟ್ ಇರೋ ಬೆಟ್ಟ ಅದು ಮೌಂಟ್ ಎವರೆಸ್ಟ್, ಅದಕ್ಕಿಂತ ಹೈಟ್ ಇರೋದು ಆಕಾಶಕ್ಕಿಂತ ಹೈಟ್ ಅಂತ ನಿಮ್ಮಪ್ಪ. ಅಂದ್ರೆ ಅಮ್ಮ ಅಪ್ಪನ ಆಕಾಶಕ್ಕಿಂತ ಎತ್ತರ ಇರೋಣ ಅಂತ ಹೇಳ್ತಾರೆ, ಅಲ್ಲಿ ಇಟ್ಟಿದ್ದಾಳೆ. ಅಂದ್ರೆ ಮಗಳ ದೃಷ್ಟಿನಲ್ಲಿ, ಅವಳ ದೃಷ್ಟಿನಲ್ಲಿ ಇದು ಒಂದ್ ಪಾರ್ಟ್. ಎಂಡ್ಗೆ ಅಪ್ಪ ಹೇಳ್ತಾನೆ, ಏನ್ ಹೇಳ್ತಾನೆ, ನೀನ್ ಮಳೇಲಿ ತೆಸ್ಕೊಂಡ್ ಬಂದಾಗ ನಾವೆಲ್ಲ ಬೈತಾ ಇದ್ರೆ ನಿಮ್ಮಮ್ಮ ಆಗಿದ್ದವಳು ನಿನ್ ತಲೆ ಒರೆಸ್ತಾ ಇದ್ಲು ಅಂತ. ನಮ್ಮ ಬೈಯಲ್ಲ, ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೋತಾಳೆ ಅಂತ. ಸೊ ದಿಸ್ ಇಸ್ ಬಿಟ್ವೀನ್ ಫಾದರ್ ಅಂಡ್ ಮದರ್, ಅವ್ರಿಬ್ಬರ ಎಮೋಷನ್ ಅದಾಗ್ಬೇಕು ಸರ್. ನಾವ್ ಅಪ್ಪ ಅಮ್ಮ ವಾಟ್ ಎವರ್ ಸರ್, ನಾವು ಈಗ ಏನೇ ಮಾಡ್ಲಿ ಕಥೆನಲ್ಲಿ
ನಾವು ಲೈಫಲ್ಲಿ ಏನೇ ಮಾಡ್ಲಿ ವಿ ಆರ್ ಬೈ ದೆಮ್, ಅವರಿಂದ ನಾವಿದೀವಿ. ಅಂಡ್ ಅಲ್ಟಿಮೇಟ್ ಅಪ್ಪ ಅಮ್ಮ ಇಲ್ದಿರೋ ಮಕ್ಳು ಯಾರು ಇಲ್ವಲ್ಲ, ಅಥವಾ ಮಕ್ಳಿಲ್ದಿರೋ ಅಪ್ಪ ಅಮ್ಮ ಯಾರು ಇಲ್ಲ. ಸೊ ಒಂದ್ ಇಡೀ ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ. ಹಾಗಂತ ನಾವು ಫಿಲಾಸಫಿ ಹೇಳಕ್ ಹೋಗ್ತಿಲ್ಲ. ಅದೇ ಅದರಲ್ಲಿ ಇನ್ನೊಂದು ಡೈಲಾಗ್ ಬರುತ್ತೆ, ಅಣ್ಣನ ಗಾಡಿ ಇದೆ ಓಡಾಗೋಣ ಅಂತ. ಅಂದ್ರೆ ಹುಡುಗನ್ನೇ ಓಡಿಸ್ಕೊಂಡು ಹೋಗೋ ಒಬ್ಬ ಹುಡುಗಿ ಇದ್ದಾಳೆ. ಅಲ್ಲಿಗೆ ಕನ್ನಡದ ಹುಡುಗ ಮರಾಠಿ ಹುಡುಗಿ ಕತೆ ಇದೆ. ಅಲ್ಲಿ ಕನ್ನಡದ ಹುಡುಗ ಮರಾಠಿ ಹುಡುಗಿ ಕತೆ ಇದೆ. ಇಲ್ಲಿ ಓಕೆ, ನೀವು ಕನ್ನಡ ಹುಡುಗ ಮರಾಠಿ ಹುಡುಗ, ನೀವು ಒಂದು ಮಜಾದ ಕೆಲಸ ಮಾಡಿದೀರ ನೀವು. ಯಾಕೆಂದ್ರೆ ಯೂಶಲಿ ಕರ್ನಾಟಕ ತಮಿಳ್ನಾಡು ಅಂದ್ರೆ ನಮಗ್ ಬರೀ ಜಗಳ ಆಡ್ಸಿರೋದು ಗೊತ್ತಿದೆ, ಒಂದು ಬೇರೆ ಬೇರೆ ಇಶ್ಯೂಸ್ ಮಾಡಿರೋದು ಗೊತ್ತಿದೆ. ಇವರು ರೊಮ್ಯಾನ್ಸ್ ಮಾಡಿಸ್ತವ್ರೆ. ಇಲ್ಲ, ತಮಿಳ್ ಹುಡುಗಿ ಒಬ್ಬಳಿದಾಳೆ, ಅವಳು ಹೀರೋ ಜೊತೆ ಟ್ರಾವೆಲ್ ಮಾಡ್ತಾ ಕತೆನೆಲ್ಲ. ಅಂದ್ರೆ ದಾರಿಲಿ ಸಿಗ್ತಾವಳು ಹೋಗ್ಬೇಕಾದ್ರೆ. ಫ್ಯಾಂಟಾಸ್ಟಿಕ್ ಐಡಿಯಾ ಸರ್ ಆಕ್ಚುಲಿ. ಯಾಕಂದ್ರೆ ನಾವು ಸ್ಪ್ಲಿಟ್ ಇರಬಾರ್ದು, ಯಾವತ್ತು ಒಂದಾಗಿರ್ಬೇಕು. ಈ ಸಿನಿಮಾಲಿ ಅದನ್ನ ತೋರ್ಸಂಗಿದ್ದೀರಾ ನೀವು. ಎಂಡಿಗೆ ಏನಾಗುತ್ತೆ ಅಂತ ತರಲೆ ತಮಾಷೆ ಡೈಲಾಗ್ಗಳು, ಜನ ನಗ್ಲಿ ಆಡಿಯನ್ಸ್ ಅಂತ ಒಂದಿಷ್ಟು ಮಾಡ್ತೀವಿ. ಅದು ಆಸ್ ಎ ಮೇಕರ್ ನಮ್ಮ ಆಸೆ ಅದು. ಹಾಗಂತ ಎಂಡಿಗೆ ಎಲ್ಲರೂ ರಿಯಲೈಸ್ ಆಗ್ತಾರೆ, ಎಲ್ಲರಿಗೂ ಏನೋ ಒಂದು ಎಂಡಿಗೆ ಬರ್ತಾರೆ ಕಥೆನಲ್ಲಿ. ಎಲ್ಲಾ ಕ್ಯಾರೆಕ್ಟರ್ಗಳು ಒಂದ್ ಬೇರೆ ತರ ಒಂದು ಮಜವಾಗಿ ಕನ್ಕ್ಲೂಡ್ ಆಗತ್ತಲ್ಲ, ಅವಾಗ ಆಡಿಯನ್ಸ್ ಗೆಟ್ ಸ್ಯಾಟಿಸ್ಫೈಡ್. ಅಂದ್ರೆ ಎಲ್ಲ ಒಂದ್ ಸರ್ಕಲ್ ಅಲ್ಲಿ ರೌಂಡ್ ಆಫ್ ಆಗುತ್ತೆ. ಕನ್ನಡದ ಹುಡುಗ, ಮರಾಠಿ ಹುಡುಗಿ, ತಮಿಳ್ ಹುಡುಗಿ, ಇನ್ಯಾವುದೋ ಒಂದು ಹಿಂದಿ ಕ್ಯಾರೆಕ್ಟರ್, ಮತ್ತೊಂದಿಬ್ರು ಯಾರೋ ಕಳ್ಳರು ಬರ್ತಾರೆ, ಒಂದ್ ಮರಾಠಿ ಅಜ್ಜಿ ಬರುತ್ತೆ. ಅಂದ್ರೆ ಮಜಾ. ಅದ್ರಲ್ಲಿ ಕೆಲವರು ಕನ್ನಡ ಮಾತಾಡೋರು ಇದಾರೆ, ಕೆಲವರು ಕನ್ನಡ ಬರಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟಾಗ ಸರ್ ಇನ್ನೊಂದು ಮಜಾ ಇದೆ ಇಲ್ಲಿ ಕಥೆನಲ್ಲಿ. ಒಂದು ಪಾಯಿಂಟ್ ಹೇಳಿಲ್ಲ ನಾನು. ಅವನು ಅವನ ವ್ಯಾಲೆಟ್, ಒಂದು ಪರ್ಸು ಮತ್ತು ಮೊಬೈಲ್ ನ ಬಿಟ್ಟೋಗ್ತಾನ ಅವನು. ಈಗ ನೀವು ದೇಶ ಸುತ್ತಕ್ಕೆ ಹೊಟ್ಟಿದ್ದೀರಾ, ಹಿಮಾಲಯ ತನಕ ಹೋಗ್ಬೇಕಂತ ಹೊಟ್ಟಿದ್ದೀರಾ, ನಿಮ್ ಮೊಬೈಲ್ ನಿಮ್ ಪರ್ಸ್ ನ ಮನೇಲಿ ಬಿಟ್ಟು ಹೊಟ್ಟಿದ್ದೀರಾ ನೀವು. ಇದು ಕತೆ. ಇಸ್ ಇಟ್ ಪಾಸಿಬಲ್? ಸಾಧ್ಯ ಇದೆ. ಅದೇ ಸಿನಿಮಾ ಆಗಿರೋದು. ಈಗ ಅದನ್ನೇ ನೋಡಕ್ ಜನ ಬರ್ಲಿ ಅಂತ ಹೇಳೋದು ನಾವು. ಅದನ್ನೇ ನೋಡಿ ಮಜಾ ತಗೋಬೇಕು ಅಂತ ಹೇಳಿ, ಅದನ್ನೇ ನೋಡಿ ಅವ್ರು ಖುಷಿ ಪಡ್ಬೇಕು ಅಂತ ಹೇಳ್ತಿರೋದು. ಅಂದ್ರೆ ಒಬ್ಬ ಆಡಿಯನ್ಸ್ ಈಗ ಥಿಯೇಟ್ರಿಗೆ ಬರೋನು 125-150 ರೂಪಾಯಿ ಟಿಕೆಟ್ ಕೊಟ್ಟ ಅಂದ್ರೆ ಅವನಿಗೆ ನಾವು ದೇಶ ತೋರಿಸ್ತೀವಿ ಸರ್. ವಿತ್ ಎಮೋಷನ್, ನಾಟ್ ಬರೀ ಡಾಕ್ಯುಮೆಂಟ್ರಿ ಅಲ್ಲ ಅದು. ಈ ವಿಷಯಕ್ಕೆ ನಾನು ಸಿನಿಮಾ ನೋಡ್ಬೇಕು ಅಲ್ವಾ? ಅಂದ್ರೆ ಹಂಗಾಗತ್ತೆ. ಕತೆ ಟ್ರಾವೆಲ್ ಮಾಡ್ತಾ ಹೋಗುತ್ತೆ, ಪಾತ್ರ ಟ್ರಾವೆಲ್ ಮಾಡ್ತಾ ಹೋಗುತ್ತೆ, ಎದುರಿಗೆ ಇನ್ನೊಂದು ಪಾತ್ರ ಬರುತ್ತೆ, ಒಂದ್ ಸೀಕ್ವೆನ್ಸ್ ಬರುತ್ತೆ, ಮತ್ತೇನೊಂದಾಗುತ್ತೆ, ಹಿಂಗ್ ಹೋಗ್ತಾ ಇರತ್ತೆ ಮುಂದಕ್ಕೆ. ಹಂಗ ಹೋದಾಗ ಅವ್ರು ನೋಡ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಬೇರೆ. ಈಗ ನಾವೆಲ್ಲೋ ಪ್ಲಾನ್ ಮಾಡ್ತಿರ್ತೀವಿ, ಹಿಮಾಚಲ್ಗೆ ಹೋಗೋಣ ಅಂತ ಅಥವಾ ರಾಜಸ್ಥಾನ್ಗೆ ಹೋಗೋಣ ಅಂತ ಪ್ಲಾನಿಂಗ್ ಆಗ್ತಿರುತ್ತೆ, ಹೋಗಕ್ಕಾಗಲ್ಲ, ಮತ್ತೇನೊಂದು ಕಾರಣ ಇರುತ್ತೆ. 2 ವರ್ಷ ಆದ್ರೂ ಹೋಗಕ್ಕಾಗಿರಲ್ಲ. ಅಂತ ಎಲ್ಲ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ನಮ್ ಸಿನಿಮಾ ನೋಡ್ಬೋದು. ವಾವ್. ಅಂದ್ರೆ ನಾನು ಸುಮಾರು ಸಿನಿಮಾಗಳು ನೋಡ್ತಿರ್ತೀನಿ. ಒಂದು ಪ್ಯಾಟರ್ನ್ ಇದೆ ಸಕ್ಸಸ್ಫುಲ್ ಮೂವೀಸ್ ಅಲ್ಲಿ. ಅಂದ್ರೆ ಅದರಲ್ಲಿ ಎಲ್ಲ ಎಲಿಮೆಂಟ್ಸ್ ಕೊಡ್ತಾರೆ. ಸೀನಿಯರ್ ಸಿಟಿಸನ್ಸ್ ಇರಬಹುದು, ಫ್ಯಾಮಿಲಿ ಆಡಿಯನ್ಸ್, ಮಿಡಲ್ ಕ್ಲಾಸ್ ಅವರಿಗೆ, ಎವ್ರಿ ಎಲಿಮೆಂಟ್. ಕಾಮಿಡಿ ಸೇರಿಸೋದು. ಯಾಕೆ ಇದು ಸೇರಿಸ್ತಾರೆ ಅಂತ ಹೇಳಿದ್ರೆ ಸ್ಯಾಟಿಸ್ಫೈಯಿಂಗ್ ಎವ್ರಿ ಸೆಕ್ಟರ್ ಆಫ್ ದ ಆಡಿಯನ್ಸ್. ಇದು ವಿನ್ನಿಂಗ್ ಫಾರ್ಮುಲಾ ಅಂತ ಹೇಳ್ತಾರೆ. ನನಗೆ ಇಲ್ಲೊಂದು ವಿನ್ನಿಂಗ್ ಫಾರ್ಮುಲಾ ಕಾಣಿಸ್ತಾ ಇದೆ. ಇಲ್ಲ, ಆಗುತ್ತೆ. ಅಂದ್ರೆ ಅಲ್ಟಿಮೇಟ್ ಫ್ಯಾಮಿಲಿ ಅಂಡ್ ಕೋರ್ ಎಮೋಷನ್ಸ್ ರಿಲೇಟೆಡ್ ವಿತ್ ಫಾದರ್ ಅಂಡ್ ಮದರ್ ಎಲ್ಲ ಆಲ್ ಟೈಮ್ ಗೆದ್ದಿದೆ ಸರ್. ಐ ಥಿಂಕ್ ನೀವು ಸೀರಿಯಲ್ಸ್ ಅಲ್ಲಿ ವರ್ಕ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಅನ್ಸುತ್ತೆ. ಯು ಹ್ಯಾವ್ ಅಂಡರ್ಸ್ಟುಡ್ ದ ಫ್ಯಾಮಿಲಿ ಆಡಿಯನ್ಸ್ ವೆರಿ ವೆಲ್. ಇರುತ್ತೆ. ಅಂದ್ರೆ ಸೀರಿಯಲ್ ಅದೊಂದು ಬೇರೆ ಪ್ಯಾಟರ್ನ್. ಒಂದು ಕಥೆನ ವರ್ಷಾನ್ಗಟ್ಲೆ ಹೇಳ್ಕೊಂಡು ಹೋಗ್ತೀವಿ, ಸ್ಲೋ ಆಗಿ ಹೇಳ್ಕೊಂಡು ಹೋಗ್ತೀವಿ. ಅದೊಂದು ಪ್ಯಾಟರ್ನ್, ಅದೊಂದು ಟ್ಯಾಲೆಂಟ್ ಸರ್. ಸಿನಿಮಾದವರು ಸೀರಿಯಲ್ ಬಂದು ಕ್ಲಿಕ್ ಆಗಿಲ್ಲ, ಸುಮಾರು ಜನ ದೊಡ್ಡ ಆಗಿಲ್ಲ. ಬಟ್ ಸೀರಿಯಲ್ ಅವ್ರು ಬಂದು ಸಿನಿಮಾನ ರೂಲ್ ಮಾಡಿದ್ದಾರೆ. ಡಿಒಪಿಗಳು, ಹೀರೋಗಳೆಲ್ಲ ಅಲ್ಲಿಂದ ಬಂದಿರೋರು. ಟಿವಿ ಏನಾಗುತ್ತೆ, ಕಲಿಕೆಗೆ ಒಂದು ಅವಕಾಶ ಆಗುತ್ತೆ. ದಿನ ಅದೇ ಕೆಲಸ ಮಾಡ್ತೀವಿ, ಪೇಮೆಂಟ್ ಬರುತ್ತೆ, ದುಡ್ಡು ಬರುತ್ತೆ, ನಮ್ಗೆ ಕೆಲಸ ಇರುತ್ತೆ, ತಿಂಗಳ ದುಡ್ಡು ಬರ್ತಿರುತ್ತೆ, ಸರ್ವೈವ್ ಆಗ್ತೀವಿ, ನಮ್ಗೆ ಅನ್ನ ಕೊಡುತ್ತೆ, ನೆಲೆ ಕೊಡುತ್ತೆ, ಆಶ್ರಯ ಕೊಡುತ್ತೆ, ಎಲ್ಲ ಕೊಡುತ್ತೆ ಟಿವಿ. ಸಿನಿಮಾ ಕನ್ಸು, ಸಿನಿಮಾ ದೊಡ್ಡದು. ಬಟ್ ಹಂಗೆ ಇದು ಡೂ ಆರ್ ಡೈ ತರ ಇರುತ್ತೆ. ಗೆದ್ರೆ ಮೇಲೆ, ಗೆದ್ದಿಲ್ಲ ಅಂದ್ರೆ ಕೆಳಗೆ ಇರ್ತಾನೆ. ಒಂದ್ ಮನುಷ್ಯನಿಗೆ ಒಂದ್ ಪಾಯಿಂಟ್ ಅಲ್ಲಿ ಅನ್ಸುತ್ತೆ ನಾನೇನು ಮಾಡ್ಬೇಕು ಅಂತ. ಈಗ ನನ್ನ ಮಿತ್ರರು ಸುಮಾರು ಜನ ಸಿನಿಮಾದಲ್ಲಿ ಸಕ್ಸಸ್ ಆಗಿರೋರು ಇದಾರೆ, ಹೆಸರು ಹೇಳಲ್ಲ, ತುಂಬಾ ದೊಡ್ಡವರ ಇದಾರೆ. ಆದ್ರೆ ಅವ್ರೊಂದ್ ಟೈಮಲ್ಲಿ ರಿಸ್ಕ್ ತಗೊಂಡಿದ್ದಕ್ಕೆ ಅವ್ರು ದೊಡ್ಡವರಾಗಿದ್ದಾರೆ. ಹಾಗಂತ ಅವ್ರು ಟಿವಿಯಿಂದಾನೇ ಬೆಳೆದಿದ್ದಾರೆ. ಅದು ಇರ್ಬೇಕದು ನಮ್ಮ ತವ್ರ ಮನೆ ತರ ಲೆಕ್ಕ ಅದು. ಸೊ ಎರಡು ಬೇರೆನೆ ಇದು. ನನ್ನ ಪ್ರಕಾರ ಸಿನಿಮಾನೇ ಬೇರೆ. ಎರಡು ವಿಜುವಲ್ ಮೀಡಿಯಾ ಆದ್ರೂ ಸ್ಕ್ರಿಪ್ಟ್ ಮಾಡೋ ರೀತಿ ಬೇರೆ, ಕತೆ ಮಾಡೋ ರೀತಿ ಬೇರೆ. ಅಲ್ಲಿ ಒಂದು ಕಥೆನ ವರ್ಷಾನ್ಗಟ್ಲೆ ಹೇಳ್ತೀವಿ, ಇಲ್ಲಿ ಒಂದು ಕಥೆನ 2 ಅವರಲ್ಲಿ, ದೊಡ್ಡ ಕಥೆನ 2 ಅವರ್ಗೆ ಇಳಿಸ್ಬಿಟ್ಟು ಅದನ್ನ ದೊಡ್ಡದಾಗಿ ತೋರಿಸೋ ಪ್ರಯತ್ನ ಮಾಡ್ತೀವಿ. ಎಡಿಟ್ ಪ್ಯಾಟರ್ನ್ ಬೇರೆ, ಕತೆ ಹೇಳೋ ರೀತಿ ಬೇರೆ, ಪಾತ್ರ ಟ್ರೀಟ್ಮೆಂಟ್ ಬೇರೆ. ಹಾಫ್ ಏನಲ್ಲಿ ಹೋಗ್ತೀವಿ, ಅಲ್ಲೆಲ್ಲ ಡೀಟೇಲಿಂಗ್ ಇಲ್ಲ. ಇಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ. ಇಲ್ಲಿ ಅಲ್ಲಿ ಬರ್ತೀನಿ ಅಂದ್ರೆ ನಾನು ಕಾರ್ ಸ್ಟಾರ್ಟ್ ಮಾಡೋದು, ಕಾರ್ ಮಾಡೋದು ಎಲ್ಲ ಅಲ್ಲೊಂದು ಡಿಸ್ಕಷನ್ ಎಲ್ಲ ಇರ್ತದೆ. ಆ ಡೀಟೇಲಿಂಗ್ ಬೇಕಲ್ಲಿ. ಡೀಟೇಲಿಂಗ್ ಯಾಕೆ ಟಿವಿಲಿ ಬೇಕಾಗತ್ತೆ ಅಂದ್ರೆ, ಯಾರೋ ಒಂದ್ ಸೆಗ್ಮೆಂಟ್ ನ ಮಿಸ್ ಮಾಡಿದ್ರು ಅಂದ್ರೆ ಅವರು ಕತೆ ಮಿಸ್ ಹೊಡಿಬಾರ್ದು, ಅವ್ರು ಕನೆಕ್ಟ್ ಆಗ್ಬೇಕು ಅಂತ ಆತರ ಮಾಡ್ತೀವಿ. ಅಲ್ಲಿ ಎರಡು ಬೇರೆನೇ ಇದೆ. ಡೆಫಿನೆಟ್ಲಿ ಟಿವಿಯಿಂದ ಕಲ್ತಿರ್ತೀವಿ. ನಿಮ್ಗೊಂದು ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದ್ರೆ, ಈ ಸ್ಟೂಡೆಂಟ್ಸ್ಗೆ ಒಂದು ಕ್ಲಾಸ್ ಹೇಳ್ಕೊಡ್ತಾರಲ್ಲ, ಸಿನಿಮಾಗೂ ಸೀರಿಯಲ್ಗೂ ಏನ್ ಡಿಫ್ರೆನ್ಸ್ ಅಂತ ಒಳ್ಳೆ ಲೆಕ್ಚರ್ ಕೊಟ್ರಿ ಅವರು. ಯಾಕಂದ್ರೆ ಅದು ಕಲಿಬೇಕು. ಎಲ್ಲರಿಗೂ ಒಂದು ಮೈಂಡ್ ಸೆಟ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಎರಡು ಒಂದೇ,
ಏನ್ ಅಲ್ಲಿ ದೊಡ್ಡದಾಗ್ ಮಾಡ್ತಾರೆ ಇಲ್ಲಿ ಚಿಕ್ಕದಾಗ್ ಮಾಡ್ತಾರೆ ಅಲ್ಲ, ಎರಡು ಡಿಫರೆಂಟ್. ಅದರದಾದ ಪ್ರಾಸೆಸ್ ಅದಕ್ಕಿರುತ್ತೆ, ಇದ್ರದಾದ ಪ್ರಾಸೆಸ್ ಇದಕ್ಕೆ. ಅವ್ರು ಹೇಳಿದ್ರು ಎಡಿಟ್ ಪ್ಯಾಟರ್ನೇ ಬೇರೆ ಅಂತ ಹೇಳಿ. ಎಕ್ಸಾಕ್ಟ್ಲಿ ದಟ್ಸ್ ದ ರೈಟ್ ಥಿಂಗ್. ಫಾರ್ ಟೆಲ್ಲಿಂಗ್ ಮಿ. ಅಲ್ಲ, ಇನ್ನೊಂದು ಲೈನ್ ಇದೆ ಹೇಳ್ತೀನಿ. ಸೀರಿಯಲ್ ನಾವು ತುಂಬಾ ಗ್ಲೋರಿಫೈ ಮಾಡಿ ತೋರ್ಸಕ್ ಹೋಗ್ತೀವಿ, ತುಂಬಾ ಲೈಟ್ ಹಾಕ್ತಿವಿ, ತುಂಬಾ ದೊಡ್ಡ ಮನೆ ತೋರ್ಸಕ್ ಹೋಗ್ತೀವಿ, ತುಂಬಾ ಗ್ರ್ಯಾಂಡ್ ಏನೋ ದೊಡ್ಡದಾಗಿ ತೋರ್ಸ್ಬೇಕು ಅಂತ ಟಿವಿಲಿ ತುಂಬಾ ಇರುತ್ತೆ. ಪ್ರತಿ ಎಪಿಸೋಡ್ ನ ಗ್ರ್ಯಾಂಡ್ ಮಾಡ್ಬೇಕು ಅನ್ನೋದೇ ಟಾರ್ಗೆಟ್ ಅಲ್ಲಿ ಇಡೀ ಚಾನಲ್ ಟೀಮ್ ಎಲ್ರದ್ದು. ಸಿನಿಮಾ ಹಂಗಿರಲ್ಲ ನಿಮ್ಗೆ. ಸಿನಿಮಾ ಎಲ್ಲ ಕಟ್ ಆನ್ ಮಾಡ್ತೀವಿ, ಕತ್ಲೆ ಮಾಡ್ತೀವಿ, ಲೈಟ್ ಕಮ್ಮಿ ಮಾಡ್ತೀವಿ. ಅಂದ್ರೆ ಅದು ಕ್ಯಾರೆಕ್ಟರ್ ಬಿಲ್ಡ್ ಆಗ್ಬೇಕು, ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಎರಡು ಅದಾದ ಪಾರ್ಟಿಗೆ ಸ್ಟ್ರೆಂತ್ ಅಲ್ಲಿ ಇರುತ್ತೆ. ನಾನು ಎರಡು ಕಡೆನೂ ಕೆಲಸ ಮಾಡೋದ್ರಿಂದ ನನ್ಗೆ ಗೊತ್ತಿದೆ. ಆಮೇಲೆ ನಾನು ಟೋಟಲ್ ಟಿವಿಯಿಂದ ಬ್ರೇಕ್ ತಗೊಂಡು ಒಂದು ಸಿನಿಮಾಗ್ ಪ್ರಿಪೇರ್ ಆಗಿ ಒಂದು ಹಿಂಗಾಗಿ ಬಂದಿರೋದು ನಾನು. ಹಿಂಗಾಗಿ ಟಿವಿ ಹ್ಯಾಂಗ್ ಓವರ್ ಅಲ್ಲಿ ಈ ಸಿನಿಮಾ ಮಾಡಿಲ್ಲ ನಾನು. ದಟ್ಸ್ ಗುಡ್ ಥಿಂಗ್. ಯಾಕೆ ಅಂತ ಹೇಳಿದ್ರೆ ಬ್ಲಾಂಕ್ ಆಗಿ ಅವ್ರು ಒಂದು ಸಿನಿಮಾ ಮಾಡಿಲ್ಲ. ಎಸ್ ಟೇಕನ್ ಅ ಬ್ರೇಕ್, ಈ ಹ್ಯಾಸ್ ಅನಲೈಸ್ಡ್ ಯಾವ ತರ ಸಿನಿಮಾ ಹೇಗ್ ಮಾಡಬೇಕು ಅಂಡ್ ಸೀರಿಯಲ್ ತರ ತಂದ್ಬಿಡಬಾರ್ದು ಅನ್ನೋದನ್ನ ಇವರು ಅನಲೈಸ್ ಮಾಡಿ ಅದನ್ನ ಇವರು ಹಿ ಹ್ಯಾಸ್ ಗಾಟ್ ಇಟ್ ಅಂಡ್ ಫ್ಯಾಂಟಾಸ್ಟಿಕ್ ಸರ್. ಟೈಮ್ ತಗೊಂಡ್ ಮಾಡಿರೋದು ಇದೆಯಲ್ಲ, ಟೈಮ್ ತಗೋಬೇಕು ಸರ್, ಅದು ಆಗ್ಬೇಕು ಹಂಗೆ. ಆಮೇಲೆ ನಿಮ್ಗೆ ಮಾಡ್ಬಿಟ್ಟು ಓಡೋಗುವಂತದ್ದು ಏನೂ ಇಲ್ಲ ಇಲ್ಲಿ. 6 ತಿಂಗಳಲ್ಲಿ ಸಿನಿಮಾ ಮಾಡಿ ರಿಲೀಸ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀರಾ? ಸಕ್ಸಸ್ ಆಗಿಲ್ಲ ಅಂದ್ರೆ ಖಾಲಿನೇ. ಹೌದು, ಸಕ್ಸಸ್ ಆಗ್ಲೇಬೇಕು, ಟ್ರೈ ಮಾಡ್ಲೇಬೇಕು ನಾವು, ಮಸ್ಟ್ ಟ್ರೈ. ಈ ಮಾತು ಹೇಳಿದ್ರಲ್ಲ ಅದೇ ವೆರಿ ಇಂಪಾರ್ಟೆಂಟ್. ಸಕ್ಸಸ್ ಆಗ್ಲೇಬೇಕು ಅಂತ ಕೆಲಸ ಮಾಡ್ಬೇಕು. ಹೌದೌದು. ಅಂದ್ರೆ ಇವತ್ತು ಸಿನಿಮಾದಲ್ಲಿ ಒಂದು ಹಳೆ ಕಾಲಕ್ಕೆ ಒಂದು ಮಾತಿತ್ತು, ನಮ್ಗೊಂದು ಚಾನ್ಸ್ ಕೊಟ್ಬಿಡಿ ಸರ್ ಅಂತ, ಒಂದ್ ಚಾನ್ಸ್ ಕೊಡಿ ಸರ್ ಅಂತ. ಅಂದ್ರೆ ಸಿನಿಮಾದಲ್ಲಿ ಒಂದೇ ಚಾನ್ಸ್ ಅಂತ. ಆಕ್ಚುಲಿ ವರ್ಡ್ ಈಸ್ ವೆರಿ ಫಿಲಾಸಫಿಕಲ್. ಒಂದು ಅವಕಾಶ ಕೊಡಿ ಅಂತ ಹೇಳೋರು. ಜಾಬ್ ಅಲ್ಲ, ಇದೊಂದು ಅವಕಾಶ ಇದೆ, ಇಟ್ಸ್ ಅನ್ ಅಪಾರ್ಚುನಿಟಿ. ಅದ್ರಲ್ಲಿ ಪ್ರೂವ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ನ ನೆಕ್ಸ್ಟ್ ಕೆಲಸನೇ ಇಲ್ಲ ಇಲ್ಲಿ. ಅಥವಾ ಒಂದೊಂದು ಯಾವ್ದೋ ನಾರ್ಮಲ್ ಸುಮ್ನೆ ಏನೊಂದು ಮಾಡ್ಕೊಂಡು ಹೊಟ್ಟೆಪಾಡಿಗೆ ಮಾಡ್ಕೊಂಡಿರ್ಬೇಕು. ಸೊ ಆ ಚಾನ್ಸ್ ನ ತಗೊಳ್ಳೇಬೇಕು ಎಲ್ರು. ಇದು ಹೆಂಗಂದ್ರೆ ಎವ್ರಿ ಸಿನಿಮಾ ಒಂದ್ ಚಾನ್ಸ್ ಸರ್ ಅನ್ನೋ ತರನೇ ಥಿಂಕ್ ಮಾಡಿ ಸಿನಿಮಾ ಮಾಡೋದು. ಲಾಸ್ಟ್ ಚಾನ್ಸ್ ಅಂತ ಥಿಂಕ್ ಮಾಡಿ ಸಿನಿಮಾ ಮಾಡಬೇಕು. ಆವಾಗ್ಲೇ ನಿಮಗೆ ನೆಕ್ಸ್ಟ್ ಸಿನಿಮಾಗೆ ಒಂದ್ ದಾರಿ ಸಿಗೋದು. ಡೆಫಿನೆಟ್ಲಿ. ಯಾಕಂದ್ರೆ ಇವತ್ತು ಇಷ್ಟೊಂದು ಕಾಂಪಿಟೇಷನ್ ಇದೆ, ಆತರ ಎಲ್ಲ ಇದೆ. ನಾವು ತುಂಬಾ ಪಾಸಿಟಿವ್ ಆಗಿ ಇರ್ಬೇಕು. ಈ ಕಾನ್ಫಿಡೆನ್ಸ್, ಈ ಜನ ಥಿಯೇಟರ್ಗೆ ಬರ್ತಿಲ್ಲ, ಹಂಗೆ ಹಿಂಗೆ 8-9 ಸಿನಿಮಾಗಳು ಬರುತ್ತೆ, 10 ಬರುತ್ತೆ, ಅದು ಇದು ಅಂತೆಲ್ಲ ಆಗ್ತಿರುತ್ತೆ. ಚರ್ಚೆಗಳು ತುಂಬಾ ಏನೋ ಚರ್ಚೆಗಳಾಗ್ತಿರುತ್ತೆ. ಎಲ್ಲ ಆಗ್ಲಿ, ನಾನ್ ಕ್ಲೀನ್ ಮಾಡ್ತೀನಿ ಗುರು, ನಾನು ಇರಕ್ ಬಂದಿದ್ದೀನಿ, ನಾನು ಆರಾಮ ಮಾಡ್ತೀನಿ, ನನ್ ಕ್ಲಾರಿಟಿ, ಆ ಕ್ಲಾರಿಟಿಲೇ ಹೋಗ್ಬೇಕು ನಾವು. ಇಡೀ ಟೀಮ್ ಫಸ್ಟ್ ಹೋಗ್ಬೇಕು. ಇವತ್ತು ನಂದು ಟ್ರೈಲರ್ ಬೆಳಗ್ಗೆ ರಿಲೀಸ್ ಆಯ್ತಲ್ಲ, ನಮ್ಮ ಟೀಮಿನ ಮೆಂಬರ್ಸ್ ನನಗೆ ಸುಮಾರು ಜನ ಕಾಲ್ ಮಾಡಿದ್ರು. ಅಂದ್ರೆ ಸುಮಾರು ದಿವಸದಿಂದ ಟಚ್ ಅಲ್ಲಿ ಇಲ್ದಿರೋರು, ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರು, ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡಿರೋಲ್ಲ, ಸುಮಾರು ಜನ ಮೆಸೇಜ್ ಕಾಲ್ ಮಾಡಿದ್ರು. ಬಿಕಾಸ್ ಕೆಲವ್ರು ಏನೋ ಅನ್ಕೊಂಡ್ಬಿಟ್ಟಿರ್ತಾರೆ, ಏನ್ ಸಿನಿಮಾ ಏನೋ ಆಗಿದೆ ಬಿಡು, ಏನೋ ಮಾಡಿದ್ರೆ ಹಂಗ ಅನ್ಕೊಂಡಿರ್ತಾರೆ. ಟ್ರೈಲರ್ ನೋಡಿದಾಗ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ. ನಾನು ಹೇಳಿದೆ ಗುಡ್, ಬಿ ಪಾಸಿಟಿವ್, ನೀವು ಬನ್ನಿ, ಮತ್ತೆ ವಾಪಸ್ ಬನ್ನಿ, ನಾವು ಪ್ರಚಾರ ಮಾಡೋಣ, ಸಿನಿಮಾ ಜಾಸ್ತಿ ಜನ ತಲುಪಿಸೋಣ, ನಿಮ್ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಎಲ್ರಿಗೂ ಎಲ್ಲ ಗ್ರೂಪ್ಗಳಲ್ಲಿ ಹಾಕಿ ಚೆನ್ನಾಗತ್ತೆ. ಆಮೇಲೆ ಟ್ರೈಲರ್ ಹೆಂಗಿದೆ ಹಂಗೆ ಸಿನಿಮಾ ಇದೆ. ಕೆಲವು ಟ್ರೈಲರ್ಗಳು ಮೋಸ ಮಾಡುತ್ತೆ ನಮಗೆ, ತುಂಬಾ ಅದ್ಭುತವಾಗಿರುತ್ತೆ. ಸಿನಿಮಾಗೆ ಹೋದ್ರೆ ಅಷ್ಟೇ ಶಾರ್ಟ್ಸ್ ಇರುತ್ತೆ, ಆ ತರದ್ದೆಲ್ಲ ಇರುತ್ತೆ. ರೀಸೆಂಟ್ ಆಗಿ ಎಕ್ಸ್ಪೀರಿಯನ್ಸ್. ನಾವು ಕಂಟೆಂಟ್ ಅಲ್ಲಿ ಸ್ಟ್ರಾಂಗ್ ಇದೀವಿ ಗುರು, ಆರಾಮಾಗಿ ಎಲ್ರಿಗೂ ಏನು ಮುಲಾಜಿಲ್ಲ, ಧೈರ್ಯವಾಗಿ ಹೇಳು, ಧೈರ್ಯವಾಗಿ ಬರ್ಲಿ. ನೋಡಿರೋ ಯಾರು ಬೇಜಾರ್ ಮಾಡ್ಕೊಳ್ಳೋದು ಅಥವಾ ಉರ್ಕೊಂಡು ಹೋಗೋದು ಆ ತರದ್ ಏನಿಲ್ಲ. ಖುಷಿಯಾಗೆ ಹೋಗ್ತಾರೆ, ಫೀಲ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲೋ ಒಂದ್ ಕಡೆ ಟಚ್ ಆಗುತ್ತೆ, ಎಮೋಷನಲ್ ಟಚ್ ಆಗುತ್ತೆ, ಲೊಕೇಶನ್ ಮುದ ಕೊಡುತ್ತೆ, ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲವನ್ನೂ ಕಷ್ಟಪಟ್ಟು ಮಾಡಿದೀವಿ. ಹಿಂಗಾಗಿ ಆ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ ಸರ್ ಅಷ್ಟೇ. ಸಿ, ದಿಸ್ ಇಸ್ ದ ಪಾಸಿಟಿವ್ ಆಟಿಟ್ಯೂಡ್ ಆಫ್ ಅ ಡೈರೆಕ್ಟರ್. ಅಂದ್ರೆ ಡೈರೆಕ್ಟ್ ಸ್ಟ್ರಾಂಗ್ ಆಗಿರ್ಬೇಕು ಯಾವತ್ತೂ. ಯಾವುದೇ ಟೈಮಲ್ಲಾಗಲಿ, ಯಾವುದೇ ಫೇಸಲ್ಲಾಗಲಿ, ಸಿನಿಮಾ ರಿಲೀಸ್ ಆಗಲಿ, ರಿಲೀಸ್ ಆದ್ಮೇಲಾಗಲಿ ಈ ಆಟಿಟ್ಯೂಡ್ ಅಲ್ಲೇ ಇರಬೇಕು. ಏನಾಗ್ಲಿ ಗುರು, ನಾನು ಬಿಟ್ಕೊಡೋದಿಲ್ಲ, ವಿ ಹ್ಯಾವ್ ಡನ್ ಹಾರ್ಡ್ ವರ್ಕ್, ಎಲ್ಲ ಎಲಿಮೆಂಟ್ಸ್ ಕೊಟ್ಟೆ ನಾವು ಸಿನಿಮಾ ತಗೊಂಡ್ಬಂದಿದ್ದೀವಿ. ಬಟ್ ಇಲ್ಲಿಂದ ನಾವು ಇದನ್ನ ಹೆಂಗೆಲ್ಲ ಮಾಡಿದ್ರೆ ಜನಕ್ಕೆ ತಲುಪತ್ತೆ, ಜನ ಅದನ್ನ ಹೇಗೆ ಅದ್ರ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ವಾಪಸ್ ನಾನು ಹೆಂಗೆ ಬೇರೆ ತರ ರೆಡಿ ಆಗ್ಬೇಕು ಅನ್ನೋದನ್ನ ಮಾಡ್ತಾರಲ್ಲ. ಅಂದ್ರೆ ಇವರೆಲ್ಲ ವಿನ್ನಿಂಗ್ ಕಡೆಗೆ ಥಿಂಕ್ ಮಾಡ್ತಾರೆ, ಸಿನಿಮಾ ಗೆಲ್ಲದಕ್ಕೆ ಬಂದಿರೋರು ಇವರು ಅಂತ ಹೇಳ್ಬಿಟ್ಟು. ಎಸ್ ಸರ್. ಅಂಡ್ ನಾವು ಈಗ ಸಿನಿಮಾನ ಇವಾಗೇನೋ ಫಿನಿಶ್ ಮಾಡ್ಬಿಟ್ರಿ, ನಿಮ್ಮ ಟ್ರೈಲರ್ ಇದೆಲ್ಲ ಲಾಂಚ್ ಆಯ್ತು. ವಾಟ್ ನೆಕ್ಸ್ಟ್? 21ಕ್ಕೆ ಜನರ ಮುಂದೆ ಬರುತ್ತೆ, ಫೆಬ್ರವರಿ 21ಕ್ಕೆ ಜನರ ಮುಂದೆ ಬರುತ್ತೆ. ನನ್ನ ಕ್ವೆಶನ್ ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಟು ರೀಚ್ ಇಟ್ ಟು ದ ಪಬ್ಲಿಕ್? ಪ್ರಮೋಷನ್ ಶುರು ಆಗಿದೆ, ಜಾಸ್ತಿ ಸೋಷಿಯಲ್ ಮೀಡಿಯಾ ಫೋಕಸ್ ಮಾಡ್ತಾ ಇದೀವಿ. ಹಾಗಂತ ತುಂಬಾ ಅಬ್ಬರದ ಪ್ರಚಾರ ಮಾಡ್ತಿಲ್ಲ, ಡೀಸೆಂಟ್ ಪ್ರಚಾರ ಮಾಡ್ತಾ ಇದೀವಿ. ತುಂಬಾ ಸೆಂಟರ್ಸ್ ರಿಲೀಸ್ ಮಾಡ್ತಿಲ್ಲ, ಲಿಮಿಟೆಡ್ ಸೆಂಟರ್ ಇದೆ. ಕಾರಣ ಏನಂದ್ರೆ, ಒಂದಿಷ್ಟು ಜನ ನೋಡಿ ಅವ್ರು ಮತ್ತೊಂದು ಜನಕ್ಕೆ ಹೇಳಿ ಅದು ಡೆವಲಪ್ ಆಗ್ಬೇಕು ಅನ್ನೋದು ನಮ್ಮ ಟೀಮಿನ ಉದ್ದೇಶ, ನಮ್ಮ ಉದ್ದೇಶ. ನಿಮಗೆ ಅನ್ಸುತ್ತಾ ಈ ತರ ಮಾಡೋದ್ರಿಂದ ಇದು ಹೆಚ್ಚಾಗಿ ರೀಚ್ ಆಗತ್ತೆ ಅಂತ? ಆಗತ್ತೆ, ಅಂದ್ರೆ ಹಂಗೆ ಆಗ್ಬೇಕು ಕೂಡ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಇವತ್ತು ಒಂದು ಡಿಸ್ಟ್ರಿಬ್ಯೂಷನ್ ಅಂತ ಹೋದಾಗ ಒಂದು ಬಜೆಟ್ ಹೇಳ್ತಾರೆ, ಇಷ್ಟು ಬೇಕು, ಇಷ್ಟಿದ್ರೇನೆ ನಾವು ರಿಲೀಸ್ ಮಾಡಕ್ ಆಗೋದು, ಇದೆಲ್ಲ ಆಗ್ಬೇಕು, ಇದೆಲ್ಲ ಆಗ್ಬೇಕು ಅಂತ. ಅದು ರಿಟರ್ನ್ಸ್ ಹೇಗೆ ಅಂತ ಯಾರು ಹೇಳೋದಿಲ್ಲ. ಅಲ್ಲ, ರಿಟರ್ನ್ ಗ್ಯಾರಂಟಿನೇ ಇಲ್ಲ ಸಿನಿಮಾದಲ್ಲಿ, 0 ರಿಟರ್ನ್. ನೀವು 100 ಕೋಟಿ ಸಿನಿಮಾ ಮಾಡಿ, ಮೊನ್ನೆ ಯಾರೋ ನನಗೆ ಕೇಳ್ತಾ ಇದ್ರು, ಆಕ್ಚುಲಿ ನಮ್ದು December 6th ಫಸ್ಟ್ ಡೇಟ್ ಅನೌನ್ಸ್ ಮಾಡಿದ್ವಿ. ಆಮೇಲೆ ಪುಷ್ಪ ತುಂಬಾ ಅಬ್ಬರ ಆಯ್ತು, ಯಾರೋ ದೊಡ್ಡವ್ರು ಹೇಳಿದ್ರು December 6th ಬೇಡ, ಬಿಟ್ಬಿಡಿ, ನೆಕ್ಸ್ಟ್ ಮುಂದಕ್ಕೆ ಹಾಕೊಳ್ಳಿ ಅಂತ. ಆಮೇಲೆ February 7 ಮಾಡ್ಕೊಂಡೆ. ಆಮೇಲೆ ಅದು ಏನೋ February 21 ಬಂದಿದ್ದು, ಇದು ಫಿಕ್ಸ್ ಆಗಿದೆ ಡೇಟ್, ಇದು ಅನೌನ್ಸ್ ಆಗಿದೆ.
ಅವಾಗ ನನಗೆ ಯಾರೋ ಹೇಳಿದ್ರು, ಡಿಸೆಂಬರ್ 6 ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ನನಗೆ ಭಯ ಆಗುತ್ತೆ ಅಂದೆ. ನನಗೆ ಭಯ ಆಗುತ್ತೆ ಅಂದೆ. ಅಲ್ಲ ಸರ್ ಪುಷ್ಪ ಇದೆ ಅಂದ್ರು. ಅಲ್ಲ ಗುರು, ಅವ್ನು 800 ಕೋಟಿ ಹಾಕಿದ್ದ, ನನಗಿಂತ ಜಾಸ್ತಿ ಭಯ ಅವನಿಗಿರುತ್ತೆ ಅಂತ. ನಾನು ನನ್ನ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೀನಿ, ನನ್ನ ಭಯ ನನಗೆ ಇದ್ದೇ ಇರುತ್ತೆ. ಬಟ್ ನನಗಿಂತ ಅವ್ನು ಭಯ ಬಿದ್ದಿರ್ತಾನೆ, ನನ್ಗೆ ಗೊತ್ತಿದೆ ಅವನಿಗೆ. ಅವ್ನು ದೊಡ್ಡ ಸ್ಟಾರ್ ಇದ್ರು ಅಂದ್ರೆ ಆನೆಗೆ ಆನೆ ಭಾರ, ಇರುವೆ ಭಾರ ಅನ್ನೋ ತರ ದೊಡ್ಡ ಸಿನಿಮಾ ಮಾಡಿ ನಂತರ ಸ್ಟಾರ್ ಇದಾರೆ ಅಂದ್ರೂ ಕೂಡ ಆ ಪ್ರೊಡ್ಯೂಸರ್ ರಿಲೀಸ್ ಇಂದಿನ ದಿನ ಅವನು ಟೆನ್ಷನ್ ಅಲ್ಲೇ ಮಲಗಿರ್ತಾನೆ. ಅವ್ನ್ ಬಿಸಿನೆಸ್ ಆಗಿದೆ ಅಂದ್ರೆ ಅವ್ನು ಆರಾಮಾಗಿ ಮಲಗಿರ್ತಾನೆ. ಸೊ ಇಲ್ಲಿ ಸಿನಿಮಾ ರಿಸ್ಕ್ ಸರ್. ಸಿನಿಮಾ ಇವತ್ತು 100% ರಿಸ್ಕ್ ಅಲ್ಲೇ ಇರುತ್ತೆ. ರಿಟರ್ನ್ 0 ಅಂತಾನೆ ಇರುತ್ತೆ. ನಾವು ಮಾಡ್ಬೇಕು, ಗೆಲ್ಬೇಕು, ಅದೇ ಇರೋದು. ಅಂದ್ರೆ ಪ್ರಾಪರ್ ಆಗಿ ಕೆಲಸ ಮಾಡ್ಬೇಕಷ್ಟೇ. ಬೇರೆ ಏನು ಮುಲಾಜ್ ಇಲ್ವೇ ಇಲ್ಲ ಅಲ್ಲಿ. ಬನ್ನಿ ನೋಡಿ ಹಂಗಿದೆ ಹಿಂಗಿದೆ ಅಂತ ಅಳೋದು. ಕಂಟೆಂಟ್ ಕೊಡೋಣ ಸರ್. ಅಟ್ಲೀಸ್ಟ್ ನನಗೆ ಇವತ್ತು ಟ್ರೇಲರ್ ನೋಡ್ಬಿಟ್ಟು ಜನ ಖುಷಿ ಪಟ್ಟಿದ್ದಾರೆ, ಸಮಾಧಾನ ಇದೆ ನನಗೆ. ನನ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರಲ್ಲ ಜನ, ಅವರ ರಿಯಾಕ್ಷನ್ಸ್ ಇರುತ್ತಲ್ಲ, ಅದು ನನಗೆ ಪ್ಲಸ್. ಅದು ಅಲ್ಲಿಂದ ಮುಂದಕ್ಕೆ ಆಡಿಯನ್ಸ್ ತಗೊಂಡ್ ಹೋಗ್ಬೇಕು. ನಾನು ಆಡಿಯನ್ಸ್ಗೆ ಒಂದ್ಸಲ ಕೊಟ್ಟ ಮೇಲೆ ನಂದಲ್ಲ ಅದು. ಆ ಆಟಿಟ್ಯೂಡ್ ಇರ್ಬೇಕು ನಮ್ಗೆ, ಆ ಒಂದ್ ನಂಬಿಕೆ ಇರ್ಬೇಕು. ಅದು ಆಗ್ಬೇಕು ಕೂಡ. ಅದಕ್ಕೆ ಬೇಕಾದ ಪ್ಲಾನಿಂಗ್ ನಾವು ಮಾಡ್ಬೇಕು. ನಾನು ತುಂಬಾ ಬೆಂಗಳೂರಲ್ಲಿ 100 ಶೋ ಕೊಡಿ ಅಂತ ಕೇಳಿಲ್ಲ. ಬೆಂಗಳೂರಲ್ಲಿ ನಾನು ಕೇಳಿದ 15-20 ಶೋ ಅಷ್ಟೇ. 15 ಶೋ ಕೊಡಿ ಸಾಕು ನನಗೆ ಬೆಂಗಳೂರಲ್ಲಿ. ನಿಮ್ಗೆ ರೀಜನ್ ವೈಸ್ ಸಾಕು ಅನ್ಸತ್ತಾ ಇದು? ಅಲ್ಲಲ್ಲ, ಬೆಂಗಳೂರು ಸಿಟಿಗೆ ಆಲ್ ಓವರ್ ಕರ್ನಾಟಕ ಒಂದು 50 ಸೆಂಟರ್ಸ್ ಇರುತ್ತೆ. ಎಲ್ಲಾ ಕಡೆ ಹೋಗ್ತಾರೆ, ಎಲ್ಲಾ ಕಡೆ ಇರುತ್ತೆ. ಎಲ್ಲಾ ಕಡೆ ಮೊದಲನೇ ವಾರದಲ್ಲೇ ಎಲ್ಲಾ ಕಡೆ. ಹೌದು, ಡಿಸ್ಟ್ರಿಕ್ಟ್ ಸೆಂಟರ್ಸ್ ಎಲ್ಲ ರಿಲೀಸ್. ಬೀದರ್, ಗುಲ್ಬರ್ಗ ಇಂದ ಹಿಡ್ಕೊಂಡು ಬಿಜಾಪುರ, ಬಾಗಲಕೋಟ್, ಬೆಳಗಾಂ, ಹುಬ್ಳಿ, ಧಾರವಾಡ, ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಹಾಸನ, ಮಂಗಳೂರು, ಎಲ್ಲ ಡಿಸ್ಟ್ರಿಕ್ಟ್ ಕವರ್ ಆಗಿ ಡಿಸ್ಟ್ರಿಕ್ಟ್ ಸೆಂಟರ್ ಗಳೆಲ್ಲ ಇದೆ. ಆಲ್ಮೋಸ್ಟ್ A ಸೆಂಟರ್ಸ್ ಎಲ್ಲ ಇದೆ. ಅದು ಪಿಕಪ್ ಆದಾಗ ಅದು ಆಟೋಮೆಟಿಕ್ಲಿ B ಸೆಂಟರ್ಗೆ ಹೋಗುತ್ತೆ. ಅಂದ್ರೆ ಆ ಪ್ಲಾನಿಂಗ್ ಇರ್ಬೇಕು ನಮ್ಗೆ. ಆ ಪ್ಲಾನಿಂಗ್ ಅಲ್ಲಿ ನಾವು ಒಂದು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಹೋಗ್ಬೇಕು ಸರ್. ಅಂದ್ರೆ ನಮಗ್ ನಾವೇ ಪೆಟ್ರೋಲ್ ಹಾಕೊಂಡು ನಮಗ್ ನಾವೇ ಗಾಡಿಗೆ ವೀಲ್ ಹಾಕೊಂಡು ಗಾಡಿ ಓಡಿಸ್ಬೇಕು. ನಾವು ಗಾಡಿ ಹೋಗುತ್ತೆ ಅವಾಗ. ನಾವೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅದು ಗಾಡಿ ಎಲ್ಲ ನಿಂತಿರುತ್ತೆ. ಏನ್ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಹೇಳ್ತಾರ. ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತಿದ್ರಲ್ಲ, ಇದೊಂಥರ ಫಿಲಾಸಫಿಕಲ್ ತರ ಇಲ್ಲ ಇರ್ಬೇಕಂದ್ರೆ ಹಂಗೆ ಇರ್ಬೇಕು. ಈಗ ನೀವು ಕರೆದ್ರಿ ನಾನು ಬಂದೆ, ನಾನು ಬರ್ತೀನಿ, ನೋಡ್ತೀನಿ, ಮಾಡ್ತೀನಿ ಅಂತಂದ್ರೆ ಹಂಗೆ ಅನ್ಕೊಂಡೇ ಇರ್ತೀನಿ. ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಆಗಲ್ಲ ಅದು. ಬಂದೇ ಇಂಟರ್ವ್ಯೂ ಆಗ್ಬೇಕಿದೆ, ಆಗ್ತಾ ಇದೆ. ಇದು ಹೋಗುತ್ತೆ, ಇದನ್ನ 4 ಜನ ನೋಡ್ತಾರೆ. ಹಿಂಗೆ ಪ್ರತಿಯೊಂದು ಹೋಗ್ತಾ ಇರ್ಬೇಕು ನಮ್ದು. ಅಲ್ಲೇ ಇರ್ಬಾರ್ದು, ನಿಂತ್ ನೀರ್ ಹಾಕ್ಬಾರ್ದು ನಾವು. ಆಮೇಲೆ ಮೊನ್ನೆ ನಮ್ ರೈಟರ್ ವೇಣು ಒಂದು ಮಾತು ಹೇಳ್ತಾ ಇದ್ದ. ನಾನು ಆಕ್ಚುಲಿ ಅದನ್ನ ಆ ಫಿಲಾಸಫಿ ನಂಬ್ತೀನಿ. ಆ ಲೈನ್ ಹೇಳಿದ್ಮೇಲೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಅದನ್ನ ಮುಂಚೆಯಿಂದ ನಂಬ್ತೀನಿ, ನನ್ಗೆ ಗೊತ್ತಿಲ್ಲದೆ ನಂಬ್ತೀನಿ. ಒನ್ ಡೈಡ್ at 27 ಅಂತೆ, ಪೀಪಲ್ ಬರಿಡ್ ಹಿಮ್ at 72 ಅಂತೆ. ಅದೇ ಇಂಗ್ಲಿಷ್ ಸೇಯಿಂಗ್ ಇದೆ ಅಂತ. ಸ್ವಲ್ಪ ಹಿಂದೆ ಮುಂದೆ ಹೇಳಿರ್ಬೋದು, ಗೊತ್ತಿಲ್ಲ. ಒಬ್ಬ ವ್ಯಕ್ತಿ 27ಕ್ಕೆ ಸತ್ತೋಗಿರ್ತಾನಂತೆ, 72ಕ್ಕೆ ಅವನನ್ನ ಜನ ಸುಡ್ತಾರಂತೆ. ಅಂದ್ರೆ ಅವ್ ಯಾವನು ಪ್ರಯೋಗಗಳನ್ನ ಮಾಡಲ್ಲ ಲೈಫ್ ಅಲ್ಲಿ. ಒಂದು 27 ಆಗ್ತಿದಂಗೆ ಒಂದ್ ಕೆಲ್ಸಕ್ಕೆ ಫಿಕ್ಸ್ ಆಗಿ ಒಂದ್ ಲೈಫ್ ಟೈಮ್ ಒಂದೇ ಕೆಲಸ ಮಾಡ್ತಾನ, ಅಲ್ಲೇ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಸೊ ಹಂಗಿಲ್ಲ ಲೈಫ್, ಅಲ್ಲೇ ಸ್ಟಾಗ್ನೆಂಟ್ ಆಗೋಯ್ತು ಒಂದ್ ಲೈಫ್. ಹೋಗ್ತಾ ಇರ್ಬೇಕು ಸರ್ ಮುಂದಕ್ಕೆ. ಅಂದ್ರೆ ಅಲ್ಟಿಮೇಟ್ ನಾವು ಒಂದ್ ಏಜ್ ಅಲ್ಲಿ ಹಿಂಗ್ ತಿರುಗಿ ನೋಡಿದಾಗ ನಾನು ಏನ್ ಮಾಡಿದೆ, ಅದ್ ಮಾಡಿದೆ, ಇದು ಮಾಡಿದೆ, ಹ್ಯಾಪಿ ಅನ್ನೋ ತರ. ನಾಳೆ ನಾವು ಒಂದಿಷ್ಟು 100 ಕೋಟಿ ದುಡ್ದಿದೀವಿ, ನಮ್ ತುಂಬಾ ದುಡ್ಡಿದೆ ಅಂದ್ರೂ ಕೂಡ ಅದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು ಅಂತ ಅನ್ಕೊಂಡ್ರೆ ಮಾಡಕ್ ಆಗಲ್ಲ. ಅವಾಗ ಟ್ರಾವೆಲ್ ಮಾಡ್ತೀವ ಮಾಡ್ಬೇಕು, ಸಿನಿಮಾ ಮಾಡ್ತೀವ ಮಾಡ್ಬೇಕು, ಮನೆ ಕಟ್ಬೇಕು, ಜಮೀನ್ ಮಾಡ್ಬೇಕು ಅನ್ಕೊಂಡಿದ್ದೆಲ್ಲ ಮಾಡ್ತಾ ಹೋಗ್ಬೇಕು. ಹುಚ್ಚುಚ್ಚಾಗಿ ಮಾಡ್ಬಾರ್ದು ಅಷ್ಟೇ. ಅನ್ಕಂಟ್ರೋಲ್ಡ್ ಆಗಿ ಏನೋ ಮಾಡ್ಬೇಕು, ಪ್ಲಾಂಡ್ ಆಗಿ ಕಂಟ್ರೋಲ್ ಆಗಿ ಮಾಡ್ಬೇಕು. ನಾನು ಏನೇ ಏಟ್ ಬಿದ್ರು ನಾನು ಬೀದಿಗೆ ಬರ್ಬಾರ್ದು, ಆತರ ಮಾಡ್ಬೇಕು. ಶಿಸ್ತಿರ್ಬೇಕು ಸರ್. ಫೈನಾನ್ಷಿಯಲ್ ಡಿಸಿಪ್ಲಿನ್, ಲೈಫ್ ಡಿಸಿಪ್ಲಿನ್ ಹೇಳಿದ್ದವನು ಏನ್ ಬೇಕಾದ್ರೆ ಮಾಡ್ತಾನೆ. ಸೂಪರ್. ಸೊ ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ವಾರದಲ್ಲಿ ನಮ್ಮ ಕನ್ನಡ ಸಿನಿಮಾಗಳೇ 7, 8, ಕೆಲವು ಸಲ 10 ಸಿನಿಮಾಗಳು ಬರುತ್ತೆ. ಹೌ ಡು ಯು ಸಿ ದಟ್ ಚಾಲೆಂಜಸ್? ಸರ್ ಅದು ಕಷ್ಟ ತುಂಬಾ. ನನಗೆ ಏನಾಗಿದೆ ಗೊತ್ತಾ, ಫೆಬ್ರವರಿ 7 ನಾವು ಅನೌನ್ಸ್ ಮಾಡಿದ್ವಿ. ನಾವು ಅನೌನ್ಸ್ ಮಾಡಿದಾಗ ಒಂದು ಅಧಿಪತ್ರ ಅಂತ ಒಂದು ಪಿಕ್ಚರ್ ಇತ್ತು, ಅನೌನ್ಸ್ ಆಗಿತ್ತು ಆಲ್ರೆಡಿ. ನಮ್ದೊಂದು ಪಿಕ್ಚರ್ 2 ಇತ್ತು. ನಾನು ಅನ್ಕೊಂಡು ಇನ್ನೊಂದು 3-4 ಬರುತ್ತೆ, ಒಂದು 5 ಬರ್ಬೋದು ಅಂತ ಅನ್ಕೊಂಡೆ. ಬಟ್ ಆಕ್ಚುಲಿ ಡಿಸೆಂಬರ್ 7 9-10 ಪಿಕ್ಚರ್ ರಿಲೀಸ್ ಆಗಿದೆ. ದಟ್ಸ್ ವಾಟ್ ಇಟ್ಸ್ ವೆರಿ ಚಾಲೆಂಜಿಂಗ್. ಯಾವ ಸಿನಿಮಾ ಅಂತ ಕನ್ನಡಿಗರು ಯಾರು ನೋಡ್ತಾರೆ? ಏನಾಗುತ್ತೆ, ಎಲ್ಲ ಬರುತ್ತೆ, ಅದ್ರಲ್ಲೊಂದು 3-4 ಉಳ್ಕೊಳತ್ತೆ, 3-4 ಅವತ್ತಿಗೆ ಹೋಗುತ್ತೆ. ಪ್ಲಾನ್ಡ್ ಇಲ್ಲ ಸರ್. ಇಲ್ಲಿ ಒಂದು ರಿಲೀಸಿಗೆ ಒಂದು ರೆಗ್ಯುಲೇಷನ್ ಬರ್ಬೇಕು. ಈ ಚೇಂಬರ್ ಇವೆಲ್ಲ ಸ್ಟ್ರಾಂಗ್ ಆಗ್ಬೇಕು. ನೋಡಪ್ಪ, ಈ ವಾರ 5 ಪಿಕ್ಚರ್ ಬರ್ತಾವ, ಈ ವಾರ 4 ಬರ್ತವೆ, 4 ಬರೋದು, ಮುಂದಿನ ವಾರ ಇದು ಬರುತ್ತೆ. ಒಂದ್ ಸಿನಿಮಾ ಅದಕ್ಕೆ ಹಚ್ಕೊಂಡು ಅದಕ್ಕೆ ಮತ್ತೆ 2ನೇ ವಾರ ಎಕ್ಸ್ಟೆಂಡ್ ಆಗ್ಬೇಕು. ಈ ತರದ್ ಒಂದಿಷ್ಟು ಮಾನದಂಡಗಳು, ಒಂದು ಗೈಡ್ ಲೈನ್ಸ್ ಮಾಡ್ಬೇಕು ಸರ್. ಏನಾಗ್ತಿದೆ ಗೊತ್ತಾ, ಅದು ಯಾವ್ದು ಇಲ್ಲ ಇಲ್ಲಿ. ಯಾರೋ ಪ್ರೊಡ್ಯೂಸರ್ ಅವ್ನ ಆಫೀಸಲ್ಲಿ ಕುತ್ಕೊಂಡು ಅವ್ನು ಪ್ಲಾನ್ ಮಾಡ್ತಾನೆ, ಇನ್ನೊಬ್ಬ ಇವನ್ ಆಫೀಸಲ್ಲಿ ಕುತ್ಕೊಂಡು ಮಾಡ್ತಾನೆ, ಎಲ್ಲ ಟ್ರಾಫಿಕಿಂಗ್ ಬಂದ್ ಬೀಳ್ತಾರೆ, ಯಾರಿಗೂ ಜನ ಬರಲ್ಲ ಸರ್. ಅದು ಪ್ರಾಬ್ಲಮ್. ನೀವ್ ಹೇಳ್ತಿರೋದು ಒಂದು ಚೇಂಬರ್ ಆಗಿ ಈ ತರ ಒಂದು ಡಿಸಿಷನ್ಸ್ ಅವ್ರು ತಗೊಂಡ್ರೆ ಇಟ್ ವಿಲ್ ಹೆಲ್ಪ್ ದ ಫಿಲ್ಮ್ ಮೇಕರ್ಸ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಫಸ್ಟ್ ನನ್ನ ಪ್ರಕಾರ ಪ್ರೊಫೆಷನಲ್ ಆಗ್ಬೇಕು, ತುಂಬಾ ಪ್ರೊಫೆಷನಲ್ ಆಗ್ಬೇಕು. ಸ್ಕ್ರಿಪ್ಟ್ ಡಾಕ್ಟರಿಂಗ್ ಬರ್ಬೇಕು ಇಲ್ಲಿ. ನೀವು ಕೊಟ್ರಿ ಅಂತ ಮಾಡೋದು, ನೀವು ನನ್ನ ಪರಿಚಯ ಅಂತ ಮಾಡೋದು, ನನ್ನ ಫ್ರೆಂಡ್ ಅಂತ ಮಾಡೋದು, ನನಗೇನೋ ಇಷ್ಟ ಅಂತ ಮಾಡೋದು, ನಿಮ್ಗೆ ನಾನು ಉಪಕಾರ ಮಾಡ್ತೀನಿ ಅಂತ ಸಿನಿಮಾ ಪ್ರೊಡಕ್ಷನ್ ಮಾಡಬಾರ್ದು ಸರ್. ಪ್ರೊಫೆಷನಲ್ ಆಗಿರ್ಬೇಕು. ಸ್ಕ್ರಿಪ್ಟ್ ಈಗ ಹೆಂಗಾಗಿದೆ ಗೊತ್ತಾ, ನನ್ನ ಸ್ಕ್ರಿಪ್ಟು ನಾನು ನನ್ನ ಪಾರ್ಟ್ನರ್ ನಮ್ಮ ಪವನ್ ಇದ್ದಾನಲ್ಲ, ನಮ್ಮ ಪ್ರೊಡ್ಯೂಸರ್ ಇದ್ದಾನೆ, ನನ್ನ ಫ್ರೆಂಡು,
ಅವನಿಗೆ ನಾನು PDF ಕಳಿಸ್ದೆ, ಗುರು ಸ್ಕ್ರಿಪ್ಟ್ ರೆಡಿ ಫುಲ್ ಆಗಿದೆ, ಓದೋ ಒಂದ್ಸಲ ಅಂತ. ಇಲ್ಲ ನನಗೆ ಓದಕ್ ಟೈಮ್ ಇಲ್ಲ, ನನಗೆ ಇದು ಇದೆ ಅಂತ ಹೇಳ್ತಾರೆ. ಅವ್ನ ಮಿಸ್ಸಸ್ ಕೊಟ್ಟ, ಅವ್ರಿಗೆ ಹೇಳಿದೆ ಓದ್ರಿ ಒಂದ್ಸಲ, ಓದ್ ಹೇಳ್ರಿ ಅಂದೆ. ಅವ್ರು ಓದ್ ಹೇಳಿದ್ರು. ಚೆನ್ನಾಗಿ ಅಂದ್ರೆ ಅವ್ರಿಗೆ ಸಿನಿಮಾ ಐಡಿಯಾ ಇಲ್ಲ ಪಾಪ ಅವ್ರಿಗೆ, ಕನ್ನಡ ಓದ್ಬೋದಲ್ಲ ಅವರು. ಓದ್ಬಿಟ್ಟೆ ಚೆನ್ನಾಗಿದೆ, ಡೈಲಾಗ್ ಎಲ್ಲ ಚೆನ್ನಾಗಿದೆ, ಎಂಡೆಲ್ಲ ಹಂಗಾಗತ್ತಾ ಹಿಂಗಾಗತ್ತ ಅಂತ ಅವ್ರಿಗೆ ಅವಾಗ ನಾನು ಅವ್ರಿಗೆ ಒಂದು ನೆರೇಷನ್ ಕೊಟ್ಟೆ. 1 ಪಾಯಿಂಟ್ ಆಯ್ತಾ, ನನಗೆ ನಮ್ಮ ಹೀರೋ ಫಸ್ಟ್ ಕಮಿಟ್ ಸರ್ ಸ್ಕ್ರಿಪ್ಟ್ ಕೊಡ್ಬೋದಾ ಸರ್ ಅಂತ. ನಾಳೆ ಪ್ರಿಂಟ್ ಹಾಕ್ಸ್ ಕೊಡ್ತೀನಪ್ಪ ಅಂತ ಒಂದು ಫೈಲ್ ಕೊಟ್ಟೆ ನಾನು. ಅವ್ನು ನೋಡ್ಬಿಟ್ಟು ಏನೋ ನೋಟ್ ಮಾಡ್ಕೊಂಬಂದಿದ್ದೆ, ಸರ್ ಇಲ್ಲಿ ಹಿಂಗೆ ಎಲ್ಲೆಲ್ಲ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಉತ್ತರ ಇಲ್ದಿರೋ ಕಡೆ ನಾನು ಕರೆಕ್ಷನ್ ಮಾಡ್ಕೊಂಡೆ. ನಾನು ಅವನು ಕೇಳಿದೆ ಮಾತು ಪಾಯಿಂಟ್ ಅಲ್ವಾ. ಸೊ ಒಂದು 5-6 ಜನ ಟೀಮ್ ಇದ್ದಾಗ ಪ್ರತಿಯೊಬ್ರು ಓದ್ತೀವಿ ಅಲ್ಲಿ, ಮತ್ತೊಬ್ರು ಈಗೋಗಳಿಲ್ಲ ಅಲ್ಲಿ, ಮತ್ತೆ ಮೀಟಿಂಗ್ ಶಾರ್ಟ್ ಔಟ್ ಆಗೋಯ್ತಲ್ಲ ಸರ್. ಪೇಪರ್ ಅಲ್ಲಿ ಮುಗಿಯುತ್ತೆ ಸರ್, ಪೇಪರ್ ಅಲ್ಲಿ ಮುಗಿಯೋದಕ್ಕೆ ಕೋಟಿ ಕಳ್ಕೋಬೇಕಾ ಜನ? ಯೋಚನೆ ಮಾಡಿ, ಸಿಂಪಲ್. ಹೌದು, ಈಗ 5 ಕೋಟಿ ಸಿನಿಮಾ ಮಾಡ್ತಾರಲ್ಲ, ಅವ್ರು ಫಸ್ಟ್ 1 ಕೋಟಿ ಸಿನಿಮಾ ಮಾಡ್ಲಿ ಸರ್. ಪಂಚ್ ಲೈನ್ ಕೊಟ್ರು, ಪೇಪರ್ ಅಲ್ಲೇ ಮುಗ್ದಾಗ ಸರ್ ಪೇಪರ್ ಕೋಟಿ ಕಳ್ಕೋಬೇಕಂತ. ತಮ್ನೇಲ್ ಮಾಡಿ ಅದನ್ನ ಚೆನ್ನಾಗಿ ಓಡುತ್ತದೋ, ವೈರಲ್ ಮಾಡಿ ಅದನ್ನ ಹೇಳ್ತೀನಿ. ಏನಾಗಿದೆ ಗೊತ್ತಾ ಸರ್, ಸಿಂಪಲ್. ಪೇಪರ್ ಅಲ್ಲಿ ಇದಾಗಿಲ್ಲ ಅಂದ್ರೆ ಹೊಡೆದಾಕೋದು ಒಂದು ಇದೆ. ಪೇಪರ್ ಅಂದ್ರೆ ಪೇಪರ್, ನಾವು ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಿದ್ವಿ ಅಂದ್ರೆ ಡಿಲೀಟ್ ಕೊಟ್ರೆ ಹೋಗುತ್ತೆ ಸೀನ್. ಅದು ಅದನ್ನ ಶೂಟ್ ಮಾಡ್ಬಿಟ್ಟು ಎಡಿಟ್ ಅಲ್ಲಿ ಡಿಲೀಟ್ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡಿ. ಆಬ್ವಿಯಸ್ಲಿ ಇದನ್ನ ತಿಳಿಸಿ ಸರ್, ಇಂಡಸ್ಟ್ರಿಗೆ ತಿಳಿಸಿ ಸರ್ ಇದನ್ನ ಸರ್ ನಾವು ಪ್ರಯತ್ನ. ಯಾಕಂದ್ರೆ ಏನಕ್ಕೆ ನಾನು ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡಕ್ಕೆ ಈ ನನ್ನ ಚಾನಲ್ ಅಲ್ಲಿ ಕುತ್ಕೊಂಡು ನಾನು ಇಲ್ಲಿ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಿ. ಕನ್ನಡ ಸಿನಿಮಾ ಪ್ರಮೋಟ್ ಆಗಬೇಕು ಓವರ್ ಆಲ್. ಅದ್ರ ಜೊತೆಗೆ ನೋಡಿ, ಈ ತರ ಡೈರೆಕ್ಟರ್ಸ್ ಬಂದ್ಬಿಟ್ಟು ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳಿದಾಗ ಇದನ್ನ ದಯವಿಟ್ಟು ತಲೆಗೆ ತಗೊಳ್ಳಿ. ಏನ್ ಇಷ್ಟ ಬಂದಾಗ ಶೂಟ್ ಮಾಡ್ಕೊಂಡ್ ಬಂದ್ಬಿಡೋದು ಬೇಡ ಅಂದ್ರೆ ಬಿಸಾಕೊಂಡ್ಬಿಡಿ. ಅಲ್ಲ ಗುರು, ಅಷ್ಟು ಕಷ್ಟಪಟ್ಟು ಅಲ್ಲೋಗಿ ನೀನು ಅಷ್ಟು ಖರ್ಚು ಮಾಡ್ಕೊಂಡ್ ಬಂದ್ಬಿಟ್ಟು ಬೇಡ ಅಂದ್ರೆ ಬಿಸಾಕೊಂಡ್ಬಿಡಿ. ಇಲ್ಲಿ ಕಂಟ್ರೋಲ್ ಡಿಲೀಟ್ ಅಲ್ಲಿ ಇದೆ ಅದು. ಎಕ್ಸಾಕ್ಟ್ಲಿ, ಸಿಂಪಲ್. ನಿಮಗೆ ಕಂಟ್ರೋಲ್ ಕೊಟ್ರೆ ಕಟ್ ಆಗೋಗುತ್ತೆ, ಕಂಟ್ರೋಲ್ X ಕೊಟ್ರೆ ಡಿಲೀಟ್ ಆಗೋಗ್ಬಿಡುತ್ತೆ. ವೈ ಐ ಆಮ್ ಲೈಕಿಂಗ್ ದಿಸ್ ಇಂಟರ್ವ್ಯೂ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಿದ್ದಾರೆ. ಇಷ್ಟೇ ನಾವು ಬೇಸಿಕಲಿ ಈಗೋಸ್ ಬಿಟ್ಬಿಟ್ಟು ಆನ್ ದ ಟೇಬಲ್ ಕುತ್ಕೊಂಡು ನಮ್ ಪಾಯಿಂಟ್ ನ ಕರೆಕ್ಟ್ ಆಗಿ ತಿಳ್ಕೊಂಡು ಶೂಟಿಂಗ್ ಹೋದ್ರೆ ಅಚ್ಚುಕಟ್ಟ ಕೆಲಸ ಮುಗಿಯುತ್ತೆ. ಬಂದು ನೆಕ್ಸ್ಟ್ ಪ್ಲಾನಿಂಗ್ ಮಾಡ್ಕೊಬಹುದು. ಅಲ್ಲ, ತುಂಬಾ ಜನ ಫ್ರೆಂಡ್ಸ್ ಪ್ರೀಮಿಯರ್ ಕರೀತಾರೆ, ಬನ್ನಿ ಸಿನಿಮಾ ಆಗಿದೆ ನೋಡಿ ಅಂತೆಲ್ಲ ಕರೀತಾರೆ. ನಾನು ಅವ್ರಿಗೆ ತುಂಬಾ ಸಲ ಹೇಳ್ತೀನಿ, ಗುರು ಪ್ರೀಮಿಯರ್ ಕರೀತಿರಲ್ಲ ಪ್ರೀತಿ, ಓಕೆ ಬರ್ತೀವಿ, ಇದನ್ನ ಸ್ಕ್ರಿಪ್ಟಿಗೆ ಕರೀರಿ ಅಂತ. ಬರ್ತೀವಿ ನಾವು, ನಾನ್ ಬರ್ತೀನಿ, ನನ್ ಸ್ಕ್ರಿಪ್ಟಿಗೆ ನೀವು ಬನ್ನಿ, ತಪ್ಪಿಲ್ಲ. ನೀವು 2 ಸೀನ್ ತಗಡ್ ತರ ಇದೆ ಅಂತ ಹೇಳಿ ನಾನು ಬರ್ದಿರೋದನ್ನ, ಗುರು ತಬ್ಬ ತರ ಇದೆ ಅಂತ ಹೇಳಿ ನಾನು ಒಪ್ಕೋತೀನಿ ಅದನ್ನ ಡಿಲೀಟ್ ಮಾಡ್ತೀನಿ, ನೀವು ಬಂದಿ ಸಾರ್ಥಕ ನನಗೆ. 2 ಸೀನ್ ಇಂಪ್ರೂವೈಸೇಷನ್ ಹೇಳಿ, 2 ಸೀನ್ ಇಂಪ್ರೂವೈಸೇಷನ್ ಆಯ್ತು. ಈಗ ಮೊನ್ನೆ ಯಾವ್ದೋ ಪಿಕ್ಚರ್ ಫ್ರೆಂಡ್ ಪಿಕ್ಚರ್ ಇದೆ, 2 ಸಾಂಗ್ ಇತ್ತದಲ್ಲ, 2 ಸಾಂಗ್ ಬೇಕಾಗಿಲ್ಲ ಸಿನಿಮಾಗೆ. ಆ 2 ಸಾಂಗಿಗೆ 40 ಲಕ್ಷ ಖರ್ಚು ಮಾಡಿದಾರೆ ಅವರು. ಸಿಂಪಲ್ ಸಿನಿಮಾ ನೋಡಿದಾಗ 2 ಸಾಂಗ್ ಯಾಕೆ ಹಾಕಿದ್ರೆ, ಬಿಟ್ಟರು ನಡೀತಿತ್ತಲ್ಲ ಅಂತ. ಆ 2 ಸಾಂಗ್ ಬಿಟ್ಟಿದ್ರೆ 40 ಲಕ್ಷ ಅವ್ರ ಜೇಬಲ್ಲಿ ಇರ್ತಿತ್ತ. ಸಿಂಪಲ್. ದಿಸ್ ಇಸ್ ವಾಟ್ ರಿಲೀಸ್ ಆಗಿರೋದಲ್ಲ ಅಷ್ಟೇ ಸರ್. ಅಂದ್ರೆ ಏನಾಗಿದೆ, ನಮ್ಮಲ್ಲಿ ನಾವು ಒಂಟಿ ತರ ಮಾಡಕ್ ಹೋಗ್ತೀವಿ. ಬಾಂಬೆಲಿ ಸ್ಕ್ರಿಪ್ಟ್ ಏಜೆನ್ಸಿ ಇದೆ, ಅವರು ಸ್ಕ್ರಿಪ್ಟ್ ನ ಒಬ್ಬ ರೈಟರ್ ನ ಅಲ್ಲಿ ಸಬ್ಮಿಟ್ ಮಾಡ್ತಾನೆ. ಅಲ್ಲಿಂದ ಅವ್ರು ಅದನ್ನ ಕ್ವಾಲಿಟಿ ಚೆಕ್ ಮಾಡಿ ಸ್ಕ್ರಿಪ್ಟ್ ಡಾಕ್ಟರಿಂಗ್ ಮಾಡಿದ್ರೆ ಲೂಪ್ ಹೋಲ್ಸ್ ಇನ್ ಅಂಡ್ ಔಟ್ ಹೇಳ್ತಾರೆ. ಅಲ್ಲಿಂದ ಅದು ಪ್ರೊಡಕ್ಷನ್ ಪಿಚ್ ಆಗುತ್ತೆ ಅಥವಾ ಹೀರೋಗಳಿಗೆ ಪಿಚ್ ಆಗುತ್ತೆ. ಹೀರೋ ಒಪ್ಕೊಂಡ ಅಂದ್ರೆ ರೈಟರ್ಗೆ ಫೋನ್ ಬರುತ್ತೆ, ಹೀರೋ ಒಪ್ಕೊಂಡಿದ್ದಾನೆ, ಅವ್ರಿಗೆ ರೆಮ್ಯುನರೇಷನ್ ಬರುತ್ತೆ, ಅವ್ರಿಗೆ ಏಜೆನ್ಸಿ ಅವ್ರಿಗೆ ಕಮಿಷನ್ ಬರುತ್ತೆ, ಅಲ್ಲಿಂದ ಪ್ರೊಡಕ್ಷನ್ ಹೌಸ್ ಹೋಗುತ್ತೆ. ಅದು ಪ್ರಾಪರ್ ಆಗಿ ಕೆಲ್ಸಗಳಾಗುತ್ತೆ. ಸಿಸ್ಟಮ್ ಇದು. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ತಪ್ಪು ಸಾಧ್ಯ ಇಲ್ಲ. ಯಾರೋ ಒಬ್ಬ ಹುಡುಗ ಅವನಿಗೆ ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಿರಲ್ಲ, ಅವನೊಂದು 3 ಕೋಟಿ ಪಿಕ್ಚರ್ ಮಾಡಿರ್ತಾನೆ ಸರ್. ಕೋಟಿಗೆ ಎಷ್ಟು ಸೊನ್ನೆ ಅಂತ, ಒಂದು ಕೋಟಿ ಹೋದ್ರೆ ಅವನಿಗೆ ನಷ್ಟ ಗೊತ್ತಾಗಲ್ಲ ಸರ್, ಗೊತ್ತೇ ಆಗಲ್ಲ ಅವನಿಗೆ. ಅದು ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಅಂದ್ರೆ ಹುಡುಗರು ಮಾಡಬಾರ್ದು ಅನ್ನೋದಲ್ಲ, ಪ್ರಾಪರ್ ಆಗಿ ಮಾಡ್ಬೇಕು ಅನ್ನೋದು ನನ್ನ ಕನ್ಸರ್ನ್. ಒಂದು ಇದು ಇತ್ತು, ಒಂದು ಪ್ರೋಗ್ರಾಮ್ ಇತ್ತು, ನಾನು ಅಲ್ಲಿ ಹೋಗಿದ್ದೆ. 2 ಅವರ್ ಆದ್ಮೇಲೆ ನಾನು ಮಾತಾಡೋಕೆ ಅವಕಾಶ ಸಿಕ್ತು. ಒಂದು ಸಿನಿಮಾ ರಿಲೇಟೆಡ್ ಒಂದು ಪ್ರೋಗ್ರಾಮ್ ಇತ್ತು, ಯಾವ್ದು ಅಂತ ಹೇಳ್ಬಾರ್ದು. 2 ಅವರ್ 3 ಅವರ್ ಕಾರ್ಯಕ್ರಮ ನಡೀತದು. ಒಬ್ಬೊಬ್ರು ಯಾರು ಸಿನಿಮಾದವರೆಲ್ಲ ಮಾತಾಡ್ತಾ ಇದ್ರು. 2 ಅವರ್ ಆದ್ಮೇಲೆ ನನಗೆ ಮಾತಾಡಿ ಅಂತ ಮೈಕ್ ಕೊಟ್ಟರು. ಆಯ್ತು ಅಂತ ನಾನೊಂದು ಮಾತಾಡಿದೆ. 2 ಅವರಲ್ಲಿ ಒಬ್ರು ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ಲಿಲ್ಲ ನೀವು. ಬರೀ ಮಲ್ಟಿಪ್ಲೆಕ್ಸ್ ಅವ್ರು ಶೋ ಕೊಡಲ್ಲ, ಚಾನಲ್ ಅವರು OTT ಸ್ಯಾಟಲೈಟ್ ರೈಟ್ ತಗೊಳಲ್ಲ, OTT ಅವ್ರು ತಗೊಳಲ್ಲ, ಪ್ರೈಮ್ ಶೋಸ್ಗಳು ಸಿಗಲ್ಲ, ತಮಿಳ್ ತೆಲುಗಿಗೆ ಪ್ರೈಮ್ ಶೋಸ್ ಕೊಡ್ತಾರೆ, ರಿಲೀಸ್ಗೆ ಸಿನಿಮಾಗಳು ಬರುತ್ತೆ, ಲಾಭ ಇಲ್ಲ, ಹಂಗಾಗಿದೆ, ಚೇಂಬರ್ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಬರೀ ಇದೇ ಮಾತಾಡ್ತಾ ಇದ್ದೀರಾ. ಒಬ್ರು ಸ್ಕ್ರಿಪ್ಟ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಿಲ್ಲ ಸರ್. ಎಲ್ಲ ತಲೆಗೆ ಅದೇ ತುಂಬಿಸ್ಬಿಟ್ಟು. ಇಲ್ಲ, ಇನ್ನೂ ಹೇಳ್ತೀನಿ, ಮಜಾ ಇದೆ ಇದು. ನಾನು ಹೇಳ್ತಿರ್ಬೇಕಾದ್ರೆ 4-5 ಜನ ಸಿನಿಮಾಗಳು ಮಾಡಿರೋ ಡೈರೆಕ್ಟರ್ಗಳು ಅಥವಾ ಒಂದು ಮಾಡ್ಬೇಕಂತಿರೋರು ಹೊಸಬ್ರು ಅಥವಾ ಒಂದೆರಡು ಸಿನಿಮಾ, ಏನ್ರಿ ಸ್ಕ್ರಿಪ್ಟ್, ಯಾವ ಸ್ಕ್ರಿಪ್ಟ್, ನಾವೆಲ್ಲ ಬರೆಯಲ್ಲ ರೀ, ಹಂಗೆ ಮಾಡ್ತೀವಿ, ಏನ್ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದಲ್ಲಿ, ಈ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಏನೋ ಯಾನ್ ಮಾತಾಡ್ತಿರ್ತಾರಲ್ಲ, ಬಾಯಿ ಮುಚ್ಚಕ್ ಬರ್ತಾರಲ್ಲ, ಹಂಗ್ ಬಂದ್ಬಿಟ್ರು. ನಾನ್ ನಕ್ಬಿಟ್ಟು ಮೈಕ್ ಕೊಟ್ಬಿಟ್ಟು ಕೆಳಗಡೆ, ನಾನು ಸ್ಕ್ರಿಪ್ಟೇ ಇಲ್ಲದೆ ಶೂಟಿಂಗ್ ಮಾಡ್ತೀನಿ ಅನ್ನೋ ಧೈರ್ಯವಂತನೇ ನಾನು ಏನ್ ಮಾಡಕ್ಕಾಗತ್ತೆ ಸರ್. ಅವನು ಹಿ ಇಸ್ ಗೋಯಿಂಗ್ ಟು ಲೂಸ್ ಸೋ ಮೆನಿ ಕ್ರೋರ್ಸ್ ಆರ್ ಸೋ ಮೆನಿ ಥಿಂಗ್ಸ್ ಸರ್. ಒಂದಿಷ್ಟು ಅವ್ನು ಸಿನಿಮಾ ಮಾಡಿರೋ ಒಂದಿಷ್ಟು ಮಾಡ್ತೀನಿ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಸರ್. ನನ್ಗೆ ಸ್ಕ್ರಿಪ್ಟೇ ಬೇಡ, ನಾನು ಎಕ್ಸ್ಪರ್ಟ್ ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಈಗೋ ಡ್ರೈವ್ ಆಗ್ಬಾರ್ದು ಸರ್. ಅವನ್ ಯಾವತ್ತು ಆತರ ಸಿನಿಮಾ ಮಾಡ್ತಾನೋ ಅದಾದ್ಮೇಲೆ ನಿಮ್ಮನ್ನೇ ನೆನ್ಸ್ಕೊಳ್ಳೋದು ಫಸ್ಟ್ ವ್ಯಕ್ತಿ. ನನ್ಗೆ ಗೊತ್ತಾಗಲ್ಲ, ಅಷ್ಟೊತ್ತಿಗೆ ಎಷ್ಟೋ ಏಜ್ ಹೋಗಿರುತ್ತೆ ಸರ್, ಏಜ್ ಹೋಗಿರುತ್ತೆ, ಆಮೇಲೆ ಕೋಟಿಗಳು ಹೋಗಿರುತ್ತೆ ಸರ್. ದುಡಿಬೇಕಲ್ಲ ಸರ್. ಈಗ ಯಾರೋ ಬಂದು ಕಾರ್ ಹತ್ರ, ಯಾರೋ ಪಾಪ
ಕಷ್ಟದಲ್ಲಿರೋರು ಕೇಳ್ತಾರೆ, ನಮ್ಮ ಸಿಗ್ನಲ್ ಅಲ್ಲಿ ಬರ್ತಾರೆ, ಭಿಕ್ಷೆ ಕೇಳಕ್ ಬರ್ತಾರೆ, ಭಿಕ್ಷಕರು ಬರ್ತಾರೆ, ವಯಸ್ಸಾಗಿರೋ ಬರ್ತಾರೆ. ಹಿಂಗ್ ನೋಡ್ತೀವಿ, ಒಂದ್ 20 ರೂಪಾಯಿ ನೋಟ್ ಇರುತ್ತೆ, 10 ರೂಪಾಯಿ ನೋಟ್ ಇರುತ್ತೆ. ಅಲ್ಲಿ ಅದೋ ವಯಸ್ಸಾಗಿರೋ ಅಜ್ಜಿ ಇದ್ರೆ ನಾವ್ ಏನ್ ಮಾಡ್ತೀವಿ, ಪಾಪ 20 ರೂಪಾಯಿ ಕೊಟ್ಬೇಡ ಅಂತ ಕೊಡ್ತೀವಿ. ಸ್ವಲ್ಪ ನಾರ್ಮಲ್ ಆಗಿ 10 ರೂಪಾಯಿ ಕೊಡ್ತೀವಿ. ಒಂದ್ 10 ರೂಪಾಯಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮ್ಮ ಮನೆ ನನ್ನ ಮಗಳು ಕೇಳ್ತಾ ಇದ್ಲು, ಅವ್ರಿಗೆ ದುಡ್ಡು ಕೊಟ್ಟೆ ನೀನು ಅಂತ ಕೇಳ್ತಾ ಇದ್ಲು. 5-6 ವರ್ಷದ ಮಗು ಅದು. ನಾನು ಹೇಳಿದೆ, ಅಜ್ಜಿಗೆ ದುಡಿಯಕ್ಕಾಗಲ್ಲ, ಯಾರೋ ಅಜ್ಜಿ ಬಂದಿದ್ರು ಪಾಪ, ಅಜ್ಜಿಗೆ ದುಡಿಯಕ್ಕಾಗಲ್ಲ, ಕಷ್ಟ ಇದೆ ಅವ್ರಿಗೆ, ನಾವ್ ದುಡ್ಡು ಕೊಟ್ಟರೆ ಅವ್ರು ಊಟ ಮಾಡ್ತಾರೆ ಅಂದೆ. ಇಷ್ಟಲ್ಲಿ ಊಟ ಬರುತ್ತಾ ಅಂದ್ಲು. ಊಟ ಇಷ್ಟಲ್ಲಿ ಬರಲ್ಲ, ನಾನು 20 ರೂಪಾಯಿ ಕೊಟ್ಟೆ, ಇನ್ನೊಂದು ಅಂಕಲ್ ಯಾರೋ 20 ರೂಪಾಯಿ ಕೊಡ್ತಾರೆ, ಅವಾಗ ಅವ್ರು 40 ರೂಪಾಯಿ ಮಾಡಿ ಊಟ ಮಾಡ್ತಾರೆ ಅಂದೆ. ದಿಸ್ ಇಸ್ ವಾಟ್ ಲೈಫ್ ಸರ್ ಅಲ್ವಾ? ನಮ್ಮ ಹತ್ರ 20 ರೂಪಾಯಿ ಇದೆ, ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ, ಇನ್ನೊಬ್ಬ ಕೊಡ್ತಾನೆ, ಅವ್ರು ಊಟ ಮಾಡ್ತಾರಲ್ಲಿ. ನಾವು ಒಬ್ರಿಗೆ ಕೊಡ್ಬೇಕಾದ್ರೆ 10-20 ಲೆಕ್ಕ ಹಾಕ್ತಿವಿ ಅಂತಂದ್ರೆ ಕೋಟಿಗಳಿಗೆ ಯಾಕೆ ಯೋಚನೆ ಮಾಡಲ್ಲ ಅಂತ ನನ್ನ ಪ್ರಶ್ನೆ. ಇನ್ನೊಂದು ಪಂಚ್ ಹೊಡಿತಿದ್ದಾರೆ, ಮುಖದ ನೋಡ್ದಾಗ ಹೇಳ್ತಿದ್ದಾರೆ. ಫ್ಯಾಂಟಾಸ್ಟಿಕ್ ಸರ್, ಸೂಪರ್. ಇದು ಓಕೆ, ನಾವು ವಿ ಆಲ್ ಕೇಮ್ ಟು ದ ಪ್ರಾಸೆಸ್. ಅಂದ್ರೆ ಈಗ ಮಲ್ಟಿಪ್ಲೆಕ್ಸ್ ಅಲ್ಲಿ ಚಾಲೆಂಜಸ್, ನಿಮಗೆ ಸಿನಿಮಾಸ್ ಸುಮಾರು ಸಿನಿಮಾ ಬಂದಾಗೆಲ್ಲ ಹಾಗೆ ಒಳ್ಳೆ ಕಂಟೆಂಟ್, ಯಾವುದೇ ಸಿನಿಮಾ ಬರಲಿ ಅವ್ರೆಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಂಡ್ ಒಳ್ಳೆ ಕಂಟೆಂಟ್ ಗೆಲ್ಬೇಕು ಅಷ್ಟೇ. ಅಂಡ್ ನನ್ನ ಒಂದು ಕ್ವಶನ್ ಇವಾಗ ಏನು ಅಂತ ಹೇಳಿದ್ರೆ, ಇದು ಆಕ್ಚುಲಿ ಎಲ್ಲ ಫಿಲ್ಮ್ ಮೇಕರ್ಸು ಥಿಂಕ್ ಮಾಡಬೇಕು. ಇವಾಗ ನಾವು ಸಿನಿಮಾ ಮಾಡಿದೀವಿ, ನಿಮಗೆ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಇದೆ, ಚಾನಲ್ ಅಲ್ಲಿ ಕೆಲಸ ಮಾಡಿದ್ದೀರಾ, ಅದು ಮಾಡಿದ್ದೀರಾ. ಹ್ಯಾವ್ ಯು ಥಾಟ್ ಅಬೌಟ್ ಈ ಸಿನಿಮಾಗೆ ನಾನು ನೆಕ್ಸ್ಟ್ ಬಿಸ್ನೆಸ್ ಆನ್ ಚಾನಲ್, OTT ಇದನ್ನೆಲ್ಲ ನಾನು ಈಗಿಂದಾನೇ ಶುರು ಮಾಡ್ಕೊಬೇಕಂತ ಏನಾದ್ರು ಥಾಟ್ ಇದೆ, ಅಥವಾ ಥಿಯೇಟರ್ ಅಲ್ಲಿ ಬಂದ್ಮೇಲೆ ಏನ್ ರಿಸಲ್ಟ್ ಆಗೋದು ಅದನ್ನ ನೋಡ್ಕೊಂಡು ಮಾಡ್ತೀನಿ ಅಂತ? ಸರ್, ಪ್ರಯತ್ನಗಳು ಪಡ್ತಾ ಇದೀವಿ. ಅಂದ್ರೆ ಗೊತ್ತಿದ್ದಾರೆ ಅಂದ್ರೆ ಹಂಗೆ ಗೊತ್ತಿದ್ದಾರೆ ಅಂತ ಏನ್ ಬೇಕಾದ್ರೆ ಆಗ್ಬಿಡಲ್ಲ. ಹೌದು, ಅವ್ರಿಗೊಂದಿಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ. ಅವ್ರದ್ದು ಮೂಡ್ ಅಂತ ಇರುತ್ತೆ, ಅಥವಾ ಒಂದು ಫೈನಾನ್ಷಿಯಲ್ ಗೋಲ್ಸ್ ಇರುತ್ತೆ, ಅದೇನೋ ಇರುತ್ತೆ. ಪಿಚ್ಚಿಂಗ್ ಮಾಡ್ತಾ ಇದೀವಿ. ಇಟ್ ಆಲ್ ಅಬೌಟ್ ಹೌ ಇಟ್ ಪರ್ಫಾರ್ಮ್ಸ್ ಅನ್ನೋ ತರ. ಈಗ ಟ್ರೇಲರ್ ಬಂದಿದೆ, ಟ್ರೇಲರ್ ಇಷ್ಟ ಆಗಿ ಕೆಲವರು ಕೇಳಬಹುದು. ಡಸ್ ಇಟ್ ಪ್ಲೇ ಅ ರೋಲ್? ಟ್ರೇಲರ್ ಪ್ಲೇಸ್ ಅ ರೋಲ್. ಡೆಫಿನೆಟ್ಲಿ. ಅದು ಟ್ರೇಲರ್ ಯಾವತ್ತಿಗೂ ಸಿನಿಮಾಗೆ ಇನ್ವಿಟೇಷನ್. ಅದು ಸಿನಿಮಾಗೆ ಇನ್ವಿಟೇಷನ್. ಅಂದ್ರೆ ಏನ್ ಮಾಡಿದಾನೆ, ಯಾವ ರೇಂಜ್ ಅಲ್ಲಿ ಇದಾನೆ, ಯಾವ ಕ್ವಾಲಿಟಿಲಿ ಇದಾನೆ ಅಂತ ಗೊತ್ತಾಗ್ಬಿಡುತ್ತೆ ಸರ್ ಸಿನಿಮಾ ಟ್ರೇಲರ್ ನೋಡಿದಾಗ. ಆಮೇಲೆ ಇತ್ತೀಚೆಗೆ ಒಂದು ಟ್ರೆಂಡ್ ಇದೆ, ಅಂದ್ರೆ ನಮ್ಮ ಟೀಮಿನ ಹುಡುಗರುಗಳು ನನಗೆ ಹೇಳ್ತಿರ್ತಾರೆ, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ, ಸರ್ ಟ್ರೇಲರ್ ವರ್ಕ್ ಆಗಿಲ್ಲ ಬಿಡಿ ಸರ್ ಅಂತಿರ್ತಾರೆ. ಅಂದ್ರೆ ಟ್ರೇಲರ್ ವರ್ಕ್ ಆಗಿಲ್ಲ, ಸಿನಿಮಾ ವರ್ಕ್ ಆಗಲ್ಲ ಅಂತ ಅಲ್ಲೇ ಡಿಸೈಡ್ ಮಾಡ್ಬಿಡ್ತಾರೆ. ಟ್ರೇಲರ್ ಚೆನ್ನಾಗಿದೆ ಅಂದ್ರೆ ಸಿನಿಮಾ ಬಗ್ಗೆ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ. ಎಷ್ಟೇ ಜನ ನೋಡ್ಲಿ, 10,000 ನೋಡ್ಲಿ, 50,000 ನೋಡ್ಲಿ, 1,00,000 ಜನ ನೋಡ್ಲಿ, ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ. ಆ ಹೋಪ್ ಸಿನಿಮಾಕ್ಕೆ ಥಿಯೇಟರ್ ಕರ್ಸುತ್ತೆ ಅಂತ ನನ್ನ ನಂಬಿಕೆ, ಬಲವಾದ ನಂಬಿಕೆ. ಸೊ ನೋಡ್ಬೇಕು, ನನಗೂ ಗೊತ್ತಿಲ್ಲ ಈಗ. ಅಂದ್ರೆ ನಾನು ಕೆಲವೊಂದಿಷ್ಟು ಫಸ್ಟ್ ಅನ್ನೋ ಮೆಟ್ಲುಗಳನ್ನ ತುಳಿತಾ ಇದ್ದೀನಿ. ಸೊ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಆಗ್ಬೇಕು. ಸೊ ಎಲ್ಲ ಒಳ್ಳೇದಾಗತ್ತೆ ಅನ್ಕೊಂಡಿದ್ದೀನಿ. ನೋಡಿ, ಅಲ್ಲೂ ಅಷ್ಟೇ ಒಂದು ನಗುಮುಖ, ಒಂದು ಪಾಸಿಟಿವ್ ಆಟಿಟ್ಯೂಡ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂತ ಹೇಳಿದ್ರೆ ಟ್ರೈಲರ್ ಇಸ್ ವೆರಿ ಪ್ರಾಮಿಸಿಂಗ್ ಒಂದು. ಅಂಡ್ ಅಫ್ಕೋರ್ಸ್ ಟ್ರೈಲರ್ ನೋಡಿ ನಾನು ಜಡ್ಜ್ ಮಾಡೋದಿಲ್ಲ, ಸಿನಿಮಾ ನೋಡೇ ಜಡ್ಜ್ ಮಾಡ್ತೀನಿ. ಎಸ್, ದಟ್ ಇಸ್ ದೇರ್. ಅಂಡ್ ನೀವು ಇಷ್ಟು ಪ್ರಾಸೆಸ್ನ ಎಷ್ಟು ಪ್ಲಾನ್ಡ್ ಆಗಿ ಮಾಡ್ತಿದ್ದೀರಾ. ಅಂಡ್ ಯುರ್ ಆಲ್ಸೋ, ಐ ಥಿಂಕ್ ಯು ಆರ್ ಟ್ರಾವೆಲಿಂಗ್ ಟು ದಾವಣಗೆರೆ ಕಡೆ ಫಾರ್ ನಾಳೆ ಹುಬ್ಬಳ್ಳಿ, ದಾವಣಗೆರೆ, ಬಾಗಲಕೋಟೆ ಪ್ರೆಸ್ ಮೀಟ್ ಇದೆ. ಸಿ, ದಿಸ್ ಇಸ್ ಹೌ ನೀವು ರೀಚ್ ಔಟ್ ಆಗಬೇಕು. ಮಲ್ಟಿಪಲ್ ಪ್ಲೇಸಸ್ ಆಫ್ ಕರ್ನಾಟಕ ಅಂತ ಹೋಗಿ ಅಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಗುರು ಅಂತ ಗೊತ್ತಾಗೋ ತರ ಒಂದು ಡಂಗೂರ ಹೊಡೆದ್ರೆ ಆಟೋಮೆಟಿಕ್ ಅವಾಗ ಸೈಕಲ್ ಅಲ್ಲಿ ಬರೋರು. ಎಷ್ಟು ಚಂದ ಆಯ್ತು ಕಾಲ. ಎಸ್, ಫ್ಯಾಂಟಾಸ್ಟಿಕ್ ಟೈಮಲ್ಲಿ ಆಗಲ್ಲ. ಸೊ ಆ ಥರ ಒಂದು ಪಬ್ಲಿಸಿಟಿ ಮೂಲಕ ಅವರು ಹೋಗ್ತಾ ಇದ್ದಾರೆ ಮಾಡೋದಕ್ಕೆ. ಈ ಸಿನಿಮಾ ಯಶಸ್ವಿ ಆಗಲಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಒಂದು ಪಾಸಿಟಿವ್ ವೈಬ್ ಇದೆ ಟ್ರೈಲರಲ್ಲಿ. ದಯವಿಟ್ಟು ನೀವೆಲ್ಲರೂ ಟ್ರೈಲರ್ ನೋಡಿ ಆ್ಯಂಡ್ ನಿಮ್ಮ ಜಡ್ಜ್ಮೆಂಟ್ ಇಟ್ಕೊಂಡು ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ. ಇದು OTT ಬರುತ್ತೆ ಬಿಡು, ಸ್ಯಾಟಲೈಟಲ್ಲಿ ಬರುತ್ತೆ ಬಿಡು ಅಂತ ಅನ್ಕೊಂಡು ಹೋಗಬೇಡಿ. ಯಾಕಂದರೆ ಎಷ್ಟೋ ಎಕ್ಸಾಂಪಲ್ಸ್ ಇದೆ ಪ್ರೀವಿಯಸ್ಲಿ, ಎಲ್ಲಾದರೂ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬಿಟ್ವಿ ಈ ಸಿನಿಮಾನ ಅನ್ನೋ ಥರ ಒಂದು ಎಕ್ಸಾಂಪಲ್ ಆಗಬಾರ್ದು. ಆ್ಯಂಡ್ ಅವರ ಹಾರ್ಡ್ ವರ್ಕ್, ಅವ್ರ ಎಫರ್ಟ್ಸ್ ಎಲ್ಲ ಅವ್ರು ಹೇಳಿದ್ರು. ಏನೆಲ್ಲ ಒಂದು, ಯಾಕಂದರೆ ರೆಕ್ಕಿ ಮಾಡೋದೇ ಒಂದು ಚಾಲೆಂಜಿಂಗ್, ಅದಕ್ಕೆ ಒಂದು ಬಜೆಟ್ ಇರ್ತದೆ. ಆ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡಬಹುದು. ಅಷ್ಟು ಇಲ್ಲ, ಆಗಿದೆ, ಅಷ್ಟಾಗಿದೆ. ಹೌದಾ? ನಮ್ದು ರೆಕ್ಕಿ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ಫೆಸ್ಟಿವಲ್ ಸಿನಿಮಾ ಆರಾಮ್ಸೆ ಮಾಡ್ಬೋದಿತ್ತು. ಹಂಗ ಆ ಲೆಕ್ಕದಲ್ಲಿ 2 ಸಿನಿಮಾ ಮಾಡಿದ್ದಾರೆ ಇವರು. ಸೊ ಐ ವಿಶ್ ಯು ವೆರಿ ವೆರಿ ಹಾರ್ಟ್ ಫಿಲ್ ಸಕ್ಸಸ್ ಟು ಯು. ಯಾಕಂದ್ರೆ ನೀವು ಬರೀ ನಿಮ್ಮ ಸಿನಿಮಾ ಬಗ್ಗೆ ಮಾತ್ರ ಅಲ್ಲ, ಹಲವಾರು ವಿಷಯಗಳು ಹೇಳಿದೀರಾ. ಯಾಕಂದ್ರೆ ಇವತ್ತು ಆಡಿಯನ್ಸ್ಗೂ ಅದು ಗೊತ್ತಾಗ್ಬೇಕು. ಅಂದ್ರೆ ಸಿನಿಮಾ ಹಿಂದೆ ಎಷ್ಟೆಲ್ಲ ಕೆಲಸ ಆಗುತ್ತೆ. ಒಂದು, ನಿಮ್ಮ ರೆಗ್ಯುಲರ್ ಆಗಿ ಹೇಳ್ತಾನೆ ಇರ್ತೀವಿ, ಅದ್ರ ಜೊತೆಗೆ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಅಂತ ಇರ್ತಾರೆ. ಅಂದ್ರೆ ಸಕ್ಸಸ್ಗೋಸ್ಕರನೇ ಬಂದಿದ್ದೀನಿ ಗುರು ಅಂತ ಹೇಳಿ, ಅಂತ ಫಿಲ್ಮ್ ಮೇಕರ್ಸ್ ಗೆಲ್ಬೇಕು. ಅದರಲ್ಲಿ ಹೈವದನ್ ಅವ್ರು ಕೂಡ ಒಬ್ರು. ಸೊ ನಿಮ್ಮ ಸಿನಿಮಾ ಮತ್ತೊಮ್ಮೆ ಹೇಳ್ತಿದ್ದೀನಿ, 21 ಫೆಬ್ರವರಿ 21
ಎಲ್ಲೋ ಜೋಗಪ್ಪ ನಿನ್ನಾರಮಾನೆ ಬರ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಸಮೇತ, ಯಾಕಂದರೆ ನನಗಿದು ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಅನಿಸ್ತಾ ಇದೆ. ಫ್ಯಾಮಿಲಿ ಸಮೇತ ಹೋಗಿ ನೀವು ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಈ ಟೀಮ್ಗೆ ನೀವೆಲ್ಲರೂ ವಿಶ್ ಮಾಡಿ. ಆ್ಯಂಡ್ ವರ್ಡ್ ಆಫ್ ಮೌತ್ ಆಗಿ ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದೆ, ದಯವಿಟ್ಟು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇವೆಲ್ಲ ಫ್ರೀ ಬಾಸ್. ಅದರಲ್ಲಿ ಒಂದು 5 ನಿಮಿಷ ಟೈಮ್ ಕೊಡೋಣ, ಸ್ಟೇಟಸ್ಗೆ ಹಾಕ್ಕೊಳ್ಳೋಣ, ಎಲ್ಲ ಕಡೆ ಪ್ರಮೋಟ್ ಮಾಡೋಣ. ನಮ್ಮ ಕನ್ನಡ ಸಿನಿಮಾ, ನಮ್ಮ ಇಂಡಸ್ಟ್ರಿ, ನಮ್ಮ ಜನ, ನಾವು ಬೆಳೆಸೋಣ ಗುರು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಮಿಸ್ ಮಾಡಬೇಡಿ ನನ್ನ ಪ್ರೋಗ್ರಾಮ್. ಇಟ್ಸ್ ಮೈ ಒಪಿನಿಯನ್, ನನ್ನ ಒಪಿನಿಯನ್ ಅಷ್ಟೇ ನಾನು ಹೇಳೋದು. ಅವ್ರ ಒಪಿನಿಯನ್ ಅವ್ರು ಹೇಳಿದ್ದಾರೆ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕು, ಒಂದು ಶೇರು, ಇಷ್ಟ ಒಂದು ಕಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಸೈನಿಂಗ್ ಆಫ್, ಆರ್ಯ. ಕಂಪಾಸ್ ಎಂಟರ್ಟೈನ್ಮೆಂಟ್ ಇವ್ರ ಸೆಟಪ್ ತುಂಬ ಚೆನ್ನಾಗಿದೆ. ನನಗೆ ಭಾಳ ಖುಷಿ ಆಯಿತು. ಅಂದರೆ ಒಂದು ಪ್ಯಾಷನೇಟ್, ಇವ್ರಿಗೆ ಒಂದು ಮಾಧ್ಯಮದಲ್ಲಿ ತುಂಬ ಪ್ರೀತಿ ಇದೆ. ಒಂದು ಪ್ಯಾಟರ್ನಲ್ಲಿ ಏನೋ ಮಾಡಬೇಕು ಅಂತ ಹೋಗ್ತಿದ್ದಾರೆ. ಆ್ಯಂಡ್ ಅದು ಒಂದು ಟೈಮಲ್ಲಿ ಸಕ್ಸೀಡ್ ಆಗ್ತಾರೆ. ಅಂದರೆ ಇನ್ಫ್ಯಾಕ್ಟ್ ನಿರಂತರ ಪ್ರಯತ್ನ ಇದೆಯಲ್ಲ, ನೆಲ ಆಗಿತಾ ಇದ್ರೆ ಒಂದಿನ ನೀರು ಸಿಗುತ್ತೆ ಅಂತ ಹೇಳ್ತಾರೆ. ಆ ಥರ ಇವರ ಸ್ಟುಡಿಯೋ ನೋಡಿದೆ, ತುಂಬ ಖುಷಿ ಆಯಿತು. ಎಡಿಟ್ ಇಲ್ಲೇ ಇದೆ, ಆಮೇಲೆ ಮಲ್ಟಿಪಲ್ ಕ್ಯಾಮ್ರಾ ಸೆಟಪ್ಗಳಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲರ ಇಂಟರ್ವ್ಯೂಗಳು ಮಾಡ್ತಿದ್ದಾರೆ. ಆಮೇಲೆ ಎಲ್ರಿಗೂ ಬನ್ನಿ ಅಂತ ಕರೀತಿದ್ದಾರೆ. ನಮ್ಮ ಸಿನಿಮಾ ಪ್ರಮೋಷನ್ ಮಾಡುವಂಥದ್ದು, ನಮ್ಮ ಸಿನಿಮಾ ಬಗ್ಗೆ ಒಂದು ವಿಡಿಯೋ ಮಾಡೋವಂಥದ್ದು ಏನೂ ಇಲ್ಲ. ಎಲ್ಲ ಕಡೆ ಪೇಯ್ಡ್ ಪ್ರಮೋಷನ್ಸ್ ನಡೀತಿರುತ್ತೆ. ಆ ಥರದಲ್ಲಿ ಈ ಥರ ಕರೆದು ಒಂದು ಮಾಡ್ತಿದ್ದಾರೆ. ನಿಮ್ಗೆ ತುಂಬ ಒಳ್ಳೇದಾಗಲಿ ಸರ್. ನಿಮ್ಮ ಚಾನಲ್ ತುಂಬ ಪಾಪ್ಯುಲರ್ ಆಗಲಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೂ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.